ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾವು ನಿನ್ನೆ ಭಾರತದ ಕ್ಷಾತ್ರ ತೇಜದ ಕುರಿತಂತೆ ಮಾತನಾಡ್ತಿದ್ವಿ. ಭಾರತ ಯಾವತ್ತೂ ಅಶಕ್ತವಾಗಿರಲಿಲ್ಲ. ಭಾರತ ಒಂದು ಅದ್ಭುತವಾದ ಹೋರಾಟವನ್ನು ಸಂಘಟಿಸಿತ್ತು. ಅದರಲ್ಲೂ ವಿಶೇಷವಾಗಿ ತನ್ನ ಇಡೀ ಬದುಕಿನ ಟೋಟಲ್ ಭಾರತದ ಕಲ್ಪನೆ, ಪ್ರತಿಯೊಬ್ಬ ಭಾರತದ ವ್ಯಕ್ತಿಯ ಕಲ್ಪನೆ ಮುಕ್ತಿಯ ಕಡೆಗೆ ಹಾತೊರೆಯೋದಾಗಿರೋದ್ರಿಂದ ಯಾವತ್ತೂ ದಾಸ್ಯವನ್ನು, ಬಂಧನವನ್ನು ಒಪ್ಪಿಕೊಳ್ಳದ ರಾಷ್ಟ್ರ ಅನ್ನೋದು ಶತಸಿದ್ಧ. ನಾನು ಯಾಕೆ ಸ್ವಲ್ಪ ಸುದೀರ್ಘವಾಗಿ ಅಲೆಕ್ಸಾಂಡರ್ನ ಕುರಿತಂತೆ ಚರ್ಚಿಸಬೇಕಾಯಿತು ಅಂತಂದರೆ, ಅದಕ್ಕೆ ಕಾರಣ ಏನು ಅಂದರೆ, ಅಲೆಕ್ಸಾಂಡರ್ ಅಂತಂದ ತಕ್ಷಣ ಜಗತ್ತಿನ ಎಲ್ಲ ಕಡೆ ಒಂದು ಭಾವನೆ ಇದೆ. ನಾವು ನಂಬ್ಕೊಂಡು ಕೂತ್ಬಿಟ್ಟಿದ್ದೀವಿ ಅಲೆಕ್ಸಾಂಡರ್ ಭಾರತವನ್ನು ಗೆದ್ಬಿಟ್ಟಿದ್ದ ಅಂತ. ಅದನ್ನು ಸ್ವಲ್ಪ ತಲೆಯಿಂದ ಹೊರಗೆ ಹಾಕಲೇಬೇಕಾದ ಅಗತ್ಯ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಚಿಕ್ಕನ್ನಲ್ಲಿ ಎಕ್ಸಾಮ್ನಲ್ಲಿ ಬರೀಬೇಕಾದಾಗ ಅಲೆಕ್ಸಾಂಡರ್ ಭಾರತವನ್ನು ಗೆದ್ದ ಅಂತ ಬರೆಯೋದು ಖುಷಿ ಪಡ್ತಿದ್ದೆ ಅಂತ. ಜೋ ಜೀತಾ ವಹಿ ಸಿಕಂದರ್ ಅಂತ, ಯಾರು ಗೆದ್ನೋ ಅವನನ್ನು ಸಿಕಂದರ್ ಅಂತ ಕರೆಯೋದು ಅಂತ. ಸೋಲನ್ನು ಅವನು ಕಂಡೇ ಇರಲಿಲ್ಲ ಅಂತ ನಾನು ನಂಬ್ಕೊಂಡ್ಬಿಟ್ಟಿದ್ದೆ. ಅದರ ಆಶ್ಚರ್ಯ ಏನು ಅಂತಂದ್ರೆ, ಇದನ್ನ ಸಾವರ್ಕರ್ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ಸಿಕಂದರ್ ಅನ್ನೋ ಪದವನ್ನು ನಾನು ಬಳಸಿದ್ನಲ್ಲ, ಈ ಸಿಕಂದರ್ ಅನ್ನೋ ಪದವನ್ನ ನಾನು ಕೂಡ ಮುಸ್ಲಿಂ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅವನು ಪರ್ಷಿಯಾದ ಮೇಲೆ ದಾಳಿ ಮಾಡಿದಾಗ ಪರ್ಷಿಯಾದಲ್ಲಿರೋ ತಾಯಂದ್ರಿಗೆ ಪರ್ಷಿಯಾದಲ್ಲಿ ಅಲೆಕ್ಸಾಂಡರ್ನ ಸಿಕಂದರ್ ಅಂತ ಅದು ರೂಪಾಂತರವಾಗಿ ಬಂದಿದ್ದು. ಅಲ್ಲಿನ ತಾಯಂದ್ರಿಗೆ ತಮ್ಮ ಮಗುವಿಗೆ ಸಿಕಂದರ್ ಅಂತ ಹೆಸರಿಡೋದು ಖುಷಿ ಅಂತ, ಗೆದ್ದವನ್ ಹೆಸರಿಡಬೇಕು ಅಂತ. ಮುಂದೆ ಅದು ಟೋಟಲಿ ಇಸ್ಲಾಮೈಸ್ ಆಗಿ ಕನ್ವರ್ಟ್ ಆದಾಗ್ಲೂ ಕೂಡ ಸಿಕಂದರ್ ಅನ್ನೋ ಹೆಸರು ಹಂಗೆ ಬಂದ್ಬಿಡ್ತು. ಸಿಕಂದರ್ ಅನ್ನೋ ಹೆಸರು ಮೂಲತಃ ಅವರದ್ದಲ್ವೇ ಅಲ್ಲ. ಇದನ್ನ ಲೇವಡಿ ಮಾಡ್ತಾರೆ ಸಾವರ್ಕರ್. ಮೂಲತಃ ಅವರದ್ದಲ್ವೇ ಅಲ್ಲ. ಸಿಕಂದರ್ ಇದ್ದಾಗ ಇನ್ನೂ ಇಸ್ಲಾಮೇ ಹುಟ್ಟಿರ್ಲಿಲ್ಲ. ಅವ್ರು ತಮ್ಮಂತ ಸಿಕಂದರ್ ಅಂತ ಹೇಳ್ಕೊಳ್ಳಿಕ್ ಬಹಳ ಖುಷಿ ಪಡ್ತಾರೆ ಅಂತ ಅವ್ರು ಯಾವಾಗಲೂ ಲೇವಡಿ ಮಾಡ್ತಿದ್ರು. ಅವ್ರು ತಮ್ಮ ಅನೇಕ ಕಡೆ ಈ ಲೇವಡಿಯನ್ನು ಯಾವಾಗಲೂ ಮಾಡ್ತಾರೆ. ಆದರೆ ಈ ಸಿಕಂದರ್ನ ಕುರಿತಂತೆ ತಿಳ್ಕೊಳ್ಳೋದು ಭಾರತದ ಅಗತ್ಯ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚು ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡಿ ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಿಂತಿದ್ದರ ಹಿಂದೆ ಒಂದು ದೊಡ್ಡ ಚಿಂತನೆ ಏನಿದೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು ಅಂತ. ಇದ್ದ ಚಿಂತನೆ ಒಂದು ವೈದಿಕ ಧರ್ಮದ ಪುನರ್ಸ್ಥಾಪನೆ ಆಗಬೇಕು ಅಂತ. ಇಡೀ ಭಾರತವನ್ನು ವೈದಿಕ ಧರ್ಮದ ಕಡೆ ಕರ್ಕೊಂಡು ಬರಬೇಕು ಅಂತ ನಾನು ಇದನ್ನ ಮತ್ತೆ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ರಂಗನಾಥಾನಂಜಿ ಒಂದು ಮಾತನ್ನು ಹೇಳ್ತಾರೆ. ಸ್ವಾಮಿ ರಂಗನಾಥಾನಂಜಿ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಎರಡು ವಿಚಾರಗಳ ಕಡೆ ತುಂಬಾ ಗಮನ ಕೊಡಬೇಕು ಅಂತ. ಒಂದು ಅಭ್ಯುದಯ, ಮತ್ತೊಂದು ನಿಶ್ರೇಯಸ ಅಂತ. ಅಭ್ಯುದಯ ಹೊರಗಡೆ ಆಗುವಂತ ಬೆಳವಣಿಗೆಗಳು ಅಂತ, ನಿಶ್ರೇಯಸ ಆಂತರಿಕವಾದ್ದು ಅಂತ. ಇದನ್ನ ಕಠೋಪನಿಷತ್ನಲ್ಲಿ ಸ್ವಲ್ಪ ಭಿನ್ನವಾಗಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಕರೀತಾರೆ. ಅದು ಪೂರಾ ಭಿನ್ನವಾದರೂ ಕೂಡ ಎರಡನ್ನೂ ಹತ್ತಿರಕ್ಕೆ ತೂಗಿಕೊಂಡು ನೋಡಿದರೆ ಹೊರಗಡೆ ಬೆಳವಣಿಗೆ ಮತ್ತು ಒಳಗಡೆ ಬೆಳವಣಿಗೆ ಸಮಾನವಾಗಿ ಆದಾಗ ಮಾತ್ರ ಒಂದು ರಾಷ್ಟ್ರದ ಜೀವನ ಚೆನ್ನಾಗಿರುತ್ತೆ ಅಂತ. ನಾವು ಅನೇಕ ಬಾರಿ ಬೆಳವಣಿಗೆ ಅಂತಂದ್ರೆ ಏನು ಅಂತ ಕೇಳ್ತೀವಿ, ಡೆವಲಪ್ಮೆಂಟ್ ಆಗಬೇಕು ಅಂತ ಕೇಳ್ತೀವಿ. ನಾವು ಇತ್ತೀಚೆಗೆ ಅನೇಕ ಬಾರಿ ಟಿವಿ ಡಿಬೇಟ್ಗಳಲ್ಲಿ ನೋಡ್ತಿರ್ತೀವಿ, ಬೆಳವಣಿಗೆ ಮತ್ತು ವಿಕಾಸ ಎರಡು ಬೇರೆ ಅಂತ. ಬೆಳವಣಿಗೆ ಅನ್ನೋದು ಹೊರಗಡೆ ಮಾತ್ರ ಕಾಣುವಂಥದ್ದು ಬೆಳವಣಿಗೆ. ಅಲ್ಲಿ ಅನೇಕ ಬಿಲ್ಡಿಂಗ್ಗಳು ಕಾಣ್ತವೆ, ಅಲ್ಲಿ ರಸ್ತೆಗಳು ತುಂಬಾ ಚೆನ್ನಾಗಿರ್ತವೆ, ಅಲ್ಲಿ ಲೈಟ್ ಕಂಬಗಳು ಹೊಸದಾಗಿ ಬಂದಿರ್ತವೆ, ಸ್ಟ್ರೀಟ್ ಲೈಟ್ಗಳು ತುಂಬಾ ವಿಶೇಷವಾಗಿ ಕಾಣ್ತಿರ್ತವೆ. ಇದೆಲ್ಲ ಡೆವಲಪ್ಮೆಂಟ್ ಆಗತ್ತೆ. ಆದ್ರೆ ಆಂತರ್ಯದಲ್ಲಿ ಏನ್ ನಡೆಯುತ್ತಲ್ಲ ಇದು ವಿಕಾಸವಾಗತ್ತೆ ಅಂತ. ಅಭ್ಯುದಯ ಹೊರಗಾದ್ರೆ ನಿಶ್ರೇಯಸ ಒಳಗಾಗತ್ತೆ. ನೀವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅಭ್ಯುದಯವನ್ನು ಕಾಣಬಹುದು, ಕೆಲವರು ನಿಶ್ರೇಯಸದ ಕುರಿತಂತೆಯೂ ಪ್ರಯತ್ನಿಸಬಹುದು. ಆದರೆ ಎರಡರಲ್ಲೂ ಸಮಸಮವಾಗಿ ತೂಗಿಕೊಂಡು ಬಂದಂತ, ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಬಂದಂತ ರಾಷ್ಟ್ರ ನಮ್ಮದು ಅಂತ ನಾವು ಒಪ್ಕೊಳ್ಬೇಕು. ನಾನು ನಿನ್ನೆ ಕೂಡ ಮಾತನಾಡ್ತಾ ಋಷಿಗಳ ಬದುಕಿನ ತುಲನೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದೆ. ಹೇಗಿತ್ತು ಅವ್ರ ಬದುಕು ಅಂತಂದ್ರೆ, ನಾವು ಅನ್ಕೊಳ್ತೀವಿ ಋಷಿಗಳು ಅಂದ್ರೆ ಎಲ್ಲವನ್ನೂ ಬಿಟ್ಟವರಾಗಿದ್ರು, ಅವರು ಯಾವುದಕ್ಕೂ ಬಂಧಿತರಾಗಿರ್ಲಿಲ್ಲ ಅಂತೆಲ್ಲ. ಆದ್ರೆ ಅನೇಕ ಋಷಿಗಳು ಎರಡೆರಡು ಮದುವೆ ಆಗಿದ್ರು. ಅವರ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ 10,000 ಹಸುಗಳು ಇರ್ತಿದ್ವು, ವಿಸ್ತಾರವಾದ ಗುರುಕುಲಗಳು. ಹೀಗೆಲ್ಲ ಇದ್ದುಕೊಂಡು ಕೂಡ ಅವರು ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕೋದನ್ನ ಕಲ್ತಿದ್ರಲ್ಲ, ಇದು ತುಂಬಾ ವಿಶಿಷ್ಟವಾಗಿತ್ತು ಅಂತ. ಮತ್ತು ಹೇಗೆ ಇದರಿಂದ ಹೊರಗೆ ಬರಬಹುದು ಅನ್ನುವಂಥ ಪ್ರಯತ್ನ ತಾವು ಸದಾಕಾಲ ತುಡಿತದಿಂದ ಮಾಡ್ತಾ ಅನೇಕ ನೂರು ವರ್ಷಗಳಿಂದ ಒಂದು ಅದ್ಭುತವಾದ ಚಿಂತನೆಯನ್ನ ಸಮಾಜಕ್ಕೆ ಕೊಟ್ಟಿದ್ರು. ಸಮಾಜ ಇದನ್ನ ಉಳಿಸಲಿಕ್ಕೋಸ್ಕರ, ಈ ಹಾದಿಯಲ್ಲಿ ಬದುಕಲಿಕ್ಕೋಸ್ಕರ ಪ್ರಯತ್ನ ಪಡ್ತಿತ್ತು. ಉದಾಹರಣೆಗೆ ಆಲೋಚನೆ ಮಾಡಿ, ನಾವು ಹೇಳಿದ್ವಿ ಚತುರ್ವಿಧ ಪುರುಷಾರ್ಥಗಳು.
ಅದು ಧರ್ಮ ಅರ್ಥ ಕಾಮ ಮೋಕ್ಷ ಈ ಕಲ್ಪನೆ ತಂದುಕೊಟ್ರು. ಎಲ್ಲರ ಗುರಿ ಮೋಕ್ಷ ಆಗ್ಬೇಕು. ಅರ್ಥ ಮತ್ತು ಕಾಮವನ್ನು ಬೇಡ ಅನ್ಲಿಲ್ಲ. ನೀವು ಒಂದ್ ಹಂತಕ್ಕೆ ನೋಡಿದ್ರೆ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ ಹಣ ಗಳಿಸೋದೇ ತಪ್ಪು, ಕಾಮನೆಗಳಿರೋದೇ ತಪ್ಪು ಅಂತ. ಆದರೆ ನನ್ನ ಧರ್ಮ ಹೇಳ್ಕೊಡ್ತು ನನಗೆ ಅರ್ಥ ಮತ್ತು ಕಾಮಗಳು ಬೇಕು, ಆದ್ರೆ ಅದಕ್ಕೆ ಧರ್ಮ ಬೇಸಾಗಿರಬೇಕು. ಇವೆರಡನ್ನೂ ಪಡ್ಕೊಂಡು ಮೀರಿ ಮೋಕ್ಷದ ಕಡೆ ಹೋಗಬೇಕು ಅಂತ. ಏನ್ ಸುಂದರವಾದ ಪರಿಕಲ್ಪನೆ ನೋಡಿ. ನಾವು ಆಶ್ರಮಗಳ ಕಲ್ಪನೆಯನ್ನು ಕೊಟ್ವಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಎಲ್ಲವೂ ಕಂಪ್ಲೀಟ್ ಲೈಫ್. ಪಶ್ಯೇಮ ಶರದ ಶತಂ ಜೀವೇಮ ಶರದ ಶತಂ, 100 ವರ್ಷಕ್ಕಿಂತ ಕಡಿಮೆ ಬದುಕುವಂತ ಕಲ್ಪನೆ ನಮ್ದಲ್ವೇ ಅಲ್ಲ. 100 ವರ್ಷ ಬದುಕಬೇಕು ಅಂತ. ಯಾರಾದ್ರೂ 50 ವರ್ಷಕ್ಕೆ ಸಾಯಬೇಕು ಅಂತ ಅನ್ಸಿದ್ರೆ ಅವ್ರು ನಮ್ಮವ್ರು ಅಲ್ವೇ ಅಲ್ಲ ಅಂತ. ಯಾರಾದ್ರೂ ನಾನು ಬೇಗ ಸತ್ತೋಗ್ಬಿಡ್ಬೇಕು ಅಂತ ಅನ್ಸಿದ್ರೆ ನಮ್ಮವ್ರು ಅಲ್ವೇ ಅಲ್ಲ. 100 ವರ್ಷ ತುಂಬು ಬದುಕನ್ನು ಬದುಕಬೇಕು. ಹೇಗೆ ಬದುಕಬೇಕು? 25 ವರ್ಷಗಳ ಬ್ರಹ್ಮಚರ್ಯದ ಆಚರಣೆ ಆಗಬೇಕು. ಈ ಬ್ರಹ್ಮಚರ್ಯದ ಆಚರಣೆ ವೇಳೆಯಲ್ಲಿ ಚೆನ್ನಾಗಿ ಅಧ್ಯಯನ ನಡೆಯುತ್ತೆ. ಅಧ್ಯಯನ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾನೆ. ಮನೆಯಲ್ಲಿ ತಂದೆ ಜೊತೆಗೆ ಸಹಕಾರ ಮಾಡ್ತಾನೆ. ತಂದೆ ಹೇಗೆ ಬದುಕು ನಡೆಸ್ತಾರೆ ಅನ್ನೋದನ್ನ ಹತ್ತಿರದಿಂದ ನೋಡ್ತಾನೆ. ಇವನಿಗೆ 25 ವರ್ಷ ಆದಾಗ ತಂದೆ ಅವನಿಗೊಂದು ಅನುರೂಪಳಾದ ಹುಡುಗಿ ನೋಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಇವನಿಗೆ ಮದುವೆ ಮಾಡಕ್ ತಂದೆಗೆ 50 ವರ್ಷ. 25 ವರ್ಷದ ಬ್ರಹ್ಮಚರ್ಯ, ಮುಂದಿನ 25 ವರ್ಷದ ಗೃಹಸ್ಥ ಧರ್ಮ. ಎಷ್ಟು ಚೆನ್ನಾಗಿದೆ. ತಂದೆಗೆ 50 ವರ್ಷ ಆಯ್ತು. ತಂದೆ ಏನ್ ಮಾಡಿದ್ರು, ತನ್ನ ಮನೆಯ ಒಟ್ಟಾರೆ ವ್ಯವಸ್ಥೆ ಜವಾಬ್ದಾರಿಯನ್ನು ಅವನ ಕೈಯಲ್ಲಿತ್ತು. ತಾವು ವಾನಪ್ರಸ್ಥಿಗಳಾದ್ರು. ವಾನಪ್ರಸ್ಥಿಗಳಾಗೋದಕ್ಕೆ 2 ಅರ್ಥ ಇದೆ. ಒಂದು ಕಾಡಿಗೆ ಹೋಗೋದು ಅಂತ, ಅಥವಾ ಜನರ ಸೇವೆ ಮಾಡ್ತಾ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳೋ ಪ್ರಯತ್ನ ಮಾಡೋದು ಅಂತ. ಯಾವಾಗ ಇತರರ ಸೇವೆ ಮಾಡ್ಲಿಕ್ಕೆ ಹೋಗ್ತೀವೋ ನಮ್ಮೆಲ್ಲ ಈಗೋಗಳು ನಾಶವಾಗ್ತವೆ. ಈ ಕಲ್ಪನೆಗಳೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಬಂದಿದ್ದು. ಯಾವಾಗ ಅಹಂಕಾರ ನಾಶವಾಗುತ್ತೋ, 25 ವರ್ಷಗಳ ಕಾಲ ಇತರರ ಸೇವೆ ಮಾಡ್ತಾ 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 ಅಹಂಕಾರ ನಾಶವಾದ್ರೆ ಸನ್ಯಾಸತ್ವಕ್ಕೆ ಹತ್ತಿರವಾಗಿ ನಿಂತ್ಕೊಳ್ತೀವಿ ಅಂತ. ಕೊನೆಯ 25 ವರ್ಷಗಳು ಹಿಂಗ್ ಬದುಕಬೇಕು ಅಂತ. ತುಂಬಾ ಸುಂದರವಾದ ಕಲ್ಪನೆ. ಈ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. 25 ವರ್ಷ ಬ್ರಹ್ಮಚರ್ಯ ಆಚರಣೆ ಮಾಡಿದಂತ ಹುಡುಗ ತಂದೆಗೆ 50 ಆಗೋದ್ರ ವೇಳೆಗೆ ಇವನಿಗೆ ಮದುವೆ ಆಯ್ತು. ಇವನ್ 25ರ ಗೃಹಸ್ಥ ಧರ್ಮ. ಇವನಿಗೆ 50 ಆಗೋದ್ರ ವೇಳೆಗೆ ಇವ್ರ ಮಗನಿಗೆ ಮದುವೆ ಮಾಡಿ ಅವನ ಕೈಯಲ್ಲಿ ಕೊಟ್ಟ. ಅವನಿಗೆ 50, ಇವನಿಗೆ 50 ತುಂಬಿತು. ವಾನಪ್ರಸ್ಥಿಯಾದ. ಕೊನೆಗೆ ಸನ್ಯಾಸ. ಸನ್ಯಾಸ ಅಂದ್ರೆ ಏನು ಅಂದ್ರೆ, ತಾನು ಆರಂಭದಲ್ಲಿ ಕಲಿತ ವಿದ್ಯೆಯನ್ನ ಪೂರ್ಣ ಪ್ರಮಾಣದಲ್ಲಿ ಜೀರ್ಣಿಸ್ಕೊಳ್ಳಿಕ್ಕೆ, ಅದನ್ನೀಗ ಅನುಭವಿಸ್ಲಿಕ್ಕೆ ಒಂದು ಶ್ರೇಷ್ಠ ಮಾರ್ಗ. ಕಲಿತಿದ್ದೆಲ್ಲವೂ ಕಲಿತಾಕ್ಷಣ ಜೀರ್ಣ ಆಗಲ್ಲ. ನೀವು ಬದುಕನ್ನು ಪೂರ್ಣ ಪ್ರಮಾಣದಲ್ಲಿ ಬದುಕಿದಾಗ ಒಂದು ಹಂತದಲ್ಲಿ ಕಲಿತಿದ್ದೆಲ್ಲ ಅರ್ಥ ಆಗತ್ತೆ. ನನಗೂ ಮೊದಲು ನಮ್ಮ ಮನೆಯಲ್ಲಿ ಭಗವದ್ಗೀತೆಯನ್ನು ಬಯರ್ಟ್ ಮಾಡುವಂತ ಕೋಪ ಬರ್ತಿದ್ದು ನನಗೆ. ಬಯರ್ಟ್ ಮಾಡದೇ ಇರೋದಕ್ಕೆ ಒಂದು ಕಾರಣ ನಾನು ಹುಡುಕ್ತಿದ್ದೆ. ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಯಾಕೆ ಓದ್ಬೇಕು? ಇದೊಂದು ಕಾರಣ, ಬಹಳ ಸುಂದರವಾದ ಕಾರಣ ಇದು. ಅರ್ಥ ಗೊತ್ತಾದ್ರೆ ಓದಬೇಕು ಅಂತ. ಯಾವಾಗ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಯಾಕೆ ಓದಬೇಕು ಅನ್ನುವಂತ ಭಾವನೆ ಬರುತ್ತಲ್ಲ, ಅದೊಂಥರ ವಿಚಿತ್ರವಾದ ಸಂಗತಿ. ಆದ್ರೆ ಓದ್ತಾ ಹೋದಂತೆ ನೀವು ಅದನ್ನ ಮನಸ್ಸಿನಲ್ಲಿ ಸೇರಿಸ್ಕೊಂಡು ಕೂತಿದ್ರೆ ಒಮ್ಮೆ ಅರ್ಥ ಆಗುತ್ತಲ್ಲ. ಬದುಕಿನ ಹೊಡೆತಗಳು ತಿನ್ನುವಾಗ ಎಷ್ಟು ಸುಂದರವಾದ ಅರ್ಥಗಳನ್ನು ಹೊಮ್ಮಿಸುತ್ತೆ ಅಂತಂದ್ರೆ ನನಗಾಗ ಗೊತ್ತಾಯ್ತು ಯಾಕೆ ಚಿಕ್ಕನ್ನಲ್ಲಿ ಕಲ್ತಿದ್ದು ನಾವು ದೊಡ್ಡವರಾದ ಅರ್ಥಗಳನ್ನು ಹೊಮ್ಮಿಸುತ್ತೆ ಅಂತಂದ್ರೆ ನಾವು ಬದುಕನ್ನ ಬದುಕೋದು ನೀಟಾಗಿ ಕಲ್ತಿರ್ತೀವಾಗ ಅಂತ. ಈ ವ್ಯವಸ್ಥೆಯನ್ನ ಭಾರತಕ್ಕೆ ಮಾಡಿಕೊಡ್ತು. ನೀವು ಇವುಗಳನ್ನೆಲ್ಲ ಮುಂದಿಟ್ಕೊಂಡು ನೋಡಿದ್ರೆ ಇದನ್ನೆಲ್ಲ ನೋಡ್ತಾ ಹೋದ ಗೊತ್ತಾಗುತ್ತೆ ಸುಂದರವಾದ ವ್ಯವಸ್ಥೆ ಇತ್ತು. ವರ್ಣಾಶ್ರಮಗಳನ್ನು ಮಾಡಿಕೊಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರವರ ಕರ್ತವ್ಯಗಳನ್ನು ಮಾಡಬೇಕು. ಇದು ಹುಟ್ಟಿನಿಂದ ಅಲ್ಲ, ಅವನ ಗುಣಕರ್ಮಗಳು ಯಾವುದಿದೆಯೋ ಅದರ ಪ್ರಕಾರ ಆಗಬೇಕು ಅಂತ ಹೇಳಿದ್ರು. ಹಿಂಗಾಗಿ ಬ್ರಾಹ್ಮಣನಾದವನು ಅಧ್ಯಯನಶೀಲನಾಗಿರಬೇಕು. ಇಷ್ಟಪಟ್ಟು ಬಡವನಾಗಿರೋದನ್ನು ಕಲಿಬೇಕು ಅಂತ ಬ್ರಾಹ್ಮಣನಿಗಿರುವಂತ ಡೆಫಿನೇಷನ್ ಅಂತ ಹಿರಿಯರೊಬ್ಬರು ಹೇಳ್ತಿದ್ರು. ನಂಗೆ ಮೊದಲು ಗೊತ್ತಾಗ್ಲಿಲ್ಲ ಇಷ್ಟಪಟ್ಟು ಬಡವನಾಗಿರೋದು ಹೆಂಗೆ ಅಂತಂದ್ರೆ, ಅವನು ಏನ್ ಬೇಕಿದ್ರು ಮಾಡಬಲ್ಲ, ಎಷ್ಟು ಬೇಕಿದ್ರು ದುಡ್ಡು ಸಂಪಾದಿಸಬಲ್ಲ, ಅಧಿಕಾರವನ್ನ ಪಡೆಯಬಲ್ಲ. ಆದ್ರೆ ನನಗೇನೂ ಬೇಡ, ನಾನು ಬಡವನಾಗಿರ್ತೀನಿ ಅಂತ ಸಾಮಾನ್ಯವಾಗಿ ಬದುಕಿದ್ದಾನೆ ಅಂತ. ಏನ್ ಚಂದವಾದ ಕಲ್ಪನೆ ಅಂತ. ತುಂಬಾ ಚೆನ್ನಾಗಿರೋದು. ಹೀಗೆ ಬ್ರಾಹ್ಮಣನಾದವನು ಸದಾಕಾಲ ಶಾಸ್ತ್ರದ ಅಧ್ಯಯನ ಮಾಡ್ತಾ ಸಮಾಜ ಹೋಗ್ತಾ ಇರೋ ದಿಕ್ಕನ್ನು ನಿರ್ಧರಿಸ್ತಾನೆ. ಅವನಿಗೆ ಏನೂ ಬೇಡವಾಗದೇ ಆಗಿರೋದ್ರಿಂದ ಸಮಾಜ ಪೂರ್ಣ ಪ್ರಮಾಣದಲ್ಲಿ ಅವನಲ್ಲಿ ನಂಬಿಕೆ ಇಟ್ಟಿರುತ್ತೆ. ಯಾಕೆಂದ್ರೆ ಅವನಿಗೆ ಏನೂ ಬೇಕಾಗಿಲ್ಲ, ಇವನು ನಮ್ಮ ಉದ್ಧಾರಕ್ಕೋಸ್ಕರ ಮಾತಾಡ್ತಾನೆ ಅಂತ ಅವನು ಹೇಳಿದ್ದನ್ನ ನಿರ್ದಾಕ್ಷಿಣ್ಯವಾಗಿ ಸಮಾಜ ಫಾಲೋ ಮಾಡುತ್ತೆ. ಕ್ಷತ್ರಿಯನ ಕರ್ತವ್ಯ ಏನು ಅಂದ್ರೆ ಈ ಥರದವರು ಮತ್ತು ಉಳಿದವರೆಲ್ಲರ ರಕ್ಷಣೆ ಮಾಡಬೇಕು ಅಂತ. ಅವನಲ್ಲಿ ಸಾಮರ್ಥ್ಯ ಇದ್ರೆ ರಕ್ಷಣೆಗೋಸ್ಕರ ಅವನು ಬರ್ತಾನೆ. ಇನ್ನು ವೈಶ್ಯ ಮತ್ತು ಶೂದ್ರರ ಕಲ್ಪನೆಗಳು ಅದಕ್ಕೆ ತಕ್ಕಂತೆ ಇದ್ವು. ಯೋಚನೆ ಮಾಡಿ, ಭಾರತ ಯಾವ ಕಾಲಘಟ್ಟದಲ್ಲಿ ಇವೆಲ್ಲವುಗಳಿಂದಲೂ ನಿಧಾನವಾಗಿ ಹಂತ ಹಂತವಾಗಿ ಕೆಳಗಿಳಿತಾ ಬಂತು ಅಂತ. ಇವತ್ತು ನಾನು ಬಹುಶಃ ನನ್ನ ಮಾತಿನ ಉದ್ದಕ್ಕೂ ಒಂದು ಸ್ವಲ್ಪ ವಿಶೇಷವಾಗಿ ಈ ಇತಿಹಾಸವನ್ನ ಬಳಸ್ಕೊಳ್ತಾನೆ ಭಾರತದ ಈ ಡಿಟರಿಯರೇಷನ್ ಹೆಂಗಾಯ್ತು ಅಂತ. ಇಷ್ಟು ಅತ್ಯುತ್ಕೃಷ್ಟವಾದ
ಸುಂದರವಾದ ಕಲ್ಪನೆಯಿಂದ ಭಾರತ ಇವತ್ತಿರೋ ಮಟ್ಟಕ್ಕೆ ಬಂದು ನಿಂತು ಬಿಡ್ತು? ಯಾಕೆ ಭಾರತದಲ್ಲಿ ಇಷ್ಟೊಂದು ಹೇಡಿತನ ಉಂಟಾಗ್ಬಿಡ್ತು? ಯಾವ ಭಾರತದಲ್ಲಿ ಕೃಷ್ಣನ ಗೀತೆಯ ಕುರಿತಂತೆ ಇಷ್ಟು ವ್ಯಾಪಕವಾದ ಒಳ್ಳೆ ಭಾವನೆ ಇತ್ತೋ, ಅದನ್ನು ಹೇಳ್ಕೊಳ್ಳೋದು ಹೆಮ್ಮೆ ಅಂತ ಭಾವಿಸ್ತಿದ್ರು, ಆ ಭಾರತದಲ್ಲಿ ಕೃಷ್ಣನ ಗೀತೆಯನ್ನ ಸುಡಬೇಕು ಅಂತ ನಮ್ಮ ಕಣ್ಣೆದುರಿಗೆ ಹೇಳುವಂತ ಹುಟ್ಟುಬಿಟ್ರು. ಯಾಕೆ ಹಿಂಗಾಯ್ತು? ಮತ್ತೆ ಈಗ ಹುಟ್ಟಿದವ್ರು ಇವತ್ತೇನಲ್ಲ, ಇವತ್ತು ಯಾರೋ ನಂಗೆ ಮೆಸೇಜ್ ಕಳಿಸಿದ್ರು. ಅವ್ರು ಹೇಳ್ತಾರೆ, ಇವರು ಹುಟ್ಟೋಕ್ಕಿಂತ ಮುಂಚೆ ಗೀತೆ ಇತ್ತು, ಇವರು ಸತ್ತ ನಂತರವೂ ಗೀತೆ ಇರುತ್ತೆ, ಸಾಯೋದು ದೇಹ ಮಾತ್ರ, ಗೀತೆ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಸುಂದರವಾದ ಮಾತು. ಹೇಳದವರ ದೇಹ ಸುಡಬಹುದು, ಸುಟ್ಟು ಹೋಗ್ಬೋದು, ಆದ್ರೆ ಗೀತೆ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಈ ಡಿಟಿರಿಯರೇಷನ್ ಹೇಗೆ ಅಂತ ಇದ್ರ ಹಿನ್ನೆಲೆಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗಿ ಬರೋಣ. ಯೋಚನೆ ಮಾಡಿ, ನಾವೆಲ್ಲ ಚಂದ್ರಗುಪ್ತ ಮೌರ್ಯನ ಕುರಿತಂತೆ ನಿನ್ನೆ ನೋಡಿದ್ವಿ. ಚಂದ್ರಗುಪ್ತ ಮೌರ್ಯನ ನಂತರ ಬಿಂದುಸಾರ ಬಂದ. ಬಿಂದುಸಾರ ಯಾವುದನ್ನ ಚಂದ್ರಗುಪ್ತ ಮೌರ್ಯ ಅರ್ಧಕ್ಕೆ ನಿಲ್ಲಿಸಿದ್ನೋ ಅದನ್ನು ಕಂಟಿನ್ಯೂ ಮಾಡ್ದ. ಸ್ವಲ್ಪ ಅಕ್ಕಪಕ್ಕದ ರಾಜ್ಯಗಳನ್ನ ಗೆದ್ದುಕೊಂಡು ಸ್ವಲ್ಪ ಗಟ್ಟಿಯಾಗಿ ನಿಲ್ಲಿಸಿದ. ಅದಾದ ನಂತರ ಈ ದೇಶದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಇದನ್ನ ಮಾತ್ರ ಎಲ್ಲರೂ ಗಂಭೀರವಾಗಿ ಗಮನಿಸಬೇಕು ಅಂತ ನನಗನ್ಸುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತಂದ್ರೆ, ಬಿಂದುಸಾರನ ಮಗ ಅಶೋಕ ಪಟ್ಟಕ್ಕೆ ಬಂದು ಕೂತಿದ್ದು. ಅಶೋಕ ಪಟ್ಟಕ್ಕೆ ಬರುವಾಗ ನಮ್ಗೆಲ್ರಿಗೂ ಚಿಕ್ಕಂದಿಂದಲೂ ಕಥೆ ಹೇಳಿ ಕೂರಿಸಿದ್ದಾರೆ. ಅಶೋಕ ಪಟ್ಟಕ್ಕೆ ಬರೋಕ್ಕಿಂತ ಮುಂಚೆ ಕಳಿಂಗದ ಯುದ್ಧ ಮಾಡ್ದ. ಕಳಿಂಗದ ಯುದ್ಧದ ಸಾವು ನೋವುಗಳನ್ನ ಕಂಡು ಅವನ ಮನಸ್ಸಿಗೆ ಬಹಳ ಆಘಾತ ಆಯಿತು. ನಾನು ಎಷ್ಟೊಂದು ಜನರನ್ನು ಕೊಂದು ಬಿಟ್ನಲ್ಲ ಅಂತ ತುಂಬಾ ನೊಂದುಕೊಂಡ ಅಂತ. ಕ್ಷತ್ರಿಯ ಧರ್ಮ ಇದು, ಅದರಲ್ಲೇನು ತಪ್ಪಿರಲಿಲ್ಲ. ಕ್ಷತ್ರಿಯ ಧರ್ಮ ಏನು ಅಂತಂದ್ರೆ, ಎದುರಾಳಿಯನ್ನ ಮಟ್ಟ ಹಾಕಿ ತಾನು ಧರ್ಮವನ್ನ ಸ್ಥಾಪಿಸ್ಲಿಕ್ಕೋಸ್ಕರ ಪ್ರಯಾಸ ಪಡಬೇಕು. ಬಹುಶಃ ಈ ಅಶೋಕನಿಗೆ ಗೀತೆ ಓದಿದಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅಶೋಕ ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನನಗೂ ಕೂಡ ಚಿಕ್ಕನ್ನಲ್ಲಿ ಯಾವಾಗಲೂ ಅನಿಸ್ತಿತ್ತು, ಏನು ಸುಂದರವಾಗಿದೆ ಅಶೋಕ, ಎಂತ ಅದ್ಭುತವಾದ ರಾಜ, ಇದನ್ನ ನೋಡ್ಕೊಂಡು ಎಷ್ಟು ಮನಸ್ಸಿನ ಪರಿವರ್ತನೆ ಆಯ್ತು ಅಂತ. ಮನಸ್ಸಿನ ಪರಿವರ್ತನೆ ಬ್ರಾಹ್ಮಣನದಾಗ್ಬೋದು, ಕ್ಷತ್ರಿಯನ ಮನಸ್ಸಿನ ಪರಿವರ್ತನೆ ಆಗಬಾರದು. ಇದು ಡೇಂಜರ್. ಒಂದು ದೇಶದ ಇತಿಹಾಸದ ದಿಕ್ಕನ್ನು ಬದಲಾಯಿಸಿಬಿಡುತ್ತೆ ಅನ್ನೋದಕ್ಕೋಸ್ಕರ ನನಗೆ ಯಾವಾಗ ಇದರ ಬಗ್ಗೆ ಕಲ್ಪನೆ ತುಂಬಾ ಸ್ಪಷ್ಟ ಆಯ್ತು ಅಂದ್ರೆ, ಒಮ್ಮೆ ಗುರುಮೂರ್ತಿಗಳ ಲೇಖನ ಓದ್ತಿದ್ದೆ. ಗುರುಮೂರ್ತಿಗಳಲ್ಲಿ ತುಂಬಾ ಗಂಭೀರವಾಗಿ ಹೇಳಿದ್ರು. ಅವರು ಹೇಳಿದ್ರು, ವಿ ಡೋಂಟ್ ವಾಂಟ್ ಬುದ್ಧ, ವಿ ವಾಂಟ್ ಕೃಷ್ಣ ನಾವು ಅಂತ. ನಮ್ಗೊಂದು ಸ್ವಲ್ಪ ಶಾಕ್ ಆಯ್ತು, ಏನ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಓದಿದ್ಮೇಲೆ ಅನ್ನಿಸ್ತು, ನಿಜ ಅಲ್ಲ. ಅಶೋಕನ ಮನಸ್ಸಿನಲ್ಲಾದಂತ ಬದಲಾವಣೆಗಳಿದೆಯಲ್ಲ, ಅದು ಅಶೋಕನನ್ನ ಸನ್ಯಾಸಿಯನ್ನಾಗಿ ಮಾಡಿ, ಅಶೋಕ ರಾಜಧರ್ಮವನ್ನು ಪರಿಪಾಲಿಸದೆ ನಾನು ವಾನಪ್ರಸ್ಥಿಯಾಗಿ ಸನ್ಯಾಸಿಯಾಗಿರ್ತೀನಿ, ಅಧಿಕಾರವನ್ನ ಮತ್ತೊಬ್ಬರ ಕೈಯಲ್ಲಿ ಕೊಡ್ತೀನಿ ಎಂದಿದ್ರೆ ಏನೂ ತಪ್ಪಿರಲಿಲ್ಲ. ಆದ್ರೆ ಅಶೋಕ ಏನ್ ಮಾಡ್ದ, ತಾನು ಅಧಿಕಾರದಲ್ಲಿ ಕೂತ್ಕೊಂಡೆ ನಾನು ಇನ್ನು ಮುಂದೆ ಯಾವ ಕಾರಣಕ್ಕೂ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ. ಅದರಲ್ಲೂ ತಪ್ಪಿಲ್ಲ. ಆದ್ರೆ ಏನ್ ಮಾಡ್ದ, ಯುದ್ಧ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಶುರು ಮಾಡ್ಬಿಟ್ಟ. ಈಗ ಯೋಚನೆ ಮಾಡಿ, ಒಂದು ದೊಡ್ಡ ಸೇನೆ ಇದೆ, ಈ ಸೇನೆ ಎದುರಿಗೆ ನಿಂತುಕೊಂಡು ಯುದ್ಧ ಮಾಡೋದು ತಪ್ಪು ಅಂತಂದ್ರೆ ಅವನ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಏನ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಅವನ ಕೈಯಲ್ಲಿ ಬಿಲ್ಲು ಬಾಣಗಳನ್ನ ಭರ್ಜಿಗಳನ್ನ ಹಿಡ್ಕೊಂಡು ಯಾತಕ್ಕೋಸ್ಕರ ಹೋರಾಟ ಮಾಡಬೇಕು ಅಥವಾ ಯಾತಕ್ಕೋಸ್ಕರ ಕವಾಯತ್ ಮೇಲೆ ಭಾಗವಹಿಸಬೇಕು ಅನ್ನೋ ಪ್ರಶ್ನೆಗೆ ಯಾವ ಉತ್ತರವೂ ಇಲ್ಲ. ಅಶೋಕ ಅದೆಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಅಂತಂದ್ರೆ, ಅವನು ಸಾಕ್ಷಾತ್ ಬುದ್ಧನ ಅನುಯಾಯಿ ತಾನು ಅಂತ ಹೇಳ್ಕೊಳ್ಳಿಕ್ಕೆ ಬುದ್ಧ ಹೇಳಿದ್ದನ್ನ ಅವನು ಹೇಳಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ಅನುಸರಿಸಲಿಕ್ಕೆ ಶುರು ಮಾಡಿಬಿಟ್ಟ. ಬುದ್ಧನ ಬಗ್ಗೆ ಅಪಾರವಾದ ಗೌರವ ಇದೆ, ಅನುಮಾನವೇ ಇಲ್ಲ. ಇಡೀ ಹಿಂದೂ ಧರ್ಮ, ಇಡೀ ರಾಷ್ಟ್ರ ಬುದ್ಧನನ್ನು ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿ ವಿಶೇಷವಾದ ಗೌರವ ಕೊಡುತ್ತೆ. ನನಗೂ ತುಂಬಾ ವಿಶೇಷವಾದ ಗೌರವ. ಯಾಕೆ ಅಂದ್ರೆ, ಸಂತನಾಗಿ ಬುದ್ಧನ ಬಗ್ಗೆ ತಿಳ್ಕೊಂಡಾಗ ಭಾವಪೂರ್ಣಗೊಳ್ಳುತ್ತೆ ಮನಸ್ಸು. ಯೋಚನೆ ಮಾಡಿ, ಶ್ರೀಮಂತನಾಗಿ ಚಕ್ರವರ್ತಿ ಆಗ್ಬೋದಾಗಿದ್ದಂತ ಬುದ್ಧ, ಅವನು ವಾಸ್ತವವಾಗಿ ಚಕ್ರವರ್ತಿಯಾಗಿದ್ದುಕೊಂಡು ಈ ಕೆಲಸ ಮಾಡ್ಬೋದಿತ್ತು ಅಶೋಕನ್ ತರ. ಆದ್ರೆ ಅವನು ಏನ್ ಮಾಡ್ದ, ಎಲ್ಲವನ್ನೂ ತ್ಯಾಗ ಮಾಡಿ ಸತ್ಯವನ್ನ ಪಡ್ಕೊಳ್ಳಿಕ್ಕೋಸ್ಕರ, ಯಾವ ತರ ಭಾರತದ ಋಷಿಗಳು ದರ್ಶನಕ್ಕೋಸ್ಕರ ಹಾತೊರಿತಾ ಇದ್ರೋ ಹಾಗೆ ಭಗವಾನ್ ಬುದ್ಧ ಕೂಡ ಸತ್ಯವನ್ನ ಪಡ್ಕೊಳ್ಳಿಕ್ಕೋಸ್ಕರ ಒಂದು ದೀರ್ಘ ಯಾತ್ರೆ ಮಾಡಿ ಅತ್ಯಂತ ಕಠಿಣವಾದ ಪ್ರಯತ್ನವನ್ನ ಮಾಡ್ದ. ಬುದ್ಧನ ಪ್ರಯತ್ನ ಹೇಗಿತ್ತು ಅಂತಂದ್ರೆ, ಅವನು ಪೂರ್ಣ ಉಪವಾಸ ಮಾಡ್ತಿದ್ದಂತೆ. ಅವನ ಉಪವಾಸದ ವೃತವನ್ನು ಕಂಡು ಅನೇಕ ಮಿತ್ರರು ಅವನ ಜೊತೆ ಬಂದು ಸೇರ್ಕೊಂಡ್ರು. ಆದ್ರೆ ಬುದ್ಧನಿಗೆ ಒಂದು ದಿನ ಅನ್ನಿಸ್ತು, ಉಪವಾಸದಿಂದ ಮೂರ್ಛಿತನಾದಾಗ, ನಾನು ಉಪವಾಸ ಮಾಡಿದ್ರೆ ಏನು ಉಪಯೋಗ, ಈ ದೇಹವೇ ಇಲ್ಲ ಅಂದ್ರೆ ಸತ್ಯವನ್ನು ತಿಳ್ಕೊಳ್ಳೋದು ಯಾರು, ಅದಕ್ಕೆ ಈ ದೇಹವನ್ನು ಕಾಪಾಡ್ಕೋಬೇಕು ಅಂತ ನಿಧಾನವಾಗಿ ಅವನು ಭಕ್ತರೊಬ್ಬರು ಕೊಟ್ಟ ಪಾಯಸವನ್ನು ಕುಡ್ದ. ಅಲ್ಲಿಂದ ಆಚೆಗೆ ಅವನು ಸತ್ಯವನ್ನು ಹುಡುಕ್ಲಿಕ್ಕೆ ಮಧ್ಯಮ ಮಾರ್ಗವನ್ನ ತಗೊಂಡ ಅಂತ. ಇದು ಬುದ್ಧನ ವಿಚಾರ ಗೊತ್ತಿದ್ದವರಿಗೆಲ್ಲ ಬಹಳ ಹತ್ರ ಅನ್ಸೋದು. ಮಧ್ಯಮ ಮಾರ್ಗ ಇಷ್ಟಪಟ್ಟ ಅವನು ಅಂತ. ಈ ಮಧ್ಯಮ ಮಾರ್ಗದ ನಂತರ ಬುದ್ಧ ತನ್ನ ಸಾಧನೆಯ ಶೈಲಿಯನ್ನು ಬದಲಾಯಿಸಿಕೊಂಡ. ಭಗವಂತನನ್ನು ಅರಿಯುವ ಪ್ರಯತ್ನ ಮಾಡ್ತಾ ಮಾಡ್ತಾ ಆಳಕ್ಕಿಳಿದು ಬುದ್ಧ ಆ ಬೋಧಿಸತ್ವವನ್ನು ತನ್ನದಾಗಿಸಿಕೊಂಡ. ಇಷ್ಟು ಅವನ ಬಗೆಗಿನ ಕಥೆಗಳು ಬಹಳ ಸುಂದರವಾಗಿವೆ. ನನಗೆ ಬಾಪು ಒಬ್ರು ಒಂದು ಕತೆ ಹೇಳಿದ್ರು, ಬಹಳ ಚೆನ್ನಾಗಿದೆ. ಈ ಕಥೆ ಸುಮ್ಮನೆ ಇಲ್ಲೊಂದು ಪಾಸ್ ಬೈ ಆಗಿ ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು. ಬುದ್ಧ ಅದೊಮ್ಮೆ ಭಿಕ್ಷುವಾಗಿ ತನ್ನ ದೊಡ್ಡ ಪಡೆಯೊಂದಿಗೆ ಬಂದಂತೆ ತನ್ನದೇ ರಾಜ್ಯಕ್ಕೆ ಬಂದ.
ಬಂದವನು ತನ್ನದೇ ಮನೆ ಎದುರಿಗೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಎಂದ, ಭಿಕ್ಷೆ ಕೊಡಿ ಅಂತ ಕೇಳ್ದ. ಅವನ ಹೆಂಡತಿಗೆ ಈ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ ಅನ್ನಿಸ್ತು. ಇಷ್ಟು ವರ್ಷಗಳಾದರೂ ಈ ವಾಯ್ಸ್ ಮರ್ತಿರಲ್ಲ, ಅದೊಂದು ಬಹಳ ವಿಶೇಷ. ಅದು ಎಲ್ಲೋ ಕೇಳಿದಿನಲ್ಲ ಅನ್ನಿಸ್ತು. ಆದರೂ ಮಗನಿಗೆ ಊಟ ಮಾಡಿಸ್ತಾ ಇದ್ದವಳು, ಆಟ ಆಡಿಸ್ತಾ ಇದ್ದವಳು, ಇಲ್ಲಿಂದ ಎದ್ ಬಂದು ಭಿಕ್ಷೆ ಕೊಡಬೇಕು ಅಂತ ಯಾರೋ ಮನೆ ಎದುರಿಗೆ ನಿಂತಿದ್ದಾರೆ ಅಂತ ಹತ್ರ ಬಂದು ನೋಡಿದ್ಲು. ಎಲ್ಲೋ ನೋಡಿದಿನಲ್ಲ ಅನ್ನಿಸ್ತು ಅವಳಿಗೀಗ, ಈ ವ್ಯಕ್ತಿನೆಲ್ಲೋ ನೋಡಿದ್ದೀನಲ್ಲ. ಆದರೆ ಹತ್ತಿರದಿಂದ ನೋಡಿದಾಗ ಗೊತ್ತಾಯಿದ್ದಾರೆ, ನನ್ನ ಗಂಡ ಇದು, ಇವನು ಭಿಕ್ಷು ಆಗ್ಬಿಟ್ಟಿದ್ದಾನೆ, ನಾನೀಗ ಭಿಕ್ಷೆ ಕೊಡಬೇಕು ಅಂತ ಹೇಳಿ ಎದುರಿಗೆ ನಿಂತಲಂತೆ. ಕೇಳಿದ 3 ಪ್ರಶ್ನೆಗಳು ಇವತ್ತಿಗೂ ಕೂಡ ರೋಮಾಂಚನಕಾರಿಯಾಗುವಂತ ಪ್ರಶ್ನೆಗಳು. ಇದು ಅದು ಎಲ್ಲಿಂದ ಪ್ರಕ್ಷೇಪವೋ ಘಟನೆಯೋ ಗೊತ್ತಿಲ್ಲ, ಆದರೆ 3 ಪ್ರಶ್ನೆಗಳು ಬಹಳ ಸುಂದರವಾಗಿವೆ. ಬುದ್ಧ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ತಾನಂತೆ, ಆದರೆ ಹೆಂಡತಿ ಕೇಳುವ 3 ಪ್ರಶ್ನೆಗಳು ಹೆಂಗಿವೆ ನೋಡಿ. ಮೊದಲನೇ ಪ್ರಶ್ನೆ ಅವನ ಹೆಂಡತಿ ಕೇಳ್ತಾಳೆ, ನಾನು ಭಿಕ್ಷೆ ಹಾಕೋಕ್ಕಿಂತ ಮುಂಚೆ ಕೆಲವು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಿ ಅಂತ. ಮೊದಲನೇ ಪ್ರಶ್ನೆ ಅವಳು ಕೇಳೋದು, ನೀನು ಯಾವುದಕ್ಕೋಸ್ಕರ ಮನೆ ಬಿಟ್ಟು ನನ್ನನ್ನು ನಿನ್ನ ಮುದ್ದಿನ ಮಗನನ್ನು ಬಿಟ್ಟು ಎದ್ದು ಹೋಗ್ಬಿಟ್ಟಿಯೋ, ಅದು ಮನೇಲಿದ್ರೆ ಸಿಗ್ತಾ ಇರಲಿಲ್ವಾ ಅಂತ ಕೇಳಿದ್ಲು. ಯಾಕೆ ಸಿಗಲ್ಲ? ಆ ಬ್ರಹ್ಮತತ್ವ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಸಿಗಬೇಕು ಅಂತ ಅದೇ ಬುದ್ಧ ಅನೇಕ ಬಾರಿ ಹೇಳ್ಕೊಂಡು ಹೋಗುವಂತ ಬುದ್ಧನಿಗೆ ಇಷ್ಟು ಗೊತ್ತಿರ್ಲಿಲ್ವಾ? ಅವನಿಗೆ ಈ ಪ್ರಶ್ನೆಗೆ ಉತ್ತರ ಕೊಡುವಂತಿಲ್ಲ, ಸುಮ್ಮನೆ ಇದ್ದವನು. ಯಾಕಂದ್ರೆ ಇವನು ಅರ್ಧ ರಾತ್ರಿಯಲ್ಲಿ ಎದ್ದೋಗಿದ್ನಲ್ಲ, ಹಿಂಗಾಗಿ ಉತ್ತರ ಕೊಡುವಂತಿಲ್ಲ, ಸುಮ್ಮನೆ ನಿಂತಿದ್ದ. 2ನೇ ಪ್ರಶ್ನೆ ಹೆಂಡತಿ ಕೇಳಿದ್ಲು, ನಾನು ರಾಜನ ಪತ್ನಿ ಅಂತ ನಿಂಗೆ ಗೊತ್ತಿದೆ, ನೀನು ಸಾಕ್ಷಾತ್ ರಾಜ, ಚಕ್ರವರ್ತಿ ಆಗಬೇಕಾಗಿದ್ದವನು. ಯುದ್ಧಕ್ಕೆ ಹೋಗುವಂತ ರಾಜ ವಾಪಸ್ ಬರ್ತಾನೆ ಅನ್ನೋದು ಅನುಮಾನ ಇದ್ದಾಗಲೂ ಕೂಡ ತಿಲಕ ಹಚ್ಚಿ ಯುದ್ಧ ಮಾಡಿ ಜಯಶಾಲಿಯಾಗುವಂತ ಹಾರೈಸುವಂತ ಹೆಣ್ಮಕ್ಕಳ ಕುಲ ನನ್ನದು. ನೀನ್ ಅಂಥದ್ರಲ್ಲಿ ಇಂಥದೊಂದು ಶ್ರೇಷ್ಠ ಸಾಧನೆಗೆ ಹೋಗ್ತೀಯ ನನಗೆ ಹೇಳಿ ಹೋಗಿದ್ದಿದ್ರೆ ನಾನೇನ್ ತಡಿತಿದ್ನ? ತಿಲಕ ಹಚ್ಚಿ ಕಳಿಸ್ಕೊಡ್ತಿರ್ಲಿಲ್ವಾ? ಯಾಕೆ ಅನುಮಾನ ಪಟ್ಟೆ ನನ್ನ ಮೇಲೆ ಎಂದು. ಎರಡಕ್ಕೂ ಉತ್ತರ ಇಲ್ಲ ಬುದ್ಧನಿಗೆ. 3ನೇ ಪ್ರಶ್ನೆ ಕೇಳಿದ್ದು, ನೋಡು ನಿನ್ ಮಗ ಬೆಳೆದು ನಿಂತಿದ್ದಾನೆ, ನಿಮ್ಮಪ್ಪ ದೊಡ್ಡ ಸಾಮ್ರಾಜ್ಯ ನಿನಗೆ ಇಟ್ಟಿದ್ರು, ಬಿಟ್ಟು ಹೋದೆ ನೀನು, ಈಗ ನಿನ್ ಮಗ ಬೆಳೆದು ನಿಂತಿದ್ದಾನೆ, ಅವನಿಗೆ ನೀನ್ ಕೊಡೋ ಆಸ್ತಿ ಏನು ಅಂತ ಕೇಳಿದಾಗ ಬುದ್ಧ ಕೈ ಮುಗಿದು ಹೇಳಿದಂತೆ, ವಾ, ಒಂದು ಪ್ರಶ್ನೆಗಾದ್ರೂ ಉತ್ತರ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಯಲ್ಲ. ನಂದು ಆಸ್ತಿ ಅಂದ್ರೆ ಇವನನ್ನು ನಾನು ಭಿಕ್ಷು ಮಾಡ್ಕೊಳ್ಳಬಲ್ಲೆ ಅಷ್ಟೇ, ಇನ್ನೇನಿಲ್ಲ ಅಂತ ಅವನನ್ನು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಂತೆ. ಬಹಳ ಚೆನ್ನಾಗಿರೋದು. ಬುದ್ಧನಿಗೆ ಇದೊಂದು ಚಿಂತನೆ ಇತ್ತು, ಎಲ್ಲರನ್ನೂ ಭಿಕ್ಷುವಾಗಿಸಬೇಕು ಅಂತ, ಯಾರನ್ನೂ ಉಳಿಸಬಾರದು, ಎಲ್ಲರನ್ನೂ ಭಿಕ್ಷುವಾಗಿ ಕರ್ಕೊಂಡು ಅಂತಿಮ ಹಂತಕ್ಕೆ ತಗೊಂಡು ಹೋಗ್ಬೇಕು, ಎಲ್ಲರನ್ನೂ ಮುಕ್ತರನ್ನಾಗಿಸಬೇಕು ಅಂತ. ಆದ್ರೆ ಆ ಥರ ಎಲ್ಲರನ್ನೂ ಏಕಕಾಲಕ್ಕೆ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಭಾರತದ ಚಿಂತಕರು 16,000 ವರ್ಷಗಳಿಂದ ಆಲೋಚನೆ ಮಾಡಿಯೇ 4 ವರ್ಣಗಳನ್ನು ಮಾಡಿದ್ದು, 4 ಆಶ್ರಮಗಳ ಪರಿಕಲ್ಪನೆ ಕೊಟ್ಟಿದ್ದು. ಎಲ್ಲರೂ ಅಲ್ಟಿಮೇಟ್ಲಿ ಮೋಕ್ಷಕ್ಕೆ ಹೋಗ್ಬೇಕು, ಏಕಾಏಕಿ ಜಂಪ್ ಮಾಡ್ಲಿಕ್ಕೆ ಆಗಲ್ಲ ಅಂತಲೇ 25 ವರ್ಷಗಳ ಕಠಿಣ ಬ್ರಹ್ಮಚರ್ಯದ ಕಲ್ಪನೆ ಕೊಟ್ಟು ಆಮೇಲೆ ಮದುವೆ ಕಲ್ಪನೆ ಕೊಟ್ಟಿದ್ದು. ನೀನು ಗೃಹಸ್ಥನಾಗಬೇಕು, ಅದಕ್ಕಿಂತ ಮುಂಚೆ ಬ್ರಹ್ಮಚರ್ಯದ ಸಾಧನೆ ಮಾಡಬೇಕು, ಗೃಹಸ್ಥನಾಗಿಯೇ ಸನ್ಯಾಸದ ದಿಕ್ಕಿಗೆ ಹೋಗ್ಬೇಕು. ಇದು ಅತ್ಯಂತ ಕಠಿಣವಾದ ಮಾರ್ಗ, ಸುಲಭ ಅಲ್ಲ ಅಂತ ಗೊತ್ತಿದ್ದೇ ಎಲ್ಲ ಮಾಡಿದ್ರು. ಆದ್ರೆ ಬುದ್ಧ ತಾನು ಎಲ್ಲರನ್ನೂ ಭಿಕ್ಷುವನ್ನಾಗಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವನ ಜೊತೆ 16,000 ಜನ ಹೋಗ್ತಿದ್ರು. ಅವ್ರ ಕೆಲಸ ಏನು? ಅವರೆಲ್ಲ ಹೋಗ್ತಿದ್ರು, ಯಾವುದೋ ಒಂದು ರಾಜ್ಯದಲ್ಲಿ ಇರ್ತಿದ್ರು, ಆ ರಾಜ ಬಂದು ಇವರಿಗೆಲ್ಲ ಊಟ ಹಾಕ್ತಿದ್ದ, ತಂಪಾಡಿಗೆ ತಾವಿರ್ತಿದ್ರು, ಅವರು ಚರ್ಚೆಗಳಲ್ಲಿ ಮಗ್ನರಾಗಿರ್ತಿದ್ರು. ಹಿಂಗಾಗಿ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಈ ತರದ ಭಿಕ್ಕುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯ ಮಾತು ಹೇಳ್ತಾನೆ. ನನ್ನ ರಾಜ್ಯದಲ್ಲಿ ಯಾರೂ ಹೀಗೆ ಭಿಕ್ಕುಗಳಾಗುವಂತಿಲ್ಲ, ಅದರಲ್ಲೂ ಮದುವೆ ಆಗಿರೋರು ಹೆಂಡತಿ ಮಕ್ಕಳನ್ನು ಬಿಟ್ಟಂತೂ ಹೋಗುವಂತೆಯೇ ಇಲ್ಲ. ಹೋಗೋಕ್ಕಿಂತ ಮುಂಚೆ ಹೆಂಡತಿ ಮಕ್ಕಳಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಯೇ ಹೋಗಬೇಕು. ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳೋದು. ಇನ್ನೊಂದು ಮಾತು ಚಾಣಕ್ಯ ಒಂದ್ ಕಡೆ ಹೇಳ್ತಾನೆ, ಯಾರೇ ಹೆಣ್ಮಕ್ಳು, ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಭಿಕ್ಕುಗಳಿರೋ ಜಾಗದಲ್ಲಿ ಒಬ್ಬೊಬ್ಬರೇ ಹೋಗುವಂತಿಲ್ಲ. ತುಂಬಾ ನಿಯಮಗಳನ್ನು ಹಾಕ್ತಾನೆ ಅರ್ಥಶಾಸ್ತ್ರದಲ್ಲಿ. ಏನು ಆಶ್ಚರ್ಯ ಅಂತಂದ್ರೆ, ಈ ಗ್ರೀಕರು ಭಾರತಕ್ಕೆ ಬರುವಾಗ ಅದಾಗ್ಲೇ ಬುದ್ಧನ ಕಾಲ, ಬುದ್ಧ ಗತಿಸಿಯಾಗಿತ್ತು, ಬುದ್ಧನ ಚಿಂತನೆಗಳು ತುಂಬಾ ಹರಡಿತ್ತು ಅಂತ ನಾವು ಅನ್ಕೊಳ್ತೀವಿ. ಆದರೆ ಯಾವ ಗ್ರೀಕರು ಕೂಡ ಬುದ್ಧಿಸಂನ ಕುರಿತಂತೆ, ಬುದ್ಧನ ಮತದ ಕುರಿತಂತೆ ಒಂದು ಚೂರು ಉಲ್ಲೇಖ ಮಾಡಲ್ಲ. ಯಾಕೆ ಅಂತಂದ್ರೆ ಬುದ್ಧಿಸಂ ಆಗ್ಲೇ ಹೆಚ್ಚು ಕಡಿಮೆ ಮುಗಿದೋಗಿತ್ತು, ಯಾರು ಅದನ್ನು ಫಾಲೋ ಮಾಡೋ ಹಂತದಲ್ಲಿ ಇರಲಿಲ್ಲ, ತುಂಬಾ ಸಣ್ಣ ಮಟ್ಟದಲ್ಲಿ ಪಾಕೆಟ್ಸ್ ನಲ್ಲಿತ್ತು. ಆದ್ರೆ ಈಗ ಅಶೋಕ ಅದನ್ನ ತನ್ನದಾಗಿಸಿಕೊಳ್ಳಿಕ್ಕೆ ತಬ್ಬಿಕೊಳ್ಳಿಕ್ಕೆ ಹೊರಟಿದ್ದ. ಅಶೋಕ ಯಾವ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಚಾಣಕ್ಯನ ಅರ್ಥಶಾಸ್ತ್ರದ ಬೇಸಿತ್ತೋ ಅದನ್ನೇ ಪಕ್ಕಕ್ಕಿಟ್ಟು ತಾನು ಬುದ್ಧಿಸಂನ ಆಧಾರದ ಮೇಲೆ ತನ್ನ ನಾಡನ್ನು ಕಟ್ಟಲಿಕ್ಕೆ ಹೊರಟಿದ್ದ. ಎಷ್ಟಾಗಿತ್ತು? ಚಂದ್ರಗುಪ್ತ ಮೌರ್ಯ, ಅವ್ರ ಮಗ 3ನೇ ಪೀಳಿಗೆಯ ಒಳಗೆ ಇಷ್ಟು ಡಿಟೀರಿಯೇಷನ್ ಬಂದ್ಬಿಡ್ತು. ಅಶೋಕ ಎಲ್ಲಿವರೆಗೂ ಮಾಡದ ಅಂತಂದ್ರೆ, ಎಲ್ಲರೂ ಬುದ್ಧಿಸಂನ ಅಥವಾ ಬುದ್ಧನ ಸಿದ್ಧಾಂತಗಳನ್ನು ಅನುಸರಿಸಲೇಬೇಕು ಅಂತ ಕಡ್ಡಾಯ ಮಾಡಲಾಯಿತು.
ಯಾವ ಕಾರಣಕ್ಕೂ ಸ್ಯಾಕ್ರಿಫೈಸಸ್ ಮಾಡಬಾರದು, ಯಜ್ಞ ಯಾಗಾದಿಗಳಲ್ಲಿ ಬಲಿ ಕೊಡೋದನ್ನು ನಿಷೇಧಿಸಬೇಕು ಅಂತ. ಈ ಯಜ್ಞ ಯಾಗಾದಿಗಳಲ್ಲಿ ಬಲಿ ಕೊಡೋ ಪದ್ಧತಿ ಅನುಚಾನವಾಗಿ ನಡ್ಕೊಂಡು ಬಂದಿದ್ದರಿಂದ ಇದನ್ನು ನಿಷೇಧ ಮಾಡಿದ ಕೂಡಲೇ ಅನೇಕರಿಗೆ ಮುಂದೇನು ಅಂತ ಗಾಬರಿ ಆಯಿತು. ಎಲ್ಲ ಪ್ರಮುಖವಾದ ಹುದ್ದೆಗಳನ್ನ, ಅದು ರಾಜ್ಯದ ಹುದ್ದೆಗಳನ್ನ ಮತ್ತು ಎಲ್ಲ ಪ್ರಮುಖ ಏನೇ ಇರಲಿ ಆ ಹುದ್ದೆಗಳನ್ನೆಲ್ಲ ಬೌದ್ಧ ಭಿಕ್ಷುಗಳು ಅಥವಾ ಬುದ್ಧನ ಚಿಂತನೆಗಳ ಮೇಲೆ ಅನುಕಂಪ ಇರೋರಿಗೆ ಹುಡುಕಿ ಕೊಡ್ಲಾಯ್ತು. ಯೋಚನೆ ಮಾಡಿ, ಯಾವುದಾದ್ರೂ ಒಂದು ಮತವನ್ನ ಒಂದು ಸರ್ಕಾರ ಓಲೈಸ್ಲಿಕ್ಕೆ ಶುರು ಮಾಡಿದರೆ ರಾಜ್ಯ ಮತ್ತು ರಾಷ್ಟ್ರ ಎಷ್ಟು ಹದಗೆಡಬಹುದು ಅಂತ. ಇದು ಯಾವುದೇ ಕಾಲಕ್ಕೂ ಅನ್ವಯ ಆಗುತ್ತೆ. ಅದು ಅಶೋಕನ ಕಾಲಕ್ಕೂ ಅನ್ವಯ ಆಗುತ್ತೆ, 2015ರಲ್ಲೂ ಅನ್ವಯ ಆಗುತ್ತೆ. ಹೇಗೆ ಪೂರ್ತಿ ರಾಷ್ಟ್ರ ಹಾಳಾಗುತ್ತೆ ಅಂತ. ಇಡೀ ಭಾರತವನ್ನ ಕಟ್ಟಬೇಕು ಅಂತಂದ್ರೆ ಇತಿಹಾಸದಿಂದ ಪಾಠ ಕಲಿಬೇಕು ಅನ್ನೋದು ಈ ಕಾರಣಕ್ಕೋಸ್ಕರ ಹೇಳೋದು. ಎಷ್ಟರ ಮಟ್ಟಿಗೆ ಮಾಡಿದ್ರು ಅಂತಂದ್ರೆ ಬೌದ್ಧ ಭಿಕ್ಷುಗಳು ಊರೂರು ತಿರುಗಾಡ್ತಿದ್ರು, ಎಲ್ಲಂದ್ರಲ್ಲಿ ಪ್ರವಚನಗಳಾಗ್ತಿತ್ತು. ಆ ಪ್ರವಚನಗಳಲ್ಲಿ ಅವ್ರು ಹೇಳ್ತಿದ್ರು ಈ ತರದ ಚಿಂತನೆಗಳು, ಅಂದ್ರೆ ಶಾಂತಿಯ ಮಂತ್ರ, ಯಾರ ಮೇಲೂ ಏರಿ ಹೋಗ್ಬಾರ್ದು, ಯಾರ ಜೊತೆಯೂ ಗಲಾಟೆ ಮಾಡಬಾರ್ದು, ಆಸೆಗಳನ್ನು ಇಟ್ಕೊಳ್ಬಾರ್ದು, ಇವೆಲ್ಲ ಬುದ್ಧನ ಚಿಂತನೆಗಳನ್ನು ಹೇಳ್ತಾ ಅವ್ರು ಎಲ್ಲಿವರೆಗೂ ಹೇಳ್ತಿದ್ರು ಅಂತಂದ್ರೆ ಕತ್ತಿ ಹಿಡಿದು ರಾಜ್ಯ ಗೆಲ್ಲೋಕ್ಕಿಂತ ಧರ್ಮದ ಮೂಲಕ ರಾಜ್ಯ ಗೆಲ್ಲೋದು ಒಳ್ಳೇದು ಅಂತ. ಇದನ್ನು ಹೇಳಿದ್ದಲ್ಲದೆ ಆ ಸೈನಿಕರಿಗೆ ಹೋಗಿ ಹೇಳ್ತಿದ್ರಂತೆ, ಅವರು ಪ್ರವಚನ ಮಾಡ್ತಾ ಸೈನಿಕರ ಮುಂದೆ ನಿಂತುಕೊಂಡು ಪ್ರವಚನ ಮಾಡ್ತಾ ಹೇಳೋರು, ನೀವು ಕತ್ತಿ ಹಿಡಿದು ಗೆಲ್ತಿರಲ್ಲ, ನಿಮಗಿಂತ ಭಿಕ್ಷುವಾಗಿ ಬದುಕಿರೋ ನಾನು ಶ್ರೇಷ್ಠ ಅಂತ. ಹೆಂಗಾಗ್ಬೋದು ಅವ್ರ ಕತೆ ಯೋಚನೆ ಮಾಡಿ. ಈ ಕತ್ತಿ ಹಿಡಿದು ಹೋರಾಡಬೇಕಾದ ಸೈನಿಕನ ಪರಿಸ್ಥಿತಿ ಹೆಂಗಾಗೋಗಿತ್ತು ಅಂದ್ರೆ ನಿಧಾನವಾಗಿ ಎಷ್ಟರ ಮಟ್ಟಿಗೆ ಆ ಟೋಟಲ್ ಈ ಮೌರ್ಯ ಸಾಮ್ರಾಜ್ಯ ವೀಕ್ ಆಗ್ತಾ ಹೋಯ್ತು ಅಂತಂದ್ರೆ ಅವನಿರೋವರೆಗೂ ಎಲ್ಲ ಚೆನ್ನಾಗಿತ್ತು. ಈ ಅಶೋಕ ಸುಮ್ಮನಿರದೆ ಎಲ್ಲ ಕಡೆಯೂ ಹೋಗಿ ತಾನು ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ನಿಲ್ಲಿಸಿ, ಅಶೋಕ ಸ್ತಂಭಗಳನ್ನ ನಾವೆಲ್ಲ ಕಡೆ ನೋಡ್ತೀವಲ್ಲ, ಆ ಸ್ತಂಭಗಳ ಮೇಲೆ ನಾನು ಎಲ್ಲ ಮತಗಳನ್ನ ಏಕವಾಗಿ ಪ್ರೀತಿಸ್ತೇನೆ, ಒಂದೇ ಆಗಿ ನೋಡ್ತೀನಿ ಅಂತ. ಆದರೆ ವಾಸ್ತವವಾಗಿ ಹಂಗಿರಲಿಲ್ಲ. ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ಉದ್ಧ್ವಸ್ತಗೊಂಡು ಸಮಾಜ ನಿಶ್ಚೇಷ್ಟಿತವಾಗುವಂತ ಹಂತಕ್ಕೆ ಬಂದಿತ್ತು. ಒಂಥರ ಕ್ಲೈಬ್ಯದ ಸ್ಥಿತಿಗೆ ಹೋಗುವಂತ ಹಂತಕ್ಕೆ ಬಂದಿತ್ತು. ಮುಂದೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಿಂದಿನ ಇಬ್ರು ಗಟ್ಟಿಯಾದ ಸೈನ್ಯವನ್ನೆಲ್ಲ ಕಟ್ಟಿ ಹಾಗೆ ಉಳಿಸಿದ್ರಿಂದ ಅನ್ಯರು ಆಕ್ರಮಣ ಮಾಡಲಿಕ್ಕೆ ಹೆದರ್ತಾ ಇದ್ರು. ಆದರೆ ಅಶೋಕನ ಸಮಾಜ ಒಳಗಿಂದೊಳಗೆ ವೀಕ್ ಆಗೋಗಿತ್ತು. ಅಶೋಕನ ಹತ್ರ ಯಾರೋ ಬಂದು ಕೇಳಿದ್ರಂತೆ, ಇದು ಕೂಡ ಪ್ರಕ್ಷೇಪದ ಕಥೆ ಇರ್ಬೋದು, ನಾನು ಓದಿದ್ದೀನಿ, ನಂಗೆ ಬಹಳ ಖುಷಿ ಕೊಟ್ಟಂತ ಕಥೆ ಇದು. ಆದರೆ ವಾಸ್ತವದ ಸ್ಥಿತಿ ಹೀಗಿರ್ಲಿಲ್ಲ ಅಷ್ಟೇ. ಯಾರೋ ಬಂದು ಕೇಳಿದ್ರು, ಅವನ್ ಮಂತ್ರಿಯೇ ಕೇಳಿದ, ನೀನ್ ಎಲ್ಲ ಹೇಳ್ತೀಯ ಸೈನ್ಯ ಬೇಡ, ಯುದ್ಧ ಮಾಡೋದು ಬೇಡ ಅಂತ, ಹಾಗಿದ್ಮೇಲೆ ನಮ್ಮ ಹತ್ರ ಇಷ್ಟು ದೊಡ್ಡ ಸೈನ್ಯ ಯಾಕಿದೆ? ಇವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ರೆ ಬೊಕ್ಕಸಕ್ಕೆ ಆದಾಯ ಆದ್ರೂ ಆಗುತ್ತಲ್ಲ, ಯಾಕೆ ಇಟ್ಕೋಬೇಕು? ಹಂಗಂತ ಹೇಳಿದ ತಕ್ಷಣ ಅಶೋಕ ಅವನಿಗೊಂದು ಒಂದು ಒಂದು ವಿಶೇಷವಾದ ದರ್ಶನ ಮಾಡಿಸಿದ್ನಂತೆ. ಅಮಾವಾಸ್ಯೆಯ ರಾತ್ರಿ ತಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಕುರುಡನೊಬ್ಬ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬರ್ತಿದ್ನಂತೆ. ಮೊದಲೇ ಕುರುಡ, ಅಮಾವಾಸ್ಯೆಯ ಕತ್ತಲು, ಅವನು ಲಾಠಿ ಹಿಡ್ಕೊಂಡು ಬರೋದು. ಈ ಅಶೋಕನಿಗೂ ಅಚ್ಚರಿ ಆಯ್ತು, ಮಂತ್ರಿಗೂ ಅಚ್ಚರಿ ಆಯ್ತು. ಅಶೋಕ ಕೇಳಿದ ಮಂತ್ರಿಯನ್ನ, ಇದೇನು ವಿಚಿತ್ರ, ಮೊದಲೇ ಕುರುಡ, ಕತ್ತಲ ರಾತ್ರಿ ಇವನ್ ಯಾಕೆ ಲಾಠಿ ಹಿಡ್ಕೊಂಡು ಬರ್ತಿದ್ದಾನೆ, ನೋಡ್ಕೊಂಡ್ ಬಾ ಅಂತ ಕೇಳ್ಕೊಂಡ್ ಬಾ ಅಂತ ಕಳಿಸಿದ್ರೆ ಇವನು ಕೇಳಿದ, ನಿನ್ಗೇನಪ್ಪಾ ತಲೆ ಕೆಟ್ಟಿದ್ಯಾ, ಯಾಕೆ ಲಾಠಿ ಹಿಡ್ಕೊಂಡು ಬರ್ತಿದ್ಯಾ, ಹೆಂಗಿದ್ರೂ ಕಣ್ ಕಾಣಲ್ಲ, ನೀನ್ ಯಾಕೆ ಲಾಠಿ ಹಿಡ್ಕೊಂಡು ಬಂದಿದ್ಯಾ ಅಂದ್ರೆ ಅವನಂದ, ಇದು ನನಗೋಸ್ಕರ ಅಲ್ಲ, ಎದುರಿಗೆ ಬರೋ ನಿಮ್ಗೋಸ್ಕರ ಅಂದ. ನಾನೇನೋ ಕಣ್ ಕಾಣಲ್ಲ, ಹೀಗೆ ನಡ್ಕೊಂಡು ಬರ್ತೀನಿ, ಕಣ್ಣು ಕಾಣೋ ನೀವು ಸ್ವಲ್ಪ ಧಿಮಾಕಿನಿಂದ ನಡ್ಕೊಂಡು ಬಂದ್ರೆ ನಾನು ಇಲ್ಲಿದ್ದೀನಿ ಅಂತ ನಿಮಗ್ ಗೊತ್ತಾಗ್ಲಿ, ನನಗೆ ನೀವು ಡಿಕ್ಕಿ ಹೊಡಿಬಾರ್ದಲ್ಲ ಅಂತ ನೀವು ಪಕ್ಕಕ್ಕೆ ಹೋಗಲಿ ಅಂತ ಇದನ್ನ ಇಟ್ಟುಕೊಂಡಿದ್ದೀನಿ ಅಂತ. ಕಲ್ಪನೆ ಏನು ಅಂತಂದ್ರೆ, ಯಾಕೆ ಸೈನ್ಯ ಬೇಕು ಅಂತಂದ್ರೆ ಸೈನ್ಯ ಬೇರೆಯವ್ರ ಮೇಲೆ ಕಾದಾಡ್ಲಿಕ್ಕಲ್ಲ, ನಮ್ಮ ಮೇಲೆ ಯಾರು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ರಕ್ಷಣೆಗೆ ಅಂತ. ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಆದರೆ ಈ ಒಳಗಿರುವಂತ ಈ ಸೈನ್ಯವೇ ಆಂತರಿಕವಾಗಿ ವೀಕ್ ಆಗ್ಬಿಟ್ಟಿದ್ರೆ, ಸಾಮರ್ಥ್ಯ ಶೂನ್ಯವಾಗಿಬಿಟ್ಟಿದ್ರೆ ಮುಂದೇನೂ ಕಥೆಯೇ ಇರಲಿಲ್ಲ. ಆ ಥರದ ಪರಿಸ್ಥಿತಿಯಲ್ಲಿ ಈಗ ಅಶೋಕನ ಈ ಟೋಟಲ್ ಸೇನೆ ಇತ್ತು. ಅಶೋಕನ ದೇಹತ್ಯಾಗ ಆದ ನಂತರ ಮುಂದೆ ಬಂದಿರುವಂತ ಬೃಹದ್ರಥನಿಗೆ ಇದನ್ನ ಸಂಭಾಳಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಸಹಜವಾಗಿ ಅಪ್ಪನ ಹತ್ರ ಪದೇ ಪದೇ ಈ ಬುದ್ಧನ ಮಾತುಗಳನ್ನ ಕೇಳಿ 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 ಬೆಳೆದಂತ ಬೃಹದ್ರಥ ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಯುದ್ಧ ಮಾಡೋದಿರ್ಲಿ ಬೈಲಿಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ. ಇಂಥವರು ಅಧಿಕಾರದ ಪಟ್ಟದಲ್ಲಿ ಕೂತಾಗ ಏನಾಗ್ಬೋದು ಅಂತಂದ್ರೆ ಉಳಿದವರೆಲ್ಲ ಅವರನ್ನು ಕೀಟ್ಲೆ ಮಾಡ್ಲಿಕ್ಕೆ ಶುರು ಮಾಡಬಹುದು. ಈ ಹೊತ್ತಿನಲ್ಲೇ ಗ್ರೀಕರ ಒಂದು ತಂಡ ಡಿಮಿಟ್ರಿಯೋಸ್ನ ನೇತೃತ್ವದಲ್ಲಿ ಈ ಸೆಲ್ಯೂಕಸ್ ತಾನು ಹೋಗೋಕ್ಕಿಂತ ಮುಂಚೆ ಒಂದು ಪುಟ್ಟ ಜಾಗವನ್ನ ಬ್ಯಾಕ್ಟ್ರಿಯಾದಲ್ಲಿ ಒಂದು ಪುಟ್ಟ ಸಾಮ್ರಾಜ್ಯವನ್ನು ಕಟ್ಟಿಟ್ಟು ಹೋಗಿದ್ದ.
ಡಿಮಿಟ್ರಿಯೋಸ್ ಈಗ ಅದರ ಅಧಿಪತಿ. ಡಿಮಿಟ್ರಿಯೋಸ್ ಏನ್ ಮಾಡ್ದ, ಹೇಗಿದ್ರು ಇದು ವೀಕ್ ಆಗೋಗಿದೆ, ಈಗ ಭಾರತವನ್ನ ಅಲೆಕ್ಸಾಂಡರ್ ಯಾವ್ದನ್ನ ವಶಪಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೋ ಆ ಭಾರತವನ್ನ ಈಗ ನಾನು ವಶಪಡಿಸ್ಕೊಳ್ಳಿಕ್ ಹೊರಡ್ತೀನಿ ಅಂತ ನಿಶ್ಚಯ ಮಾಡಿದ. ಯೋಚನೆ ಮಾಡಿ, ಅಲೆಕ್ಸಾಂಡರ್ ವಶಪಡಿಸ್ಕೊಳ್ಳಿಕ್ ಹೊರಟಾಗ ಅದರಲ್ಲಿ ಸಾವಿರಾರು ಸಂಖ್ಯೆಯ ಸೈನಿಕರಿದ್ರು, ಲಕ್ಷಾಂತರ ಸಂಖ್ಯೆಯ ಸೈನಿಕರು, ಮತ್ತು ಅಲೆಕ್ಸಾಂಡರ್ ನಂತ ಅದ್ಭುತವಾದ ಲೀಡರ್ ಇದ್ದ ಸೆಲೆಕ್ಟೆಡ್ ಸೈನಿಕರು ಬಂದಿದ್ರು. ಆಗೊಂದು ವಿಶೇಷವಾದ ಹೋರಾಟವನ್ನ ಭಾರತೀಯರು ಸಂಘಟಿಸಿದ್ರು. ಈಗ ಈ ದಾಳಿಯಲ್ಲಿ ಬಂದ ಡಿಮಿಟ್ರಿಯೋಸ್ ಹತ್ರ ಅಷ್ಟು ಸೈನ್ಯವೂ ಇರಲಿಲ್ಲ, ಅವನು ತಾನೂ ಕೂಡ ತುಂಬಾ ದೊಡ್ಡ ಹೋರಾಟಗಾರನೂ ಆಗಿರ್ಲಿಲ್ಲ. ಅವನೀಗ ದಾಳಿ ಮಾಡಿದ. ದಾಳಿ ಹೆಂಗಾಯ್ತು ಅಂತಂದ್ರೆ, ಅವನ ದಾಳಿಗೆ ಭಾರತದ ಬಾರ್ಡರ್ ಪತರಗೊಟ್ಟು ಬಿಡ್ತು. ಅವನು ನೇರವಾಗಿ ಮಗಧ ಸಾಮ್ರಾಜ್ಯದ ಎದುರಿಗೆ ಬಂದು ನಿಂತುಬಿಟ್ಟ. ಅವಸ್ಥೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಯಾವ ಮಗಧ ಸಾಮ್ರಾಜ್ಯದ ಗಡಿ ದಾಟಲಿಕ್ಕೆ ಅಲೆಕ್ಸಾಂಡರ್ ಹೆದರ್ಕೊಳ್ತಿದ್ನೋ, ಬ್ಯಾಸ್ ನದಿಯನ್ನ ದಾಟಿದ್ರೆ ಒಂದು ಯೌಧೇಯರು ಸಿಗ್ತಾರೆ, ಅಲ್ಲಿಂದ ಆಚೆಗೆ ಮಗಧ ಸಾಮ್ರಾಜ್ಯ ಇದೆ ಅಂತ ಗೊತ್ತಿದ್ದಾಗ ಅಲೆಕ್ಸಾಂಡರ್ ವಾಪಸ್ ಹೊರಡಬೇಕಾದ್ರೆ ತನ್ನ ಎಲ್ಲ ಸೈನಿಕರನ್ನ ಕೂರಿಸಿ ಹೇಳಿದ್ನಂತೆ, ನನಗೇನೋ ಭಾರತ ಗೆಲ್ಲಬೇಕು ಅಂತ ಆಸೆ ಇದೆ, ಆದ್ರೆ ನಿಮ್ಗೆಲ್ಲ ಹೆಂಡತಿ ಮಕ್ಕಳು ನೆನಪಾಗ್ತಿದ್ದಾರೆ ಅಂತ ನಾನು ವಾಪಸ್ ಹೋಗ್ತಿದ್ದೀನಿ ಅಂತ ಅಲೆಕ್ಸಾಂಡರ್ ಹೇಳ್ಕೊಂಡಿದ್ನಂತೆ. ಆ ಥರದ ವಾತಾವರಣ ಇದ್ದ ಭಾರತ ಯಾವ ತರದ ಯೂ ಟರ್ನ್ ತಗೊಂಡಿತ್ತೀಗ ಅಂತಂದ್ರೆ, ಯಾವುದಕ್ಕೂ ಉಪಯೋಗಕ್ಕೆ ಬಾರದ ತುಂಬಾ ದೊಡ್ಡ ಸೇನಾನಿ ಅಲ್ಲದಂತ ಈ ಡಿಮಿಟ್ರಿಯೋಸು ಬಂದು ಮಗಧದ ಎದುರಿಗೆ ನಿಂತು ಬಿಟ್ಟಿದ್ದ. ಬೃಹದ್ರಥನಿಗೆ ಗಾಬರಿ. ಎಷ್ಟು ವಿಶೇಷವಾದ ಸಂಗತಿ. ಇದನ್ನು ಕೂಡ ಅನೇಕ ಬಾರಿ ಅನೇಕ ಇತಿಹಾಸಕಾರರು ಬೇರೆ ಬೇರೆ ರೂಪದಲ್ಲಿ ಉಲ್ಲೇಖ ಮಾಡ್ತಾರೆ. ಆಗ ಅಲ್ಲಿದ್ದಂತ ಬುದ್ಧನ ಪರಿವಾರ ಯಾರಿದ್ರು, ಅಥವಾ ಬುದ್ಧನ ಅನುಯಾಯಿಗಳು ಯಾರಿದ್ರು, ಬೌದ್ಧ ಧರ್ಮೀಯರು ಯಾರಿದ್ರು, ಅವರು ಡಿಮಿಟ್ರಿಯೋಸ್ ಅವನು ಪೂರ್ತಿ ಮಗಧವನ್ನು ವಶಪಡಿಸಿಕೊಂಡ್ರೆ ಅವನು ಬುದ್ಧನ ತತ್ವಗಳನ್ನು ಅಪ್ಪಿಕೊಳ್ಳೋದಾದ್ರೆ ನಾವು ಅವನಿಗೆ ಸಪೋರ್ಟ್ ಮಾಡೋಣ ಅಂತ ಸಿದ್ಧರಾಗ್ಬಿಟ್ಟಿದ್ರು. ಈ ತರದ ಘಟನೆಗಳು ಉದ್ದಕ್ಕೂ ಬರ್ತವೆ. ಇದು ನಾನು ಅಲ್ಲಲ್ಲಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಈ ತರ ಇವ್ರು ಮಾಡಿದ್ರು ಅಂತ. ಅವ್ರಿಗೇನು ಅಂದ್ರೆ, ಒಟ್ಟಾರೆ ಇವರು ಬುದ್ಧನ ಚಿಂತನೆ ನಪ್ಪಿಕೊಂಡ್ರೆ ಸಾಕು. ಬುದ್ಧನ ಚಿಂತನೆ ನಪ್ಪಿಕೊಳ್ಳೋಕ್ಕಿಂತ ಮುಂಚೆ ಅವರು ಪೂರ್ತಿ ಸಾಮ್ರಾಜ್ಯವನ್ನ ನಾಶ ಮಾಡಿ ಅನೇಕರನ್ನ ಕೊಂದರೂ ಪರವಾಗಿಲ್ಲ, ಬುದ್ಧನ ಚಿಂತನೆ ನಪ್ಪಿಕೊಳ್ಳಬೇಕು. ಈ ಮೂಲಕ ಇಲ್ಲಿ ಮೂಲವಾಗಿ ವ್ಯಾಪ್ತಗೊಂಡಿದ್ದಂತ ಈ ಧರ್ಮೀಯರನ್ನ, ಬೇರೆ ಬೇರೆ ಸಿದ್ಧಾಂತಗಳೇನಿದ್ವೋ ಅವ್ರನ್ನೆಲ್ಲ ಆತ ನಾಶ ಮಾಡಬೇಕು, ನಮ್ಮನ್ನು ಮಾತ್ರ ಇಟ್ಕೋಬೇಕು, ಆ ತರದ ಇದರಿಂದ ಅವರಂತೂ ಪೂರ್ಣ ಪ್ರಮಾಣದಲ್ಲಿ ಸಹಕಾರಕ್ಕೆ ಸಿದ್ಧರಾಗಿದ್ರು. ಒಟ್ಟಾರೆ ನಾಶವಾಗೋದು ಖಚಿತ. ಪೂರ್ಣ ಭಾರತ ಇನ್ನೇನು ಮುಗಿದೇ ಹೋಗ್ಬಿಡುತ್ತೆ. ಆಶ್ಚರ್ಯದ ಸಂಗತಿ ನೋಡಿ, ಆಗ ಕಳಿಂಗದಲ್ಲಿ ಒಬ್ಬ ಖಾರವೇಲ ಅಂತ ಒಬ್ಬ ಆಗ್ತಾನೆ ಪುಟ್ಟ ರಾಜ್ಯವನ್ನು ಕಟ್ಕೊಂಡು ಬೆಳೆದ ನಿಂತಿದ್ದ. ಅವನಿಗೆ ಯಾವಾಗ ಇದು ಹೀಗೆ ಬರುತ್ತೆ ಅಂತ ಗೊತ್ತಾಯ್ತೋ, ಅವನು ತನ್ನ ಸೇನೆಯನ್ನು ತಗೊಂಡ ತಾನೇ ಮುನ್ನುಗ್ಗಿದ. ಮಗಧ ಹತ್ರ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಮಗಧವನ್ನ ಸೋಲಿಸಿ ಡಿಮಿಟ್ರಿಯೋಸ್ನ ಮೇಲೆ ದಾಳಿ ಮಾಡಿ ಯಾವ ತರ ಅವನ ಸೇನೆಯನ್ನ ಭಂಜಿಸಿದ ಅಂತಂದ್ರೆ, ಡಿಮಿಟ್ರಿಯೋಸ್ ತಾನು ಹೆದರಿ ಭಾರತವನ್ನ ಬಿಟ್ಟು ಓಡೋಗ್ಬಿಟ್ಟ. ಖಾರವೇಲನಿಗೆ ಕಳಿಂಗವನ್ನು ಕಟ್ಟೋ ಅವಶ್ಯಕತೆ ಇತ್ತು. ಹಿಂಗಾಗಿ ಖಾರವೇಲ ವಾಪಸ್ ಬೃಹದ್ರಥನ ಅಲ್ಲೇ ಕೂರಿಸಿ ತಾನು ಕಳಿಂಗಕ್ಕೆ ಬಂದ್ಬಿಟ್ಟ. ಬೃಹದ್ರಥ ಆವಾಗಲಾದ್ರೂ ಬುದ್ಧಿ ಕಲಿಬೇಕಿತ್ತು, ಆಗ್ಲೂ ಬುದ್ಧಿ ಕಲಿಯಲಿಲ್ಲ. ಅವನು ಈಗಲೂ ಕೂಡ ಒಳಗೆ ಕೂತ್ಕೊಂಡು ಅದೇ ಮಂತ್ರಗಳನ್ನ ಜಪಿಸ್ತಾ ಇದ್ದ, ನಾವು ಯುದ್ಧ ಮಾಡಬಾರದು ಅಂತ. ಆದ್ರೆ ಇದು ಬಹಳ ಕಾಲ ನಡೆಯೋ ಪರಿಸ್ಥಿತಿ ಇರಲಿಲ್ಲ. ಡಿಮಿಟ್ರಿಯೋಸ್ನ ನಂತರ ಮಾನೆಂದರ್ ಅಂತ ಮತ್ತೊಬ್ಬ ಗ್ರೀಕನ ಹೋರಾಟಗಾರ ಈ ಬಾರಿ ತಪ್ಪು ಆಗಬಾರದು ಅಂತ ಹೇಳಿ ಮತ್ತೆ ದಾಳಿ ಮಾಡಿದ. ಈ ಬಾರಿ ಆತ ಬೃಹದ್ರಥನ ಮೇಲೆ ದಾಳಿ ಮಾಡುವಾಗ ಇನ್ಯಾವುದೇ ಕಾರಣಕ್ಕೂ ಬೃಹದ್ರಥನಿಗೆ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಆಗ ಬೃಹದ್ರಥನ ಸೇನೆಯ ಸೇನಾಧಿಪತಿಯಾಗಿದ್ದ ಪುಷ್ಯಮಿತ್ರ ಶುಂಗ ಸಾಮ್ರಾಜ್ಯವನ್ನು ಕಟ್ಕೊಳ್ತಾನೆ. ಎಷ್ಟು ಚೆನ್ನಾಗಿದೆ ಈ ಘಟನೆ ಅಂತಂದ್ರೆ, ಪುಷ್ಯಮಿತ್ರನನ್ನ ಅಲ್ಲಿ ಇಡ್ಲಿಕ್ಕೆ ನಯಾ ಪೈಸೆ ಮನಸ್ಸಿಲ್ಲ. ಯಾಕಂದ್ರೆ ಪುಷ್ಯಮಿತ್ರ ಬುದ್ಧ ಧರ್ಮದ ಅನುಯಾಯಿ ಅಲ್ಲ. ಅವನು ಯಾವುದನ್ನ ನಾವು ಹಿಂದೂ ಧರ್ಮ ಅಂತ ಕರಿತೀವೋ ಅದರ ಪೂರ್ಣ ಅನುಯಾಯಿ, ವೇದಿಕ್ ಥಾಟ್ ನಲ್ಲಿ ಇದ್ದಂಥವನು. ಅವನು ನಲ್ಲಿಡ್ಲಿಕ್ಕೆ ನಯಾ ಪೈಸೆ ಮನಸ್ಸಿರ್ಲಿಲ್ಲ ಬೃಹದ್ರಥನಿಗೆ. ಆದ್ರೂ ಅವನನ್ನು ಯಾಕೆ ಸೇನಾಧಿಪತಿ ಮಾಡಿದ್ದ ಅಂತಂದ್ರೆ, ಯುದ್ಧದ ಹೊತ್ತಿನಲ್ಲಿ ಇವನೇ ಕೆಲಸಕ್ಕೆ ಬರೋದು, ಇನ್ಯಾರು ಬರಲ್ಲ ಅಂತ ಗೊತ್ತಿತ್ತು. ಈಗ ಎಲ್ಲ ಸೈನಿಕರಿಗೆ ಅನಿಸಿತ್ತು, ನಾವಂತೂ ಜಡ್ಡುಗಟ್ಟು ಹೋಗಿದ್ದೀವಿ, ನನ್ನ ರಾಷ್ಟ್ರವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಏನಾದ್ರೂ ಬದಲಾವಣೆ ತರಲೇಬೇಕು ಅಂತ ಇವರೆಲ್ಲ ಪುಷ್ಯಮಿತ್ರನ ಏನಾದ್ರೂ ಕೇಳ್ಕೊಂಡು ಏನಾದ್ರೂ ಮಾಡುವಂತ. ಪುಷ್ಯಮಿತ್ರ ವ್ಯವಸ್ಥಿತವಾದ ಪ್ಲಾನಿಂಗ್ ಮಾಡ್ದ. ಪ್ಲಾನಿಂಗ್ ಹೆಂಗಿತ್ತು ಅಂತಂದ್ರೆ, ಪುಷ್ಯಮಿತ್ರ ಎಲ್ಲ ಸೈನಿಕರದ ಫಾರ್ಮೇಶನ್ ಮಾಡಿ ಇದನ್ನ ನೋಡ್ಲಿಕ್ಕೆ ಅಂತ, ಪರೇಡ್ ನೋಡ್ಲಿಕ್ಕೆ ಬರೋ ತರ ಇವನನ್ನು ಕರೆಸ್ಕೊಂಡ. ಸೈನಿಕರು ಹೆಂಗ್ ತಯಾರಾಗಿದ್ದಾರೆ ನೋಡಿ, ಈಗ ಬಂದಿರುವಂತ ಮುಂದಿನ ಹೋರಾಟಗಾರನ ತಡಿಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಎಲ್ಲವನ್ನು ಪರೇಡ್ ನೋಡ್ಲಿಕ್ಕೆ ಕರೆದ್ರೆ, ಪರೇಡ್ ನೋಡ್ಲಿಕ್ಕೆ ಕೂತಿದ್ದ ಅನ್ಯ ಮನಸ್ಕನಾಗಿಯೇ ಕೂತಿದ್ದ ಬೃಹದ್ರಥ ಪುಷ್ಯಮಿತ್ರ ಪರೇಡ್ ಅನ್ನ ತೋರಿಸ್ತಾ ತಾನು ಕತ್ತಿನ ತಗೊಂಡು ಹತ್ರಕ್ಕೆ ಹೋಗಿ ಅದೇ ಬೃಹದ್ರಥನ ಕತ್ತನ್ನ ಕಡಿದು ತಾನು ಕೂತ. ಮೌರ್ಯ ವಂಶದ ಅಂತ್ಯ ಹೆಂಗಾಯ್ತು ನೋಡಿ.
ಯಾವ ಮೌರ್ಯ ವಂಶ ಧನನಂದನ ಕತ್ತನ್ನ ಕಡಿದು ಬಂದಿತ್ತೋ ಅದೇ ಮೌರ್ಯ ವಂಶದ ಇವತ್ತಿನ ಹುಡುಗ ತಾನೂ ಕೂಡ ಇದೇ ರೀತಿ ಅಂತ್ಯವಾಗುವಂತ ಪರಿಸ್ಥಿತಿ ಬಂತು. ಕಾರಣ ಏನು ಅಂದ್ರೆ ವೇದ ಧರ್ಮವನ್ನು ಬಿಟ್ಟಿದ್ದು ಕಾರಣ. ನಾನು ಯಾವುದೇ ಧರ್ಮದ ವಿರೋಧಿ ಅಥವಾ ಯಾವುದೇ ಧರ್ಮದ ಪರ ಅಲ್ಲ, ಆದರೆ ಚಿಂತನೆಗಳಿವೆಯಲ್ಲ, ಈ ಚಿಂತನೆಗಳು ಕ್ಷಾತ್ರಕ್ಕೆ ಹತ್ರ ಬರಲಿಲ್ಲ ಅಂದ್ರೆ ಬಹಳ ಕಷ್ಟ. ನೆನ್ಪಿಟ್ಕೊಳ್ಳಿ, ಯಾವತ್ತಾದ್ರೂ ಶಾಸ್ತ್ರದ ಕುರಿತಂತೆ ಚರ್ಚೆ ನಡಿಬೇಕು ಅಂದ್ರೆ ಅದರ ಸುತ್ತಲೂ ಶಸ್ತ್ರ ಇರಲೇಬೇಕು. ಇಲ್ಲದೆ ಹೋದ್ರೆ ಶಾಸ್ತ್ರದ ಚರ್ಚೆ ನಡೆಯೋದೇ ಇಲ್ಲ. ಶಾಸ್ತ್ರದ ಚರ್ಚೆ, ಅದನ್ನೇ ಹೇಳ್ತಾರಲ್ಲ, ಶಸ್ತ್ರೇನ ರಕ್ಷಿತೇ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ ಅಂತ. ಯಾವ ರಾಷ್ಟ್ರ ಶಸ್ತ್ರದಿಂದ ರಕ್ಷಿಸಲ್ಪಟ್ಟಿರುತ್ತೋ ಅದರೊಳಗೆ ಮಾತ್ರ ಶಾಸ್ತ್ರ ಚರ್ಚೆ, ಇಲ್ಲವಾದ್ರೆ ಇಲ್ಲ ಅಂತ. ಮತ್ತು ಭಾರತೀಯರ ವೈಶಿಷ್ಟ್ಯ ಅಂತಂದ್ರೆ ಅವರು ಯುದ್ಧ ಮಾಡ್ತಿದ್ದಿದ್ದೂ ಕೂಡ ಈ ಶಾಸ್ತ್ರ ರಕ್ಷಣೆಗೆ ತೊಂದರೆ ಆದಾಗ ಮಾತ್ರ. ನಿಮ್ಗೆ ನೆನಪಿರ್ಬೋದು, ಬಹಳ ಹಿಂದೆ ವಿಶ್ವಾಮಿತ್ರರು ರಾಮಾಯಣದಲ್ಲಿ ರಾಮನನ್ನು ಮತ್ತು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ನಮ್ಮ ಯಜ್ಞ ಯಾಗಾದಿಗಳಿಗೆ ರಾಕ್ಷಸರು ತೊಂದರೆ ಮಾಡ್ತಾರೆ, ನೀವು ಅವ್ರನ್ನ ಕೊಲ್ಲಬೇಕು ಅಂತ. ದಶರಥ ಕೇಳ್ಕೊಳ್ತಾನೆ, ನೀನು ಪುಟ್ಟ ಮಕ್ಕಳು, ನಾನೇ ಬಂದ್ಬಿಡ್ತೀನಿ, ಅವ್ರು ಯಾಕೆ ಅಂತ ಹೇಳ್ತಾನೆ. ಸಾಧ್ಯ ಇಲ್ಲ, ಮುಂದಿನ ತಯಾರಿ ಅವ್ರಿಗೆ ಆಗ್ಬೇಕಾಗಿರುತ್ತೆ, ಕಳಿಸೋರು ನನ್ನ ಜೊತೆ, ನೀನೇನ್ ತಲೆ ಕೇಳಿಸ್ಕೊಳ್ಬೇಡ, ನಿಮ್ಮ ಮಕ್ಕಳು ತುಂಬಾ ಸಮರ್ಥರಾಗಿದ್ದಾರೆ, ಕಳಿಸ್ಕೊಡು ಅಂತ ತಾನು ಕರ್ಕೊಂಡು ಹೋಗಿ. ಯಾಕೆ ಇವರ ಕೈಯಿಂದ ರಾಕ್ಷಸರ ವಧೆ ಮಾಡಿಸ್ತಾನೆ ಅಂತಂದ್ರೆ ಇಲ್ಲಿ ಶಾಸ್ತ್ರದ ಆಚರಣೆಗೆ ತೊಂದರೆ ಆಗಿದೆ ಅಂತ. ಶಾಸ್ತ್ರದ ಆಚರಣೆಗೆ ತೊಂದರೆ ಇಲ್ಲ ಅಂತಂದ್ರೆ ಸಮಸ್ಯೆ ಇರಲಿಲ್ಲ. ಇದು ಭಾರತದ ಶ್ರೇಷ್ಠ ಆದರ್ಶ, ನಾವಾಗೆ ಏರಿ ಹೋಗಲ್ಲ. ಆದ್ರೆ ನಮ್ಗೆ ಯಾರಾದ್ರೂ ಶಾಸ್ತ್ರದ ಚಿಂತನೆಗೆ ತೊಂದರೆ ಕೊಟ್ರೆ ನಾವು ಆಗ ಧರ್ಮ ರಕ್ಷಣೆಗೋಸ್ಕರ ಈ ಕೆಲಸ ಮಾಡ್ತೀವಿ ಅಂತ. ಈಗ ಪುಷ್ಯಮಿತ್ರ ಅವನನ್ನ ಪಕ್ಕಕ್ಕೆ ಸರಿಸಿ ಬಂದ. ಇತಿಹಾಸಕಾರರನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಸೈನಿಕರಲ್ಲಿ ಒಬ್ಬನಾದ್ರೂ ವಿರೋಧ ಮಾಡಬೇಕಿತ್ತು ಅಂತ. ಯಾರೂ ವಿರೋಧ ಮಾಡ್ಲಿಲ್ವಂತೆ, ಎಲ್ರಿಗೂ ಸಮಾಧಾನ, ಹಬ್ಬ ಈಗಲಾದ್ರೂ ಒಬ್ಬ ಶ್ರೇಷ್ಠ ಸೇನಾನಿ ಬಂದು ಕೂತ್ನಲ್ಲ ಅಂತ. ಈ ಪುಷ್ಯಮಿತ್ರ ಯಾವ ಮಟ್ಟಿಗೆ ಮತ್ತೊಮ್ಮೆ ಹೋರಾಟಕ್ಕೆ ಸಜ್ಜಾದ ಅಂತಂದ್ರೆ, ಪುಷ್ಯಮಿತ್ರನ ಕುರಿತಂತೆ ಅನೇಕ ಚಿಂತನೆಗಳಿವೆ. ಈ ಪುಷ್ಯಮಿತ್ರ ಮೊದಲು ಮಾಡಿದ ಕೆಲಸ ಏನು ಅಂತಂದ್ರೆ, ಯಾರ್ಯಾರು ದ್ರೋಹ ಮಾಡಿದ ಈ ಬೃಹದ್ರಥನ ಜೊತೆಯಲ್ಲಿದ್ದಂಥವ್ರು ಅನೇಕರು ಬುದ್ಧನ ಹೆಸರು ಹೇಳ್ಕೊಂಡು ದ್ರೋಹ ಮಾಡಿದ್ರಲ್ಲ, ಅವರನ್ನೆಲ್ಲ ಮೊದಲು ಬಡಿದಟ್ಟಿದ್ನಂತೆ. ಅದು ಯಾವಾಗಲೂ ಈ ಮಾತೊಂದಿದೆ, ಯಾರ ನಮ್ಮೊಳಗೆ ದ್ರೋಹಿಗಳು ಮೊದಲು ಅವರನ್ನು ಗುರುತಿಸ್ಕೊಳ್ಬೇಕು, ಅವರನ್ನ ಮೊದಲು ಸರಿಯಾದ ಪಾಠ ಕಲಿಸಿ ಎದುರಾಳಿಗಳನ್ನ ನಾವು ಎದುರಿಸಬೇಕು. ಮನೆಂದರ್ನ ಇವರು ಮಿಲಿಂದ ಅಂತ ಕರೆದು ಇವರು ತಮ್ಮ ಹತ್ರಕ್ಕೆ ಸೇರಿಸ್ಕೊಂಡು ಇವನು ಮುನ್ನೂ ಏನಾದರೂ ಮಾಡಿಕೊಂಡು ವೈದಿಕ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡಿಸಿದ್ರು. ಆದ್ರೆ ಪುಷ್ಯಮಿತ್ರ ಇದಕ್ಕೆ ಅವಕಾಶ ಕೊಡ್ಲಿಲ್ಲ. ಪುಷ್ಯಮಿತ್ರ ವ್ಯವಸ್ಥಿತವಾದ ದಾಳಿಯನ್ನ ಮಾಡಿ ಅವನ್ನ ಪೂರ್ಣ ಪ್ರಮಾಣದಲ್ಲಿ ಹಿಂದೆ ಕೂಡಿಸ್ಬಿಟ್ಟ. ಇದಾದ ನಂತರ ಗ್ರೀಕರು ಮತ್ತೆ ಭಾರತಕ್ಕೆ ಬರುವಂತ ಸಾಹಸ ಮಾಡಲಿಲ್ಲ. ಇಲ್ಲಿಗೆ ಧೈರ್ಯವಾಗಿ ಹೇಳ್ಕೊಳ್ಬಹುದು, ಗ್ರೀಕರು ಭಾರತವನ್ನ ಯಾವತ್ತು ಗೆಲ್ಲಲಿಲ್ಲ. ಬಂದಾಗ ಈ ದೇಶದಲ್ಲಿ ಕಾಲು ಮುರಿಸ್ಕೊಂಡು ಹೋದ್ರು ಅಂತ ಮೊದಲನೇದು. ಎರಡನೇದೊಂದು ನಾನು ಪದೇ ಪದೇ ಹೇಳಲಿಕ್ಕೆ ಇಚ್ಛೆ ಪಡೋದು ಏನು ಅಂತಂದ್ರೆ, ಭಾರತೀಯರ ಹೋರಾಟ ಸಂಘಟಿತವಾಗಿರಲಿಲ್ಲ. ಭಾರತೀಯರು ಯಾವತ್ತು ಒಟ್ಟಾಗಿ ಹೋರಾಟ ಮಾಡ್ತಿರ್ಲಿಲ್ಲ. ಇವ್ರ ಹೊರಗಡೆ ತುಂಬಾ ವಿರೋಧಗಳಿದ್ವು, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿರ್ಲಿಲ್ಲ. ಹಿಂಗಾಗಿ ಪದೇ ಪದೇ ದಾಳಿಗಳಾಗಿ ಇವರು ಸೋಲ್ತಿದ್ದು ಎಲ್ಲವೂ ಸುಳ್ಳು. ಇದೆಲ್ಲವೂ ಎಷ್ಟರ ಮಟ್ಟಿಗೆ ಸುಳ್ಳು ಅಂತಂದ್ರೆ, ನಮ್ಮನ್ನ ಈಗಲೂ ಕೂಡ ಒಬ್ಬರ ಮೇಲೆ ಒಬ್ಬರು ದ್ರೋಹಿಗಳು ಮಾಡ್ಲಿಕ್ಕೆ ಇಟ್ಟಿರೋದು. ನೀವು ಯೋಚನೆ ಮಾಡಿ, ನಾನು ಕಳೆದ ಕೆಲವಾರು ವರ್ಷಗಳ, ಒಂದು 2-3 ವರ್ಷಗಳ ಹಿಂದೆ ಭ್ರಷ್ಟಾಚಾರದ ಕುರಿತಂತೆ ಮಾತನಾಡ್ಲಿಕ್ಕೆ ಹೋಗುವಾಗ ಕೆಲವರು ನನ್ನ ಹತ್ರ ಬಂದು ಹೇಳ್ತಿದ್ರು, ಏನು ಅವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಬಿಡಿ ಸರ್, ಇಲ್ಲಿ ಪೊಲೀಸರು ಪ್ರತಿನಿತ್ಯ ಭ್ರಷ್ಟಾಚಾರ ಮಾಡ್ತಿರ್ತಾರೆ ಅಂತ. ಪಾಪ ಈ ಪೊಲೀಸರು, ಪಾಪ ಯಾಕೆ ಅಂದ್ರೆ ಅವ್ರು ತಗೊಳ್ಳೋದು 10 ರೂಪಾಯಿ ಅಂತ. ಅವ್ರ ರಸ್ತೆಯಲ್ಲಿ ಒಂದು ಗಾಡಿ ನಿಲ್ಲಿಸಿ 10 ರೂಪಾಯಿ ತಗೊಂಡಿದ್ದನ್ನ 1,76,000 ಕೋಟಿ ರೂಪಾಯಿಯೊಂದಿಗೆ ಸಮೀಕರಿಸ್ಬಿಟ್ಟು ಎಲ್ಲರೂ ಒಂದೇ ಮಾಡ್ಕೊಳ್ಳಿ ಬಿಡಿ ಸರ್ ಅಂತೀವಲ್ಲ, ಇದರಷ್ಟೇ ಮೋಸ ಅದು. ಇಷ್ಟರ ನಡುವೆಯೂ ಕೂಡ ಅಗತ್ಯ ಬಿದ್ದಾಗೆಲ್ಲ ಒಟ್ಟಾಗಿ ನಿಂತು, ಖಾರವೇಲನ ಉದಾಹರಣೆ ಕೊಟ್ಟಿದ್ದು ನಾನು ಅದಕ್ಕೋಸ್ಕರವೇ. ಖಾರವೇಲ ಕಳಿಂಗದಿಂದ ಬಂದು ಮಗಧಕ್ಕೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ತಾನೇ ಈ ಗ್ರೀಕರ ದಂಡನ್ನ ಓಡಿಸಿ ಮತ್ತೆ ಬೃಹದ್ರಥನನ್ನು ಕೂರಿಸಿ ಹೋಗ್ತಾನಲ್ಲ, ಇದು ತುಂಬಾ ವಿಶೇಷ ಅಂತ. ಇದು ಜಗತ್ತಿನ ಎಲ್ಲೂ ಕಂಡು ಬರಲ್ಲ, ನನ್ನ ರಾಷ್ಟ್ರದಲ್ಲಿ ವಿಶೇಷ ಕಂಡು ಬರುತ್ತೆ. ನನ್ನ ರಾಷ್ಟ್ರದ ವೈಶಿಷ್ಟ್ಯ ಏನು ಅಂತಂದ್ರೆ, ಒಬ್ಬ ಇಲ್ಲ ಅಂದ ತಕ್ಷಣ ಮತ್ತೊಬ್ಬ ಬಂದು ಕೂತ್ಕೊಳ್ಳುವಷ್ಟು ನಾಯಕರುಗಳು ಈ ದೇಶದಲ್ಲಿ ಸದಾ ಇದ್ರು. ಇವತ್ತೇ ಕೊರತೆ ಆಗಿರೋದು ನಮ್ಮ ನಾಯಕರದ್ದು. ಇವತ್ತು ಎಷ್ಟು ಕೊರತೆ ಇದೆ ಅಂತಂದ್ರೆ, ನಾನು ಬಹಳ ಬಾರಿ ಇದನ್ನು ಕೇಳ್ತಾ ಬಹಳ ನೋವಾಗ್ಬಿಡುತ್ತೆ ನನಗೆ. ಸುಮ್ಮನೆ ಕೂತು ನಾವು 6 ಕೋಟಿ ಕನ್ನಡಿಗರಿದ್ದೀವಿ, ಸ್ವಲ್ಪ ಜಾಸ್ತಿ ಆಗಿದ್ದೀವಿ ಅಂತ ಇಟ್ಕೊಳ್ಳಿ, 6 ಕೋಟಿ ಅಂತ ಲೆಕ್ಕ ಇದ್ರು 6 ಕೋಟಿ ಕನ್ನಡಿಗರಲ್ಲಿ ಕೋಟಿಗೊಬ್ಬರಂತೆ ಈ ರಾಜ್ಯವನ್ನ ಆಳಬಲ್ಲಂತ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿ ಅಂತಂದ್ರೆ 6 ಜನರ ಹೆಸರು ಹೇಳಲಿಕ್ಕೆ ನಮ್ಮ ಹತ್ರ ಆಗಲ್ಲ. ಯಾರ ಹೆಸರು ಹೇಳಿದ್ರು ಪಕ್ಕದಲ್ಲೊಂದು 8 ಮಾರ್ಕ್ ಆಗ್ತದೆ, ಇದು ಬೇಡ ಇದು ಬೇಡ ಇದು ಆಗಲ್ಲ ಅಂತ. 6 ಕೋಟಿ ಜನರಿಗೆ ಕೋಟಿಗೊಬ್ಬರಂತೆ ಒಂದು ನಾಯಕರು ಸಿಗಲ್ಲ ಅಂತಂದ್ರೆ ಎಂಥ ಪೀಳಿಗೆಯನ್ನು ಹುಟ್ಟಾಕಿದ್ದೀವಿ ಅಂತ.
128 ಕೋಟಿ ಜನ ಭಾರತೀಯರು, 128 ಜನ ರಾಷ್ಟ್ರವನ್ನ ಆಳಬಲ್ಲಂತ ಸಮರ್ಥರು ಯಾರು ಅಂತ ಹುಡುಕಿದ್ರೆ ನಮ್ಗೆ ಟಿಕ್ ಮಾರ್ಕ್ ಕಾಣದೇ ಇಲ್ಲ ಅಂತ. ನಾಯಕರ ಕೊರತೆ ಇದೆ. ಇವತ್ತು ಈ ದೇಶದಲ್ಲಿ ಪ್ರತಿ ವರ್ಷ 8 ರಿಂದ 10 ಲಕ್ಷ ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಲಕ್ಷಾಂತರ ಡಾಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಆದರೆ ಇದರಿಂದ ಎಲ್ಲಾದರೂ ಇವೆಲ್ಲವನ್ನು ತಿಳ್ಕೊಂಡು ಭಾರತವನ್ನ ಸಮಗ್ರವಾಗಿ ನಿರ್ಮಾಣ ಮಾಡಬಲ್ಲಂತ ಒಂದಷ್ಟು ನಾಯಕರನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಖಂಡಿತ ನೋವಿನ ದೃಷ್ಟಿ ಇದೆ. ಭವ್ಯ ಭಾರತದ ಪರಿಕಲ್ಪನೆ, ಹೊಸ ಭಾರತದ ನಿರ್ಮಾಣ ಅಂತಂದ್ರೆ ನಾಯಕರುಗಳ ನಿರ್ಮಾಣ ಆಗಬೇಕು. ನೀವು ಯಾವಾಗಲಾದ್ರೂ ಯೋಚನೆ ಮಾಡಿ, ನೀವು ಅಮೆರಿಕಾದಲ್ಲಿ ಒಬ್ಬ ನಾಯಕ ಏನಾದ್ರೂ ಅಚಾನಕ್ ಆಗಿ ತೀರ್ಕೊಂಡ್ರೆ ಇನ್ನೊಬ್ಬ ನಾಯಕ ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತಿಗೂ ಇಲ್ಲ ಅಮೆರಿಕಾದಲ್ಲಿ. ಮತ್ತೊಬ್ಬ ತಯಾರಾಗಿರ್ತಾನೆ, ಯಾರೋ ಬಂದ ಆ ರಾಷ್ಟ್ರವನ್ನು ಎಷ್ಟು ಚೆನ್ನಾಗಿ ಮುಂದೆ ತಗೊಂಡು ಹೋಗ್ಬಿಡ್ತಾನೆ ಅಂತಂದ್ರೆ ಅಯ್ಯೋ ಅವನಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂಡು ಅವನಿಗಿಂತ ಇವನೇ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾನಲ್ಲ ಅಂತ. ನನ್ನ ರಾಷ್ಟ್ರದಲ್ಲಿ ಹೆಂಗಿತ್ತು ಅಂತಂದ್ರೆ ನೆಹರು ತೀರ್ಕೊಂಡಾಗ ಮುಂದೆ ಯಾರು ಅಂತ ನಾವು ಕೇಳ್ತಿದ್ವಿ. ಅಲ್ಲೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರೂ ಸರಿ, ಇಲ್ಲೇ ಹೋದ್ರೆ ನೆಹರು ಹೋದ ನಂತರ ಯಾರು ಇಲ್ವೇ ಇಲ್ಲಪ್ಪ ಅನ್ನೋ ಸ್ಥಿತಿಯಲ್ಲಿತ್ತು. ಇವತ್ತಿಗೂ ದೇಶದ ಪರಿಸ್ಥಿತಿ ಹಂಗೆ ಇಟ್ಕೊಂಡಿದ್ದೀವಲ್ಲ ಅಂತಂದಾಗ ಬಹಳ ಹೊಟ್ಟೆ ಉರಿಯುತ್ತೆ. ನನ್ನ ದೇಶ ಹಂಗಿರ್ಲಿಲ್ಲ. ನನ್ನ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಒಂದಾದ್ಮೇಲೆ ಒಂದು ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಈ ದೇಶ ಸಜ್ಜಾಗಿರ್ತಿತ್ತು. ಆದ್ರೆ ಈಗೊಂದು ಹೊಸ ಆಕ್ರಮಣಕ್ಕೆ ಭಾರತ ತಯಾರಾಗಬೇಕು. ಎಂತ ಆಕ್ರಮಣ ಅಂತಂದ್ರೆ ನಾವು ಯಾವಾಗಲೂ ಮಾತಾಡ್ತಾ ಹೇಳ್ತೀವಿ, ಶಕರು, ಕುಶಾನರು ಮತ್ತು ಹೂಣರು, ಈ ಮೂರನ್ನು ನಾವು ಯಾವಾಗಲೂ ಉಲ್ಲೇಖ ಮಾಡ್ತೀವಿ. ಹೆಂಗಿತ್ತು ಅಂತಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಗ್ರೀಕ್ ಇದ್ರು, ಬ್ಯಾಕ್ಟೀರಿಯಾದಿಂದ ಸ್ವಲ್ಪ ಮುಂದಕ್ಕೆ ಶಕರಿದ್ರು, ಶಕರಿಂದ ಸ್ವಲ್ಪ ಮುಂದೆ ಕುಶಾನರು, ಕುಶಾನರಿಗಿಂತ ಸ್ವಲ್ಪ ಮುಂದೆ ಚೀನಾಕ್ಕೆ ಹತ್ತಿರವಾಗಿ ಹೂಣರು. ಒಬ್ಬರಿಗಿಂತ ಒಬ್ಬರು ಕ್ರೂರಿಗಳು. ಹೂಣ ಏನ್ ಮಾಡಿದ್ರು, ಯಾವ ಪರಿ ಕ್ರೂರಿಗಳವರು ಅಂತಂದ್ರೆ ಯಾರನ್ನೂ ಬಿಡದೆ ದಾಳಿ ಮಾಡೋರು. ಹೆಣ್ಮಕ್ಳು ಗಂಡ್ಮಕ್ಳು ಸರಿಸಮವಾಗಿ ಕಾದಾಟ ಮಾಡುವಂತ ಜನ. ಅವ್ರು ಯಾವ ತರ ದಾಳಿ ಮಾಡಿದ್ರು ಅಂದ್ರೆ ಕುಶಾನರನ್ನ ಅವ್ರ ಜಾಗದಿಂದ ಹೊರದಬ್ಬಿದ್ರು. ಕುಶಾನರು ಹೂಣರಿಗಿಂತ ಸ್ವಲ್ಪ ಕಡಿಮೆ ಕ್ರೂರಿಗಳು, ಆದ್ರೆ ಶಕರಿಗಿಂತ ಸ್ವಲ್ಪ ಜಾಸ್ತಿ ಕ್ರೂರಿಗಳು. ಅವ್ರೇನ್ ಮಾಡಿದ್ರು, ಶಕರ ಮೇಲೆ ದಾಳಿ ಮಾಡಿ ಶಕರನ್ನ ಕೆಳಗೆ ದಬ್ಬಿದ್ರು. ಶಕರ್ ಏನ್ ಮಾಡಿದ್ರು, ತಮ್ಮ ಸ್ಥಾನವನ್ನು ಬಿಟ್ಟು ತಾವು ಹೋಗಿ ಗ್ರೀಕರನ್ನು ಹೊರಗೆ ದಬ್ಬಿದ್ರು. ಈಗ ಗ್ರೀಕರಿಗೆ ಬೇರೆ ದಾರಿ ಇಲ್ಲ. ಅವರು ಭಾರತದಿಂದ ಪೂರ್ತಿ ಸೋತೋಗಿದ್ದಾರೆ, ತಮ್ಮ ಜಾಗದಿಂದ ಹೊರದಬ್ಬಿಸ್ಕೊಂಡಿದ್ದಾರೆ. ಗ್ರೀಕರು ಭಾರತೀಯರ ಹತ್ರ ಬಂದು ನಮ್ಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತೀರಾ ಅಂತ ಕೈ ಮುಗಿದು ಕೇಳಿದ್ರು. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಮೊದಲನೇ ಭಾಷಣದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ. ಅದು ತುಂಬಾ ಸುಂದರವಾದ ಮಾತು, ಬಹುಶಃ ಅವ್ರಿಗೆ ಸ್ಟ್ರೆಂತ್ ಕೊಟ್ಟಿರುವಂತಹ ಮಾತುಗಳಲ್ಲೊಂದು. ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ನೆಲದಿಂದ ನಿಮ್ಮ ಜನರನ್ನೇ ನಿಮ್ಮವರು ಓಡಿಸಿದಾಗ ಅವ್ರಿಗೆ ಜಗತ್ನಲ್ಲಿ ಯಾರೂ ಆಶ್ರಯ ಕೊಡ್ಲಿಲ್ಲ, ಅಂಥವರಿಗೂ ಆಶ್ರಯ ಕೊಟ್ಟಂತ ಶ್ರೇಷ್ಠ ನಾಡಿನಿಂದ ನಾನು ಬಂದಿದ್ದೀನಿ ಅನ್ನುವಂತ ಹೆಮ್ಮೆ ನನಗಿದೆ ಅಂತ ಸ್ವಾಮೀಜಿ ಹೇಳ್ತಾರಲ್ಲ, ಆ ಹೆಮ್ಮೆನ ಫೀಲ್ ಮಾಡ್ಕೋಬೇಕು ಅಂತ. ಗ್ರೀಕರನ್ನ ಶಕರು ಓಡಿಸಿದಾಗ ಅವರ ನೇರವಾಗಿ ಭಾರತೀಯರ ಹತ್ರ ಬಂದು ನಮ್ಮನ್ನು ಸೇರಿಸ್ಕೊಳ್ತೀರಾ ಅಂತ ಕೇಳಿದ್ರು. ಯುದ್ಧಕ್ಕೆ ಅಂತ ಬಂದಾಗ ಓಡಿಸಿದ್ವಿ, ಯಾವಾಗ ಅವ್ರ ಕೈ ಮುಕ್ಕೊಂಡು ಬಂದ್ರೋ ಭಾರತ ಅವರನ್ನು ಅಪ್ಪಿಕೊಳ್ತು, ದಯಮಾಡಿ ಇಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಲ್ಲದೆ ಅವರ ಪೂಜಾ ಪದ್ಧತಿ ಮಾಡ್ಕೊಳ್ಳಿಕ್ಕೂ ಅನುವು ಮಾಡಿಕೊಡ್ತು. ಆದರೆ ಗ್ರೀಕರು ಹೇಳಿದ್ರು, ನಮ್ದು ಅಂತ ಏನಿಲ್ಲ, ಈಗ ನಮ್ಮ ಪಾಲಿಗೆ ಭಾರತ ಮಾತ್ರ ಅಂತ. ಭಾರತದೊಂದಿಗೆ ಹೇಗೆ ಒಂದಾದ್ರು ಅಂತಂದ್ರೆ ಅವರು ಎಲ್ಲವನ್ನೂ ಬದಲಾಯಿಸಿಕೊಂಡ್ರು. ಅವ್ರ ಪೂಜಾ ಪದ್ಧತಿ ಬದಲಾಯಿತು, ಹೆಸರುಗಳು ಬದಲಾಯಿತು, ಭಾಷೆಗಳು ಬದಲಾದವು. ಹೆಂಗ್ ಬದಲಾದವು ಅಂತಂದ್ರೆ ಇವತ್ತು ಈ ದೇಶದಲ್ಲಿ ಆ ಗ್ರೀಕರು ಯಾರು ಅಂತ ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಸಿಗಲ್ಲ, ಅಷ್ಟು ಚೆನ್ನಾಗಿ ಭಾರತದೊಂದಿಗೆ ಒಂದಾಗ್ಬಿಟ್ರು. ಇದು ಭಾರತದ ಶ್ರೇಷ್ಠತೆ ಅಂತ. ಯುದ್ಧ ಮಾಡ್ಲಿಕ್ಕೆ ನಿಂತಾಗ ನಾವು ಅದ್ಭುತವಾದ ಶಕ್ತಿ ಇರುವಂತವ್ರು, ಆಶ್ರಯ ಬೇಡಿ ಬಂದಾಗ ಅಟ್ಟೆ ಚೆನ್ನಾಗಿ ಆಶ್ರಯ ಕೊಟ್ಟಂತವ್ರು. ಇದರ ನಂತರ ಈ ಗ್ರೀಕರು ಒಳಗೆ ಸೇರಿದ ಕೆಲವು ವರ್ಷಗಳಲ್ಲಿ ಮತ್ತೆ ಹೂಣರು ಕುಶಾನರನ್ನು ಓಡಿಸಿದ್ರು. ಕುಶಾನರು ಮುಂದಕ್ಕೆ ಬಂದ್ರು, ಶಕರ್ ಅನಿವಾರ್ಯವಾಗಿ ಭಾರತದೊಳಗೆ ಬರಬೇಕಾಯ್ತು. ಈಗ ಶಕರು ಭಾರತಕ್ಕೆ ಬರಬೇಕಾದ ಈ ಪರಿಸ್ಥಿತಿ ಬಂದಾಗ ಅವರು ಭಾರತದೊಳಕ್ಕೆ ನುಗ್ಗಿ ಈ ಭಾರತದ ಈ ಗಡಿ ಭಾಗವನ್ನು ಪೂರ್ಣ ಪ್ರಮಾಣದಲ್ಲಿ ಧ್ವಂಸ ಮಾಡಿ ಗುಜರಾತ್ ಮತ್ತು ಕಾಥಿಯಾವಾಡ, ಸೌರಾಷ್ಟ್ರ, ಈ ಕಡೆ ಉಜ್ಜಯಿನಿವರೆಗೂ ನುಗ್ಬಿಟ್ರು. ಹೆಂಗಿತ್ತು ಅವ್ರ ದಾಳಿ ಅಂತಂದ್ರೆ, ಅವರು ಕುದುರೆಗಳ ಮೇಲೆ ಬರ್ತಿದ್ರು, ಕುದುರೆಗಳ ಮೇಲೆ ವೆಪನ್ಸ್ ಅನ್ನು ಕೈಲಿ ಹಿಡ್ಕೊಂಡು ಬರ್ತಾ ದಾರಿಯುದ್ದಕ್ಕೂ ಯಾರ್ಯಾರು ಸಿಕ್ತಿದ್ರೋ ಕತ್ತುಗಳನ್ನು ಕಡ್ಕೊಂಡು ಹೋಗ್ಬಿಡ್ತಿದ್ರು. ಅದೊಂಥರ ವಿಕೃತವಾದ ದಾಳಿ ಅದು. ಆ ದಾಳಿಯಲ್ಲಿ ಎಂಥ ವಿಚಿತ್ರ ಅಂತಂದ್ರೆ, ನಾನು ಧರ್ಮಪಾಲ್ಜಿನ ಒಂದ್ಸಲ ಓದ್ತಾ ಕೂತಿದ್ದಾಗ ಬಹಳ ರೋಮಾಂಚಿತನಾಗ್ಬಿಟ್ಟಿದ್ದೆ. ಭಾರತದ ರಾಜ್ಯಗಳ ಹೋರಾಟ ಹೆಂಗಂತೆ ಗೊತ್ತಾ? ನೀವು ಮಹಾಭಾರತವನ್ನು ನೋಡಿ, ರಾಮಾಯಣವನ್ನಾದ್ರೂ ನೋಡಿ, ಹೋರಾಟ ಹೇಗೆ ಅಂತಂದ್ರೆ ರೈತರ ಜಮೀನಲ್ಲ, ಯುದ್ಧ ಮಾಡ್ಲಿಕ್ಕೋಸ್ಕರ ಒಂದು ಪ್ರತ್ಯೇಕ ಜಾಗ, ಅಲ್ಲೇ ಎಲ್ಲರೂ ಸೇರ್ಬೇಕು, ರಾಜರು ಯುದ್ಧ ಮಾಡಬೇಕು, ರೈತರು ಸಾಮಾನ್ಯ ಜನರಿಗೆ ಪ್ರಾಬ್ಲಮೇ ಇಲ್ಲ.
ಈ ಹೋರಾಟದ ಪರಿಯನ್ನ ಗಮನಿಸಿ. ಎಷ್ಟು ವ್ಯವಸ್ಥಿತವಾದ ಯುದ್ಧ ಅಂತಂದ್ರೆ ಆ ಯುದ್ಧದಲ್ಲಿ ಸಾಮರ್ಥ್ಯದ ಪ್ರದರ್ಶನ ಆಗಬೇಕು. ಇದು ಸುಖ ಸುಮ್ಮನೆ ಕೊಲ್ಲುವಂತದ್ದಲ್ಲ. ಈ ಸಾಮರ್ಥ್ಯದ ಪ್ರದರ್ಶನ ಭಾರತ ಯಾವಾಗಲೂ ಮಾಡ್ತಿತ್ತು. ಹಿಂಗಾಗಿ ಧರ್ಮಪಾಲ್ಜಿ ಹೇಳ್ತಾರೆ, ಈ ದೇಶದ ಕಾಮನ್ ರೈತನಿಗೆ ಈ ದೇಶದ ರಾಜ ಯಾರು ಅಂತ ಅನೇಕ ಬಾರಿ ಗೊತ್ತೇ ಇರ್ತಿರ್ಲಿಲ್ವಂತೆ. ಯಾವಾಗಲೂ ಯುದ್ಧ ಆಗಿ ರಾಜ ಬದಲಾಗ್ಬಿಡ್ತಿದ್ದ, ರೈತನಿಗೇನು ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಅವನ ಎಂದಿನಂತೆ ಟ್ಯಾಕ್ಸ್ ಕಟ್ತಿದ್ದ, ಅವನ ಜೀವನಕ್ಕೆ ಯಾವತ್ತೂ ಧಕ್ಕೆ ಬರ್ತಿರ್ಲಿಲ್ಲ. ಇದು ಭಾರತದ ವ್ಯವಸ್ಥೆ. ಆದ್ರೆ ಹೀಗೆ ಬಂದಂತ ಈ ಬುಡಕಟ್ಟಿನವರು ಯಾವ ಪರಿ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು ಅಂದ್ರೆ ಭಾರತ ಒಮ್ಮೆ ಅಲಗಾಡ್ಬಿಡ್ತು. ಈ ಥರದನ್ನು ಅವ್ರು ನೋಡಿರ್ಲಿಲ್ಲ. ಈ ಅಲುಗಾಟ ಹೆಂಗಾಗ್ಬಿಡ್ತು, ಮುಂದೆ ಹೋಗ್ತಾ ಇವರು ಪೂರ್ಣ ಸಾಮ್ರಾಜ್ಯವನ್ನ ಕಬಳಿಸ್ತಾರೆ ಅಂತ ಗೊತ್ತಾದಾಗ ಅದೃಷ್ಟವಶಾತ್ ದಕ್ಷಿಣದಲ್ಲಿ ಆಂಧ್ರದವರು ಗಟ್ಟಿಯಾಗಿದ್ರು. ಆಂಧ್ರದವರು ಒಂದು ದಿಕ್ಕಿನಿಂದ ಹೋಗಿ ಅವರನ್ನು ಅಡ್ಡ ಹಾಕಿದ್ರು, ನರ್ಮದೆಯ ಆಚೆಗಟ್ಟಿದ್ರು. ಈ ಕಡೆಯಿಂದ ಯೌಧೇಯರು ಮತ್ತು ಮಾಳವರು ಅವರನ್ನು ಆಚೆ ದಬ್ಬಿದ್ರು. ಶಕರು ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಆಚೆ ಹೋಗ್ಬೇಕಾಗಿ ಬಂತು. ಇವರು ತಂಪಾಡಿಗೆ ತಾವು ವಾಪಸ್ ಇದ್ಬಿಟ್ರು. ಶಕರು ಆ ಕಡೆ ಹೋದ ನಂತರ ಮತ್ತೆ ಸ್ವಲ್ಪ ಕಾಲದ ನಂತರ ಮತ್ತೆ ವಾಪಸ್ಸು ಶಕರು ಬರಬೇಕಿತ್ತು. ಆದರೆ ಆಂಧ್ರದವರು ಯಾವ ಪರಿ ಅವರನ್ನ ತಮ್ಮ ಕಪಿಮುಷ್ಟಿಲಿ ಹಿಡಿದಿದ್ರು ಅಂತಂದ್ರೆ ಆಂಧ್ರರ ಶ್ರೇಷ್ಠತೆಯನ್ನು ಒಪ್ಕೊಂಡು ಶಕರು ಸುಮ್ಮನೆ ಆಗ್ಬಿಟ್ರು. ಆದರೆ ಶಕರ ಹಿಂದೇನೆ ಕುಶಾನರು ಬಂದ್ರಲ್ಲ. ಯಾವಾಗ ಕುಶಾನರು ಬಂದ್ರೋ ಈ ದೇಶ ಮತ್ತೊಮ್ಮೆ ಅಲಗಾಡ್ತು. ಒಂದಾದ್ಮೇಲೆ ಒಂದು ದಾಳಿ. ನಾನು ಯಾಕಿದನ್ನು ಉಲ್ಲೇಖ ಮಾಡ್ತೀನಿ ಅಂದ್ರೆ ಈ ದೇಶ ಇಷ್ಟು ವರ್ಷಗಳ ಕಾಲ ನಿಂತಿರಬೇಕಾದ್ರೆ ಈ ದೇಶದ ಆಂತರ್ಯದ ಸಾಮರ್ಥ್ಯ ಎಂತದ್ದಿರಬೇಕು ಅಂತ ಯೋಚನೆ ಮಾಡಿ. ಎಷ್ಟು ಅಖಂಡವಾಗಿ ನಿಂತಿದೆ ಅಂತಂದ್ರೆ ಒಂದಾದ್ಮೇಲೆ ಒಂದು ದಾಳಿ. ಅನೇಕ ರಾಷ್ಟ್ರಗಳು ಒಂದೊಂದು ದಾಳಿಯನ್ನ ತಾಳ್ಕೊಳ್ಳದೆ ತಮ್ಮ ಐಡೆಂಟಿಟಿ ಕಳ್ಕೊಂಡ್ಬಿಟ್ಟು. ಆದರೆ ಭಾರತ ಅನ್ನೋ ರಾಷ್ಟ್ರ ಪ್ರತಿ ಬಾರಿ ಈ ದಾಳಿಯ ನಂತರ ಇನ್ನೂ ಬಲಾಢ್ಯವಾಗಿ ನಿಲ್ತಿತ್ತಲ್ಲ, ಇದು ಭಾರತದ ಸಾಮರ್ಥ್ಯ ಅಂತ ನನ್ನ ಮೇಷ್ಟ್ರು ನನಗೆ ಹೇಳ್ತಿದ್ರು. ನಾನು 8-9ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಎಷ್ಟು ಕೆಟ್ಟ ರಾಷ್ಟ್ರ ಇದು ಅಂತಂದ್ರೆ ಜಗತ್ತಿನ ಪುಟ್ಟ ರಾಷ್ಟ್ರಗಳೆಲ್ಲ ಆಕ್ರಮಣ ಮಾಡಿ ಈ ದೇಶವನ್ನು ಸೋಲಿಸ್ಬಿಡ್ತು ಅಂತ. ನಾನು ಬಹಳ ಕಾಲ ನಂಬಿಟ್ಟಿದ್ದೆ. ಕರೆಕ್ಟ್ ಅಲ್ಲ, ಈ ಶಕರು ಹೂಣರೆಲ್ಲ ಭಾರಿ ದೊಡ್ಡ ರಾಷ್ಟ್ರಗಳೇನಲ್ಲ, ಪುಟ್ಟ ರಾಷ್ಟ್ರಗಳೇ ಆಕ್ರಮಣ ಮಾಡಿ ಭಾರತವನ್ನು ಸೋಲಿಸ್ತಲ್ಲ ಅಂತ. ಆದರೆ ಬುದ್ಧಿ ಬಂದ್ಮೇಲೆ ಗೊತ್ತಾಯ್ತು, ಈ ಪುಟ್ಟ ರಾಷ್ಟ್ರಗಳು ಯಾರ್ಯಾರ ಮೇಲೆ ಆಕ್ರಮಣ ಮಾಡಿದ್ವೋ ಅವ್ರ ಐಡೆಂಟಿಟಿನೇ ನಾಶ ಮಾಡಿದ್ವು. ಆದರೆ ಇವರೆಲ್ಲ ಭಾರತಕ್ಕೆ ಬಂದ್ರು, ಭಾರತ ಇವರನ್ನು ಬಡಿದು ಓಡಿಸ್ತು, ಇಲ್ಲವೇ ತನ್ನೊಳಗೆ ಸಮೀಕರಿಸಿಕೊಂಡು ಇವರನ್ನು ತನ್ನೊಳಗೆ ಒಂದು ಮಾಡ್ಕೊಂಡು ಬಿಡುತ್ತಲ್ಲ, ಇದು ಭಾರತದ ಶಕ್ತಿ ಅಂತ. ಇದನ್ನ ಮುಂದೆ ತುಂಬಾ ಚೆನ್ನಾಗಿ ಒಂದ್ ಕಡೆ ಸಾವರ್ಕರ್ ಉಲ್ಲೇಖ ಮಾಡ್ತಾರೆ. ಈ ದೇಶದ ವೈಶಿಷ್ಟ್ಯ ಏನ್ ಗೊತ್ತೇನು? ಈ ದೇಶಕ್ಕೆ ಗ್ರೀಕರು ಬಂದ್ರು, ಈ ದೇಶದಲ್ಲಿ ಆಶ್ರಯ ತಗೊಂಡು ಬಂದಾದ್ರು. ಶಕರು ಬಂದ್ರು, ಆಶ್ರಯ ತಗೊಂಡು ಬಂದಾದ್ರು. ಹೂಣರು ಬಂದ್ರು, ಆಶ್ರಯ ತಗೊಂಡು ಬಂದಾದ್ರು. ಕುಶಾನರು ಬಂದ್ರು, ಅವರ ಆರಂಭದಲ್ಲಂತೂ ಬುದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಕುಶಾನರ ಮಗ ಕನಿಷ್ಕನ ಮಗ ಅವನು ಬುದ್ಧ ಧರ್ಮಕ್ಕೆ ಸ್ವಲ್ಪ ಹತ್ತಿರಕ್ಕಿದ್ದ. ಕನಿಷ್ಕನ ಮೊಮ್ಮಗನಂತೂ ಅವನು ರುದ್ರದೇವನ ಆರಾಧಕನಾಗಿ ತನ್ನ ಹೆಸರನ್ನ ವಾಸುದೇವ ಅಂತ ಬದಲಾಯಿಸಿಕೊಂಡು ಭಾರತದೊಳಗೆ ಒಂದಾಗಿದ್ದು ನಮ್ಗೆ ಗೊತ್ತೂ ಆಗಲಿಲ್ಲ. ಅದಕ್ಕೆ ಸಾವರ್ಕರ್ ಹೇಳ್ತಾರೆ, ಏನಾದ್ರೂ ದೇವತೆಗಳು ಬಂದು ಅವ್ರು ಕೇಳ್ತಾರಂತೆ, ಎಲ್ಲಿದ್ದೀರಿ ಹೂಣರು ಕೈ ಎತ್ತಿ ಯಾರಾದ್ರು ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರು ಹೂಣರು ಅಂತ ಕೇಳ್ತಾರಂತೆ. ಕುಶಾನ್ರು ಎಲ್ಲಿದ್ದೀರಾ ಕೈ ಎತ್ತಿ ಅಂತ ಕೇಳಿದ್ರೆ ಅವರು ಯಾರು ಕೈ ಎತ್ತಲ್ವಂತೆ. ಶಕರು ಗ್ರೀಕರು ಯಾರು ಅಂತ ಕೇಳಿದ್ರೆ ಅವರು ಕೈ ಎತ್ತಲ್ವಂತೆ. ಆದ್ರೆ ಇವರೆಲ್ಲರನ್ನು ಬಡಿದು ಕೂರಿಸಿದಂತ ಹಿಂದೂಗಳು ಯಾರಪ್ಪ ಅಂತ ಕೇಳಿದ್ರೆ ಎಲ್ಲರೂ ಕೈ ಎತ್ತಾರಂತೆ, ನಾವಿನ್ನೂ ಬದುಕಿದ್ದೀವಿ ಅಂತ. ಇದು ಸಾಧನೆ ಭಾರತದ್ದು ಅಂತ ಸಾವರ್ಕರ್ ಹೇಳ್ತಾರೆ. ಬಹಳ ಚೆನ್ನಾಗಿದೆ, ತುಂಬಾ ಒಳ್ಳೆ ಮಾತದು. ಯಾವಾಗ ಈ ಕುಶಾನರ ಆಕ್ರಮಣ ಆಯ್ತೋ, ಕುಶಾನರ ಆರಂಭದಲ್ಲಿ ಬಂದ್ರು, ಕನಿಷ್ಕ ಆನಂತರ ಪಟ್ಟಕ್ಕೇರಿದ. ಕನಿಷ್ಕ ಅಂತೂ ಹುಚ್ಚು ಆವೇಗ ಅವನದ್ದು. ಕನಿಷ್ಕನನ್ನು ಅಲ್ಲೇ ತಡಿಬೇಕು ಅಂತ ಆಂಧ್ರದವರು ಮತ್ತೆ ಹೋದ್ರು. ಆದ್ರೆ ಅವ್ರ ವಿರುದ್ಧ ಗೆಲ್ಲೋದು ಕಷ್ಟ ಅಂತ ಗೊತ್ತಾದಾಗ ಆಂಧ್ರದವರು ನರ್ಮದಾದಿಂದ ಹಿಂದೆ ಬಂದು ತಮ್ಮ ಆಂಧ್ರವನ್ನು ಗಟ್ಟಿ ಮಾಡಿ ಇಟ್ಕೋಬೇಕು ಅಂತ ಸೈನ್ಯವನ್ನ ಗಟ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕನಿಷ್ಕ ಆಂಧ್ರಕ್ಕೆ ಹೋಗೋ ಧೈರ್ಯ ಮಾಡಲಿಲ್ಲ. ಆ ಕಡೆ ಅವನು ಉಜ್ಜಯಿನಿಯನ್ನ ಸುತ್ತ ಹಾಕೊಂಡು ಹಿಮಾಲಯದ ತುದಿವರೆಗೂ ಹೋಗಿ ಅಲ್ಲಿರೋ ಚೈನಾಕ್ಕೆ ಸಂಬಂಧಪಟ್ಟ ಭಾಗಗಳನ್ನು ವಶಪಡಿಸಿಕೊಂಡ. ಇನ್ನು ಮುಂದೆ ಹೋಗ್ಬೇಕು ಅಂತ ಬಹಳ ಹುಚ್ಚಿತ್ತು ಅವನಿಗೆ. ಅವನು ಎಷ್ಟರ ಮಟ್ಟಿಗೆ ಆದ ಅಂತಂದ್ರೆ ಒಂದು ಅಪರೂಪದ ಉಲ್ಲೇಖ ಮಾಡಬೇಕು. ಬಹುಶಃ ನಮ್ಮಲ್ಲಿ ಅನೇಕರು ಇದನ್ನು ಗಮನಿಸಲ್ಲ. ಅವನೇನ್ ಮಾಡ್ದ, ಕನಿಷ್ಕ ಬುದ್ಧ ಮತವನ್ನ ತನ್ನದಾಗಿಸ್ಕೊಂಡ, ಅದನ್ನು ಇಷ್ಟಪಟ್ಕೊಂಡು ಸ್ವೀಕಾರ ಮಾಡ್ದ. ಆದರೆ ತನಗೆ ಹೆಂಗ್ ಬೇಕೋ ಹಂಗೆ ಬದಲಾಯಿಸ್ಕೊಂಡ. ಹೆಂಗಿರ್ತಾರೆ ನೋಡಿ, ಕೆಲವರು ಇರೋ ಮಾಡೆಲ್ ಪೇಪರ್ನೇ ಚೇಂಜ್ ಮಾಡಿಬಿಡ್ತಾರೆ. ಕ್ವೆಶನ್ ಪೇಪರ್ ಕೊಟ್ಟು ಆನ್ಸರ್ ಪೇಪರ್ ನೀವು ಬರೀಬೇಕು. ಇವ್ರು ಹಂಗಲ್ಲ, ಕ್ವೆಶನ್ ಪೇಪರ್ ತಮಗೆ ಬೇಕಾಗಿರೋದನ್ನೇ ಇಟ್ಕೊಳ್ಳೋದು, ಮತ್ತೆ ನಿಮ್ಮ ಎಕ್ಸಾಮ್ ಬರಿತೀನಿ ಅಂತ ಹೇಳೋದು. ಹಿಂಗೆ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಡ ಅಂತಂದ್ರೆ, ಅವನಂದ ಬುದ್ಧ ಹೋದ ನಂತರ ಕೆಲವಾರು 2-3 ಬಾರಿ ಮಾತ್ರ ಎಲ್ಲ ಬುದ್ಧಿಸ್ಟ್ಗಳು ಒಂದ್ ಕಡೆ ಸೇರಿದ್ದಾರೆ. ಅದಾದ್ಮೇಲೆ ತುಂಬಾ ಚೇಂಜ್ ಆಗಿದೆ, ಒಳಗೊಳಗೆ ಕಿತ್ತಾಡ್ತಿದ್ದೀರಿ, ನಾನು ಎಲ್ಲರನ್ನೂ ಸೇರಿಸ್ಕೊಳ್ತೀನಿ ಅಂತ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಮಾಡೋ ಪ್ರಯತ್ನ ಮಾಡ್ದ. ಅಲ್ಲಿಂದ ಮಹಾಯಾನ ಮತ್ತು ಹೀನಯಾನ ಅಂತ ಬುದ್ಧನ ಪಂಥ ಮತ್ತೆ ಒಡೆದೋಯ್ತು. ಇವನ್ ಮಹಾಯಾನ ಪಂಥಕ್ಕೆ ನಿಂತ. ಈ ಪಂಥ ಹೆಂಗಿತ್ತು ಅಂತಂದ್ರೆ,
ಯಾವುದನ್ನ ಅವರು ಪ್ರತಿಪಾದಿಸಿ ಅಶೋಕನ ಮೂಲಕ ಈ ದೇಶದಲ್ಲಿ ಈ ತರದ ಪ್ಲಂಡರ್ಗಳನ್ನು ಮಾಡಿಸಿದ್ರು, ಅದೇ ಬುದ್ಧ ಧರ್ಮ ಹೀಗೆ ಹೆಂಗಾಗೋಗಿತ್ತು ಅಂತಂದ್ರೆ, ಅವನು ಹೇಳ್ತಿದ್ದ ಮಾಂಸ ತಿನ್ನೋದು ತಪ್ಪಲ್ಲ, ಕ್ಷತ್ರಿಯ ಬೇಟೆಯಾಡೋದು ತಪ್ಪಲ್ಲ, ಮೂರನೇದು ನಾವು ಯುದ್ಧದಲ್ಲಿ ಇತರರನ್ನ ಸಾಯಿಸಿ ಗೆಲ್ಲೋದು ತಪ್ಪಲ್ಲ ಅಂತ. ಹಿಂಗಾಗಿ ಎಲ್ಲವನ್ನೂ ಮಾಡ್ಕೊಂಡೆ ತಾನು ಬುದ್ಧನ ಅನುಯಾಯಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ. ಅವನು ಏನ್ ಚೆನ್ನಾಗಿದೆ ನೋಡಿ, ಯಾವುದಕ್ಕೋಸ್ಕರ ಅಶೋಕ ಎಲ್ಲವನ್ನೂ ತ್ಯಾಗ ಮಾಡಿದ್ನೋ ಈಗ ಅವನು ಎಲ್ಲವನ್ನೂ ಇಟ್ಕೊಂಡೆ ತಾನು ಬುದ್ಧನ ಅನುಯಾಯಿ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಅವನು ಹೋಗಿ ಚೈನಾವನ್ನು ಪೂರ್ತಿ ತನ್ನದಾಗಿಸ್ಕೊಳ್ಬೇಕು ಅನ್ನೋ ಹುಚ್ಚವನಿಗಿತ್ತು. 16 ವರ್ಷಗಳ ಕಾಲ ಚೈನಾದ ವಿರುದ್ಧ ಹೋರಾಟ ಮಾಡ್ತಿದ್ದ. ಆದ್ರೆ ಇತಿಹಾಸಕಾರರು ಹೇಳ್ತಾರೆ ಅವನ ಸೈನಿಕರಿಗೆ ಅವನ ಮೇಲೆ ರೋಸಿ ಹೋಗಿ ಅವನನ್ನು ಕೊಂದು ಹಾಕ್ಬಿಟ್ರು ಅಂತ. ಕನಿಷ್ಕ ವಾಪಸ್ ಬಂದ. ಕನಿಷ್ಕನ ಮಗ ಹವಿಷ್ಕ, ಅವನಿಗೆ ಸ್ವಲ್ಪ ಬುದ್ಧ ಧರ್ಮ ಬಗ್ಗೆ ಒಲವು. ನಾನು ಆಗ್ಲೇ ಹೇಳಿದಂತೆ ಅವನ ಮಗ ವಾಸುದೇವ ತನ್ನ ಹೆಸರನ್ನೇ ವಾಸುದೇವ ಅಂತ ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ವೈದಿಕ ಧರ್ಮದ ಅನುಯಾಯಿ ಆಗ್ಬಿಟ್ಟ. ಈಗ ನಮ್ಮ ಪಾಡಿಗೆ ನಾವು ಸುಮ್ಮನಿರಬೇಕು. ಆದರೆ ಯೋಚನೆ ಮಾಡಿ, ವೈದಿಕ ಧರ್ಮಾನುಯಾಯಿಗಳು ಅಥವಾ ಹಿಂದೂಗಳಿಗೆ ರಾಷ್ಟ್ರೀಯತೆ ಅಂದ್ರೆ ಏನು ಅಂದರೆ ಒಂದು ಚೌಕಟ್ಟಿದೆ ಅವರಿಗೆ. ಹೊರಗಡೆಯಿಂದ ಯಾರೇ ಬಂದರೂ ಅವರು ಹೊರಗಿನವರು, ಅವರು ಭಾರತವನ್ನ ಆಳುವಂತಿಲ್ಲ ಅಂತ. ಹೊರಗಿನವರೇ ಅವರು ಭಾರತವನ್ನು ಆಳುವಂತಿಲ್ಲ, ಭಾರತವನ್ನ ಆಳಬೇಕಾದವರು ಭಾರತೀಯರೇ ಅಂತ. ಅದು ಇತ್ತೀಚೆಗೆ ಕಳೆದ 10-15 ವರ್ಷಗಳಿಂದ ಚರ್ಚೆಗೆ ಬಂದಿದ್ದಷ್ಟೇ. ಯಾವ ದೇಶದವರಾದ್ರೂ ಈ ದೇಶವನ್ನು ಆಳಬಹುದು ಅಂತ, ಪರವಾಗಿಲ್ಲ ಅಂತ ಅದು ಹೆಂಗ್ ಹೇಳ್ಕೊಂಡ್ರೂ ಗೊತ್ತಿಲ್ಲ. ಪುಣ್ಯ ವೈದಿಕ ಧರ್ಮ ಸ್ವಲ್ಪ ಮಟ್ಟಿಗೆ ಉಳಿದಿದ್ರಿಂದ ಆಳಬಾರದು ಅಂತ ನಾವು ನಿಶ್ಚಯ ಮಾಡಿದ್ವಿ. ಹಿಂಗಾಗಿ ನಾವು ಬಚಾವಾದ್ವಿ, ಆದರೆ ಯಾರು ಬೇಕಿದ್ರೂ ಆಳಬಹುದು ಅಂತ. ಮತ್ ನಮ್ಗೆ ಹೆಂಗೆ ನಂಬಿಸಲಾಗಿತ್ತು ಅಂತಂದ್ರೆ, ಈ ದೇಶವನ್ನು ಎಲ್ಲರೂ ಆಳಿದಾರಲ್ಲ, ಈ ದೇಶವನ್ನ ಶಕರ ಆಳಿದ್ದಾರೆ, ಕೆಲವು ಕಾಲ ಹೂಣರು ಆಳಿದ್ದಾರೆ, ಈ ದೇಶವನ್ನು ಅವರು ಆಳಿದ್ದಾರೆ, ಬ್ರಿಟಿಷರು ಆಳಿದ್ದಾರೆ, ಇನ್ನೊಬ್ರು ಆಳ್ಳಿ ಗಂಟೇನೋಗುತ್ತೆ ಅಂತ. ನಮ್ಮ ಕಾಲದಲ್ಲಿ ಇದೊಂದು ಕಳಂಕ ಸೇರಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಹಂಗಾಗಲಿಲ್ಲ. ವೈದಿಕ ಧರ್ಮೀಯರು ಎಷ್ಟು ಚೆನ್ನಾಗಿ ನಿಶ್ಚಯ ಮಾಡಿದ್ರು ಅಂದ್ರೆ, ಪಾಟಲಿಪುತ್ರದಲ್ಲಿ ಇನ್ನೊಂದು ಹೊಸ ತಯಾರಿ ನಡೆದಿತ್ತು. ಪಾಟಲಿಪುತ್ರ ಅತ್ಯಂತ ಪ್ರತಿಷ್ಠಿತವಾದ ಜಾಗ. ಅದೀಗಿನ ಪಟ್ನಾದ ಹತ್ರ, ಪಟ್ನಾವೇ ಪಾಟಲಿಪುತ್ರ ಅಂತಾನೂ ಕರೀತಾರೆ. ಈ ಪಾಟಲಿಪುತ್ರದಲ್ಲಿ ಬಹಳ ಹಿಂದಿನಿಂದ ಅದೊಂಥರ ದೈವಿಕವಾದ ಸ್ಥಳ ಅಂತ. ಬುದ್ಧನ ನಂತರವೂ ಕೂಡ ಅಲ್ಲಿ ಅನೇಕ ಬಾರಿ ಬುದ್ಧನ ಕುರಿತಂತ ಸಭೆಗಳು ನಡೆದಿದ್ವು. ಆ ನಂತರ ಅನೇಕರು ಹಿಂದೂ ರಾಜರು ಯಾರಿದ್ದಾರೋ ಪಾಟಲಿಪುತ್ರನ ಸೆಂಟರ್ ಹಾಕೊಂಡೇ ಕೆಲಸ ಮಾಡಿದವರು. ಮಗಧ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿತ್ತದು. ಅಂತ ಪಾಟಲಿಪುತ್ರ ಈ ನಿರಂತರ ಆಕ್ರಮಣಗಳಿಂದ ತನ್ನ ಪ್ರಭಾವವನ್ನು ಕಳ್ಕೊಂಡಿತ್ತು. ಈಗ ಪಾಟಲಿಪುತ್ರವನ್ನು ಕೇಂದ್ರವಾಗಿರಿಸಿಕೊಂಡು ಚಂದ್ರಗುಪ್ತ ಅಂತ ಮತ್ತೊಬ್ಬ ತರುಣ, ಇವನಿಗೂ ಮೌರ್ಯ ಸಾಮ್ರಾಜ್ಯಕ್ಕೂ ಸಂಬಂಧವೇ ಇಲ್ಲ, ಬೇರೆನೆ, ಅವನು ಲಿಚ್ಛವಿಗಳೊಂದು ಹೆಣ್ಮಗಳನ್ನ ಮದುವೆಯಾಗಿ ತಾನೊಂದು ಪುಟ್ಟ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ. ಈ ಸಾಮ್ರಾಜ್ಯವನ್ನು ಅಪಾರವಾಗಿ ವಿಸ್ತಾರ ಮಾಡಿ ಮಗಧವನ್ನು, ಪ್ರಯಾಗವನ್ನು, ಅಯೋಧ್ಯೆಯನ್ನು ತನ್ನ ತೆಕ್ಕೆಗೆ ತಗೊಂಡು ಒಂದು ಸ್ಪಷ್ಟವಾದ ಸಾಮ್ರಾಜ್ಯದ ಗಡಿಯನ್ನು ರೂಪಿಸಿಕೊಂಡ. ಹೀಗೆ ಗಡಿಯನ್ನು ರೂಪಿಸಿಕೊಂಡಂತ ಈತ ಏನ್ ಮಾಡ್ದ, ನಿಧಾನವಾಗಿ ಬೆಳೆಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಅವನ ಜೀವಾವಧಿಯ ಕೊನೆಯ ಹಂತ ಬಂತು. ಆಗ ಅವನು ಸಮುದ್ರಗುಪ್ತನ ಕೈಯಲ್ಲಿ ತನ್ನ ರಾಜ್ಯವನ್ನಿಟ್ಟ. ಸಮುದ್ರಗುಪ್ತನನ್ನ ದ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವನು ಹೆಂಗಿದ್ದ ಅಂತಂದ್ರೆ, ಈಶಾನ್ಯ ರಾಜ್ಯಗಳನ್ನು ಪೂರ್ತಿ ತನ್ನ ತೆಕ್ಕೆಗೆ ತಗೊಂಡ. ದಕ್ಷಿಣದ ಮೇಲೆ ಆಕ್ರಮಣ ಮಾಡಿ ದಕ್ಷಿಣದಲ್ಲಿರೋರನ್ನೆಲ್ಲ ತನ್ನದಕ್ಕೆ ಸೇರಿಕೊಂಡು ಒಂದು ಅಖಂಡವಾದ ವಿಸ್ತಾರವಾದ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯದ ಭೂಮಿಕೆ ಹಾಕಿದ್ದು ಚಂದ್ರಗುಪ್ತನೇ. ಅದನ್ನು ವಿಸ್ತಾರ ಮಾಡಿ ನಿಲ್ಲಿಸಿದವನು ಅವನು. ಯಾವ ತರ ನಿಲ್ಲಿಸಿದ್ದ ಅಂತಂದ್ರೆ, ಈ ಕುಶಾನರ ದೊರೆ ಕನಿಷ್ಕ ತೀರ್ಕೊಂಡ ನಂತರ ನಿಧಾನವಾಗಿ ಒಬ್ಬೊಬ್ಬರನ್ನೇ ಆಕ್ರಮಣ ಮಾಡ್ತಾ ಅವನು ಬಂದಾಗ ಒಬ್ಬೊಬ್ಬರು ಇವನ್ ತೆಕ್ಕೆಗೆ ಬರ್ತಿದ್ರು. ಕುಶಾನರನ್ನ ಪೂರ್ತಿ ಮಣಿಸಿದ. ಆದ್ರೆ ಶಕರು ಉಳ್ಕೊಂಡಿದ್ರಲ್ಲ, ಅವರು ಸ್ವಲ್ಪ ಗಟ್ಟಿಯಾಗಿ ಉಲ್ಟಾ ನಿಂತುಕೊಂಡಿದ್ರು. ಸಮುದ್ರಗುಪ್ತ ಪೂರ್ಣ ಪ್ರಮಾಣದಲ್ಲಿ ಕುಶಾನರನ್ನ, ಕನಿಷ್ಕನ ನಂತರ ಕುಶಾನರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರನ್ನ ಮಟ್ಟ ಹಾಕಿ ಈ ದೇಶದಲ್ಲಿ ಒಂದ್ ಮಾಡಿದ. ಶಕರು ಮಾತ್ರ ಹಾಗೇ ಉಳ್ಕೊಂಡಿದ್ರು. ಈ ಶಕರಿಗೆ ಏನ್ ಮಾಡಬೇಕು ಅನ್ನುವಂಥ ಯೋಚನೆ ಅವನಿಗೆ ಯಾವಾಗ್ಲೂ ಇತ್ತು. ಆದ್ರೆ ಅವನ ದೇಹ ಜರ್ಜರಿತವಾಗ್ತಾ ಇನ್ನೇನು ಸಾಯೋ ಹಂತಕ್ಕೆ ಬಂದಾಗ ಎಂಥದೆಲ್ಲ ನಾಟಕೀಯ ಪ್ರಸಂಗ ನಡೆಯುತ್ತೆ ನೋಡಿ. ನನಗೆ ನನ್ನ ದೇಶದ ಇತಿಹಾಸ ಕಂಡಾಗ ಬಹಳ ಖುಷಿ. ಆದರೆ ನಮ್ಮ ಮೇಷ್ಟ್ರು ಹೇಳಿದೀನಿ ಎಷ್ಟು ಬೋರಿಂಗ್ ಆಗಿ ಹೇಳಿರ್ತಾರೆ ಅಂತಂದ್ರೆ, ನಮ್ಮ ಸ್ಕೂಲ್ನಲ್ಲಿ ಹೈಯೆಸ್ಟ್ ಮಕ್ಕಳಿಗೆ ಕೇಳಿ ನಿನಗೆ ಬೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಹಿಸ್ಟ್ರಿ ಅಂತ ಹೇಳ್ತಿರ್ತಾರೋ. ಆದ್ರೆ ಎಷ್ಟು ಸುಂದರವಾದ ಇತಿಹಾಸ ಅಂತಂದ್ರೆ, ಸಾಯೋಕ್ಕಿಂತ ಮುಂಚೆ ಸಮುದ್ರಗುಪ್ತ ತನ್ನ ಮಗನನ್ನು ಕರೆದು ಹೇಳ್ದ. ಚಂದ್ರಗುಪ್ತ ಕಿರಿ ಮಗ ಅವನನ್ನು ಕರೆದು ಹೇಳ್ದ. ಅವನಿಗೆ ಚಂದ್ರಗುಪ್ತ ಅಂತಾನೆ ಹೆಸರು, ತನ್ನ ತಂದೆ ಹೆಸರನ್ನ ಇಟ್ಕೊಂಡಿದ್ದ. ಅವನು ಹೇಳ್ತಿದ್ದ, ಮಗು ನೀನೇ ಈ ರಾಜ್ಯವನ್ನು ಆಳಬೇಕು, ನಿನಗೆ ಸಾಮರ್ಥ್ಯ ಇರೋದು, ದೊಡ್ಡಣ್ಣನಿಗೆ ಅಲ್ಲ ಅಂತ. ಇವನು ಆಳೋಕ್ಕಿಂತ ಮುಂಚೆ ಇವ್ರ ದೊಡ್ಡಣ್ಣ ನಿಂಗೆ ಗೊತ್ತಾಯ್ತು, ಪಿತೂರಿ ಮಾಡಿ ತಾನೇ ಅಧಿಕಾರಕ್ಕೆ ಬಂದ್ಬಿಟ್ಟ ರಾಮಗುಪ್ತ. ಇವನು ಅಧಿಕಾರಕ್ಕೆ ಬಂದವನು ಎಷ್ಟು
ಇವನು ಕೂಡ ಕೆಲಸಕ್ಕೆ ಬಾರದವನಾಗಿದ್ದ ಅಂತಂದ್ರೆ ಅಷ್ಟೊತ್ತಿಗೆ ಶಕರು ಮತ್ತೆ ಗಟ್ಟಿಯಾಗಿದ್ರು, ಬಲಾಢ್ಯರಾಗಿದ್ರು ಗುಜರಾತಿನ ಭಾಗದಲ್ಲಿ. ಅವರು ರಾಮಗುಪ್ತನಿಗೆ ಒಂದು ಸಂದೇಶ ಕಳಿಸಿದ್ರು, ನಾವೊಂದು ದೊಡ್ಡ ಸೇನೆ ತಗೊಂಡು ನಿಮ್ಮ ಮೇಲೆ ಆಕ್ರಮಣಕ್ಕೆ ಅಂತ ಬರ್ತಿದ್ದೀವಿ ಪಾಟಲಿಪುತ್ರಕ್ಕೆ. ನಿನಗಿರೋದು ಒಂದೇ ಒಂದು ದಾರಿ, ನೀನು ನಿನ್ನ ಕಿರಿಯ ಹೆಂಡತಿ ಗೃಹಾದೇವಿಯನ್ನ ನಮಗೋಸ್ಕರ ಕಳಿಸ್ಕೊಟ್ಬಿಡು, ನಾವು ನಿನ್ನನ್ನು ಬಿಟ್ಟು ಬಿಡ್ತೀವಿ ಅಂತ. ಈಗೇನು ಮಾಡಬೇಕಿತ್ತು ಅವನು? ಭಾರತದಲ್ಲಿ ಯುದ್ಧದ ಪರಿಕಲ್ಪನೆ ಇದೆ, ಹೆಣ್ಣು ಮಗಳ ವಿಚಾರ ಬಂದಾಗ ಯಾರೂ ಬಿಟ್ಕೊಡಲ್ಲ ಅಂತ. ಆದರೆ ರಾಮಗುಪ್ತ ಭಾರಿ ದೊಡ್ಡ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಾದ. ಎಂಥ ದೊಡ್ಡ ತ್ಯಾಗ ಅಂತಂದ್ರೆ ರಾಮಗುಪ್ತ ಹೇಳ್ದ, ಕರ್ಕೊಂಡು ಹೋಗಲಿ, ಕಳಿಸ್ಬಿಡಿ ಅವಳನ್ನ ಅಂತ. ಇಡೀ ದೇಶದ ಪ್ರತಿಯೊಬ್ಬ ತರುಣನಿಗೆ ಅದೊಂಥರ ರಕ್ತ ಕುದಿಸುವಂತ ಸಂಗತಿ ಅದು. ಈ ದೇಶದ ಹೆಣ್ಣುಮಗಳನ್ನ, ರಾಣಿಯನ್ನ ಶಕರಿಗೆ ಕೊಡುವುದು ಅಂದ್ರೆ ಅರ್ಥ ಯಾರೂ ಕೆಲಸಕ್ಕೆ ಬಾರದವರು ಅಂತ. ಹೆಣ್ಣು ಮಕ್ಕಳ ರಕ್ಷಣೆಯ ಕಲ್ಪನೆ ಇದೆಯಲ್ಲ ಭಾರತದಲ್ಲಿ ಅಷ್ಟು ಅಖಂಡವಾಗಿದೆ. ಇದನ್ನ ನಮ್ಗೆ ಯಾರು ಇವತ್ತು ಪಾಠ ಮಾಡಬೇಕಾದ ಅಗತ್ಯ ಇಲ್ಲ. ಎಂತ ಸುಂದರವಾದ ಕಲ್ಪನೆ ಅಂತಂದ್ರೆ, ಆಗ 2ನೇ ಚಂದ್ರಗುಪ್ತ ಅವನ ತಮ್ಮ ಇದಕ್ಕೆ ಏನು ಮಾತನಾಡದೆ ಗೃಹಾದೇವಿಗೆ ಹೇಳಿ, ತಾನು ಗೃಹಾದೇವಿನ ಹೊರಗೆ ಕರ್ಕೊಂಡು ಬಂದು ಗೃಹಾದೇವಿನ ಪಕ್ಕಕ್ಕಿರಿಸಿ ಈ ಒಂದು ಸಂದೇಶವನ್ನ ಮಂತ್ರಿ ಮೂಲಕ ಕಳಿಸ್ಕೊಟ್ಟ. ಶಕರ ರಾಜನಿಗೆ ಹೇಳ್ದ, ನಾವು ಗೃಹಾದೇವಿನ ಹೀಗೆ ಕಳಿಸ್ಕೊಡ್ಲಿಕ್ಕಾಗಲ್ಲ, ಅವಳನ್ನ ಪಲ್ಲಕ್ಕಿಲ್ ಕಳಿಸ್ಕೊಡ್ಬೇಕು, ದಯವಿಟ್ಟು ಪಲ್ಲಕ್ಕಿಲ್ ಬರ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ. ಮುಂದೆ ರಾಣಿ ಪದ್ಮಿನಿ ಕುರಿತಂತೆಯೂ ಇಂಥದ್ದೇ ಘಟನೆ ನಡೆಯುತ್ತೆ ಈ ದೇಶದಲ್ಲಿ, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಿನಿಯ ಕುರಿತಂತೆ. ಬಟ್ ಅದಕ್ಕಿಂತ ಬಹಳ ಕಾಲದ ಮುಂಚೆ ಈ ಘಟನೆ ನಡೆದಿತ್ತು. ನೀವು ಪಲ್ಲಕ್ಕಿಲ್ ಬರ್ಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅಂತ. ಶಕರ ರಾಜ ಬಹಳ ಖುಷಿಯಾಗ್ಬಿಟ್ಟಿದ್ದ. ಅವನಿಗೆ ಎಲ್ಲರೂ ಹೇಳಿದ್ರು, ಈ ರಾಮಗುಪ್ತನ ಕಿರಿಯ ಹೆಂಡತಿ ಗೃಹಾದೇವಿ ಅತ್ಯಂತ ಸುಂದರಿ, ಅವಳು ನೀನು ಪಡಿಲೇಬೇಕು ಅನ್ನುವಂತ ಒಂದು ತೀವ್ರತೆ. ಆ ತೀವ್ರತೆಯಲ್ಲಿದ್ದ ಶಕರ ದೊರೆ ಆಯ್ತು ಅಂತ ಸಿದ್ಧನಾಗಿ ಕೂತಿದ್ದ. ನೀವು ಬನ್ನಿ ಪಲ್ಲಕ್ಕಿಯಲ್ಲಿ ಅಂತ 8 ಪಲ್ಲಕ್ಕಿಗಳು ಹೊರಟು, ಆ ಮೊದಲನೇ ಪಲ್ಲಕ್ಕಿಯಲ್ಲಿ ಈ ಗೃಹಾದೇವಿಯ ವೇಷದಲ್ಲಿದ್ದವನೇ ಚಂದ್ರಗುಪ್ತ II. ಹಿಂದೆ ಇನ್ನೂ ಅನೇಕ ಸೈನಿಕರು ಹೆಣ್ಮಕ್ಳ ವೇಷದಲ್ಲಿ ಬಂದ್ರು. ಅವರನ್ನು ನೋಡಬೇಕು ಅನ್ನೋ ಕಾತರದಿಂದ ಶಕರ ದೊರೆ ಆ ಕಡೆ ಬರ್ತಿದ್ದಂತೆ ಇವನು ಹಾರಿ ಬಂದು ಅವರ ಮೇಲೆ ಹೇಗೆ ಎರಗಿದ್ರು ಅಂತಂದ್ರೆ, ಅವರ ಮುಖಾಮೂತಿ ಚಚ್ಚುವಂತೆ ಬಡದಿಟ್ಟು ಅವರ ಸೇನೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಪಾರಾಗಿಯೂ ಬಂದ್ಬಿಟ್ರು ಅಲ್ಲಿಂದ. ಇಡೀ ರಾಜ್ಯಕ್ಕೆ ಹೆಮ್ಮೆ ಇದು. ಹಬ್ಬದ ವಾತಾವರಣ ಎಷ್ಟು ಸುಂದರವಾಗಿದೆ, ಇದನ್ನು ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಅಂತ ಇಡೀ ರಾಜ್ಯ ಹೆಮ್ಮೆ ಪಡುವಾಗ ಇವನಿಲ್ಲಿಗೆ ಬಂದವನೇ ರಾಮಗುಪ್ತನನ್ನ ಪಕ್ಕಕ್ಕೆ ಸರಿಸಿ ತಾನೇ ಪಟ್ಟಕ್ಕೇರಿ ಕೂತ್ಕೊಂಡು ಈ ಚಂದ್ರಗುಪ್ತ II, ದ್ವಿತೀಯ ಚಂದ್ರಗುಪ್ತ, ತಾನು ಶಕರ ಮೇಲೆ ಏರಿ ಹೋಗಿ ಶಕರನ್ನ ಪೂರ್ಣ ಪ್ರಮಾಣದಲ್ಲಿ ಧ್ವಂಸ ಮಾಡ್ತೀನಿ ಅಂತ ನಿಶ್ಚಯ ಮಾಡಿ ಅವರನ್ನ ಪೂರ್ತಿ ನಾಶ ಮಾಡೋ ನಿಶ್ಚಯ ಮಾಡಿದ. ಶಕರು ಈಗ ಪೂರ್ಣ ಸರೆಂಡರ್ ಆಗಿ ಅವರು ಪೂರ್ಣ ಅಧಿಕಾರವನ್ನು ತ್ಯಾಗ ಮಾಡಿ ಭಾರತದೊಂದಿಗೆ ಮತ್ತೆ ಒಂದಾಗ್ಬಿಟ್ರು. ನಂಗೆ ಬಹಳ ಖುಷಿ ಏನು ಅಂತಂದ್ರೆ, ಅನೇಕ ಈ ಶಕರು ಮತ್ತು ಕುಶಾನರ ವಿಚಾರ ಬಂದಾಗ, ಗ್ರೀಕರ ವಿಚಾರ ಬಂದಾಗ ಇವರ ಭಾಷೆಯನ್ನು ಬದಲಾಯಿಸಿಕೊಂಡು ಸಂಸ್ಕೃತವನ್ನ ಭಾಷೆ ಮಾಡ್ಕೊಂಡ್ಬಿಟ್ರಂತೆ. ಅವರು ಆಂತರಿಕವಾಗಿ ಮಾತನಾಡುವಾಗ ಸಂಸ್ಕೃತದಲ್ಲಿ ಮಾತನಾಡೋ ಮಟ್ಟಿಗೆ ಬಂದ್ಬಿಟ್ಟಿದ್ರಂತೆ. ಎಟ್ಟರ ಮಟ್ಟಿಗೆ ಭಾರತದೊಂದಿಗೆ ಏಕರಸವಾಗ್ಬಿಟ್ಟಿದ್ರು ಅಂತಂದ್ರೆ, ಭಾರತದ ಎಲ್ಲವೂ ತಮ್ಮದು ಅಂತ. ಅನೇಕ ರಾಜರುಗಳು ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ, ಇತಿಹಾಸವನ್ನು ಓದ್ತಾ ಇರಬೇಕಾದ್ರೆ, ಅವ್ರು ಎಲ್ಲಿಂದನೋ ಬಂದವರು, ಆದ್ರೆ ಇಲ್ಲಿ ಬಂದು ರುದ್ರದೇವನ ಪೂಜೆ ಮಾಡೋದು ಬಹಳ ಖುಷಿ ಅಂತ. ನನಗೂ ಬಹಳ ವಿಚಿತ್ರ ಅನ್ಸುತ್ತೆ. ರುದ್ರ ಶಿವ ಯಾವಾಗಲೂ ಅವನು ರಾಕ್ಷಸರು ತುಂಬಾ ಅವನನ್ನು ಪ್ರೀತಿಸಿದ್ರಂತೆ. ರಾಕ್ಷಸರು ಪೂಜೆ ಮಾಡೋದು, ವರ ತಗೊಂಡು ರುದ್ರ ಅದನ್ನ ಪಾಪ ಭೋಲಾ ಶಂಕರ ಬೇರೆ ಕೇಳಿದನೆಲ್ಲ ಕೊಟ್ಟುಬಿಡ್ತಿದ್ದ ಅಂತ. ಬಹುಶಃ ಪ್ರತಿ ಇಂಥವರಿಗೂ ಕೂಡ ರುದ್ರ ಎಷ್ಟು ಹತ್ತಿರದವನಾಗಿರ್ತಿದ್ದ ಅಂತಂದ್ರೆ, ರುದ್ರನ ಪೂಜೆಗೆ ಅವ್ರು ಮನಸ್ಸು ಮಾಡಿರ್ತಿದ್ರು, ನಿಧಾನವಾಗಿ ಭಾರತದೊಂದಿಗೆ ಬೆರೆತು ಹೋಗ್ಬಿಡ್ತಿದ್ರು ಅಂತ. ಬಹುಶಃ ಬೆರಳಿಕ್ಕೆ ಸಾಧ್ಯವಾಗದೇ ಇದ್ದಿದ್ದು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿಗೆ ಮಾತ್ರ. ಅದಕ್ಕೂ ಅನೇಕ ಕಾರಣಗಳಿವೆ. ನಾನು ಭಾರತದ ಈ ಪರಿಕಲ್ಪನೆಯಲ್ಲಿ ಅದು ಒಂದು ಪೋರ್ಷನ್ ತಿಟ್ಕೊಂಡು ಮುಂದಿನ 2 ದಿನಗಳಲ್ಲಿ ಅದರ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಆದ್ರೆ ಆಲೋಚನೆ ಮಾಡಿ, ಇವರೆಲ್ಲರೂ ಭಾರತದೊಂದಿಗೆ ಎಷ್ಟು ಏಕರಸವಾಗ್ಬಿಟ್ರು ಅಂತಂದ್ರೆ, ಆ ಕಡೆ ಪೂರ್ತಿ ಶಕರು ಮುಗಿದ್ರು ಭಾರತಕ್ಕಿರುವಂತಹ ಆತಂಕ ಮುಗಿದಿರಲಿಲ್ಲ. ನಾನು ಆಗಲೇ ಹೇಳಿದಂತೆ ಗ್ರೀಕರು ಬಂದಾಯ್ತು, ಒಳಗ್ ಬಂದ್ರು. ಅವ್ರ ಹಿಂದೆ ಶಕರಿಗೆ ಪೂರ್ತಿ ಒಳಗಾದ್ರು. ಅದಕ್ಕಿಂತ ಮುಂದೆ ಕುಶಾನರ ರೂಪದಲ್ಲಿ ಕನಿಷ್ಕ ಒಳಗ್ ಬಂದಾಯ್ತು. ಈಗಿನಿದ್ದವರು ಹೂಣರು ಮಾತ್ರ. ಹೂಣರನ್ನ ಇಡೀ ಜಗತ್ತು ಈಗಲೂ ನೆನಪಿಸಿಕೊಂಡ್ರೆ ಗಾಬರಿ ಬೀಳತ್ತೆ. ಹೂಣರು ಎಂಥವರು ಅಂತಂದ್ರೆ, ಸಾವಿರ ಸಂಖ್ಯೆಯ ಸೈನಿಕರು, ಅತ್ಯಂತ ಕ್ರೂರಿಗಳು. ಎಷ್ಟು ಕ್ರೂರಿಗಳು ಅಂತಂದ್ರೆ, ಇವತ್ತಿಗೂ ಕೂಡ ಯುರೋಪ್ನಲ್ಲಿ ಯಾರಾದರೂ ತುಂಬಾ ಕ್ರೌರ್ಯತನದಿಂದ ವರ್ತಿಸಿದ್ರೆ ಅವರಿಗೆ ಮಾತಾಡ್ತಾ ಏನು ಹೂಣರ ತರ ಆಡ್ತಿದ್ಯಾ ಅಂತ ಕೇಳ್ತಾರೆ. ನಮ್ಮಲ್ಲಿ ಯಾರಾದ್ರೂ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡ್ರೆ ದಂಡುಪಾಳ್ಯದ ಗ್ಯಾಂಗ್ ಇದ್ದಂಗಿದೆ ಅಂತ ಹೇಳಿದ್ವಾ? ಪಾಪ ಅವ್ರು ಯಾರೋ ಮಾಡಿದ್ದ ಕರ್ಮಕ್ಕೆ ಎಲ್ರಿಗೂ ಬಂತು. ಆದರೆ ಹೂಣರು ಎಷ್ಟು
ಕ್ರೂರಿಗಳಾಗಿದ್ರು ಅಂತಂದ್ರೆ ಪ್ರತಿಯೊಬ್ಬರನ್ನು ಹೂಣರು ಅಂತ ಕರೆಯುವಷ್ಟರ ಮಟ್ಟಿಗೆ ಕ್ರೂರಿಗಳು. ಮತ್ತು ಅಷ್ಟೇ ಸಮರ್ಥರು, ಹೋರಾಟಕ್ಕೆ ನಿಂತರೆ ಯಾವುದಕ್ಕೂ ಜಗ್ಗದವರು. ಅವರು ಯುದ್ಧ ಮಾಡ್ತಿದ್ದು ಗೆಲುವಿನ ಅಮಲಿಗಲ್ಲಂತೆ, ಏನನ್ನೋ ಆಳಬೇಕು ಅಂತಲ್ಲ, ಒಂದು ಹುಚ್ಚು ಅಷ್ಟೇ ಯುದ್ಧ ಮಾಡ್ತಿದ್ರು. ಯುದ್ಧ ಮಾಡಿದಂದ್ರೆ ವಿಜಯೋತ್ಸವ ಹೆಂಗ್ ಗೊತ್ತೇನು, ಗಂಡು ಹೆಣ್ಣು ಸಾಕಷ್ಟು ಕುಡ್ಕೊಂಡು ಕೂತಿರ್ತಿದ್ರಂತೆ. ಏನನ್ನು ಕುಡಿತಿದ್ರು ಅಂತಂದ್ರೆ, ಕೆಲವರು ಅದನ್ನು ಭಯಾನಕವಾಗಿ ವರ್ಣಿಸ್ತಾರೋ ಏನೋ ಗೊತ್ತಿಲ್ಲ, ಯಾರನ್ನ ಇವರು ದಾರಿ ಉದ್ದಕ್ಕೂ ಕೊಂದುಕೊಂಡು ಬಂದಿದ್ರು ಆ ಹೆಂಗಸರು ಗಂಡಸರು ಮಕ್ಕಳ ತಲೆಯನ್ನ ಅವರು ಬೇಯಿಸಿ ಅದರ ರಸವನ್ನು ಕುಡಿತಿದ್ರಂತೆ. ಲೆಕ್ಕ ಹಾಕೊಳ್ಳಿ, ಅಂದಾಜು ಮಾಡ್ಕೊಳ್ಳಿ ಎಂಥವ್ರು ಇರ್ಬೋದು. ಭಾರತ ಯಾವುದಕ್ಕೆ ಸಜ್ಜಾಗಬೇಕಾಗಿತ್ತು ಈಗ ಅಂತ. ಭಾರತ ಇದಕ್ಕೆ ಸಜ್ಜಾಗಿ ನಿಲ್ಲಬೇಕು, ಈ ಹೋರಾಟಕ್ಕೆ ತಯಾರಾಗಬೇಕು. ಅದಕ್ಕಿಂತಲೂ ಮುಂಚೆ ಹೂಣರ ಪರಿಚಯ ನಾನು ಕೊಡ್ತೀನಿ. ಭಾರತದ ಮೇಲಿನ ಆಕ್ರಮಣ ಮಾಡೋರು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಈ ಹೂಣರು ಅದಾಗ್ಲೇ ಚೈನಾನ ಪೂರ್ತಿ ತಮ್ಮ ತೆಕ್ಕೆಗೆ ತಗೊಳ್ಳುವಂತ ಅನೇಕ ದಾಳಿಗಳನ್ನು ಮಾಡಿ ಆಗಿತ್ತು. ಚೈನಾ ಹೂಣರ ಈ ದಾಳಿಯನ್ನ ಉಪಟಳವನ್ನು ತಾಳಲಾಗದೆ ಒಂದು ದೊಡ್ಡ ಚೈನಾ ವಾಲನ್ನು ಕಟ್ಕೋಬೇಕಾಗಿ ಬಂತು. ಅಂದಾಜು ಮಾಡ್ಕೊಳ್ಳಿ ಹೆಂಗಿರ್ಬೋದು. ಚೈನಾಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಹೂಣರು. ರಷ್ಯಾದ ಕೆಳಭಾಗದಿಂದ ಇರುವಂತ ಯುರೋಪ್ ಅನ್ನ ಪೂರ್ತಿ ಉದ್ಧ್ವಸ್ತಗೊಳಿಸಿಬಿಟ್ಟಿದ್ರು ಹೂಣರು. ಗ್ರೀಕರನ್ನ ಪೂರ್ತಿ ನಾಶಗೈದಿದ್ರು. ಈಗ ಅವ್ರ ಕಣ್ಣೆದುರಿಗಿದ್ದು ವಿಸ್ತಾರವಾದ ಭಾರತ ಮಾತ್ರ. ಭಾರತವನ್ನ ಅಟ್ಯಾಕ್ ಮಾಡಬೇಕು ಅಂತ ಇವರು ಸಿದ್ಧರಾಗಿ ಹೊರಟು ಬಂದಿದ್ರು. ಈಗ ಚಂದ್ರಗುಪ್ತ ಅದಾಗಲೇ ಶಕರನ್ನ ಅವನು ಮೆಟ್ಟಿ ನಿಂತಿದ್ದ. ಚಂದ್ರಗುಪ್ತ ಶಕರನ್ನ ಮೆಟ್ಟಿದ ಈ ಕಾಲವನ್ನ ನಾವು ವಿಕ್ರಮ ಶಕೆ ಅಂತಾನೆ ಕರೆಯೋದು. ವಿಕ್ರಮ ಶಕೆ ಅಂತ ನಾವು ಬಳಸ್ತೀವಲ್ಲ, ಇದು ಯಾವತ್ತು ಅಂದ್ರೆ ಶಕರನ್ನ ನಾಶಗೈದು ಅಲ್ಲಿಂದ ಆಚೆಗೆ ವಿಕ್ರಮ ಶಕೆ ಶುರುವಾಯಿತು ಅಂತ ನಾವೆಲ್ಲ ಭಾವಿಸ್ತೀವಿ. ಈ ಚಂದ್ರಗುಪ್ತನನ್ನ ವಿಕ್ರಮಾದಿತ್ಯ ಅಂತಾನೂ ಕೂಡ ಕರಿತಿದ್ರು, ಯಾಕೆಂದ್ರೆ ಇಂಥದ್ದು ದೊಡ್ಡ ಸಾಹಸ ಮಾಡಿದ ಅಂತ. ಚಂದ್ರಗುಪ್ತನ ನಂತರ ಕುಮಾರಗುಪ್ತ ಅಧಿಕಾರಕ್ಕೆ ಬಂದಿದ್ದ. ಕುಮಾರಗುಪ್ತನ ಮಗ ಸ್ಕಂದಗುಪ್ತ. ಈ ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು ಅವನ್ನ. ನನಗೆ ಗೊತ್ತು ತುಂಬಾ ಹೆಸರುಗಳು ಉದ್ದಕ್ಕೂ ಬರ್ತಿವೆ. ನಾನು ಯಾಕೆ ಇವ್ರ ಹೆಸರುಗಳನ್ನು ಉಲ್ಲೇಖ ಮಾಡ್ತೀನಿ ಅಂತಂದ್ರೆ, ನಾವುಗಳು ಇವ್ರ ಹೆಸರು ನೆನಪಿಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ನೆನಪಿಸ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನಾವೆಲ್ಲರೂ ಮರ್ತು ಬಿಟ್ಟಿದ್ದೀವಿ, ಎಲ್ಲೂ ಇವ್ರ ಹೆಸರುಗಳು ಉಲ್ಲೇಖ ಬರದೇ ಇಲ್ಲ. ಈ ಕಾರಣಕ್ಕೋಸ್ಕರ ಕಷ್ಟ ಆದ್ರೂ ಸರಿ ಅವ್ರ ಹೆಸರಾದ್ರೂ ಉಲ್ಲೇಖ ಆಗಬೇಕು ಅಂತ. ಈ ಸ್ಕಂದಗುಪ್ತ ಹೇಗಿದ್ದ ಅಂತಂದ್ರೆ, ಇವನಿಗೆ ತಂದೆ ಹೇಳಿದ್ರು ಹೂಣರು ಬರುವ ಸಾಧ್ಯತೆಗಳಿವೆ, ನೀನ್ ಈಗಲೇ ಏನಾದ್ರೂ ಮಾಡಬೇಕಲ್ಲ ಅಂತ. ಅವನು ಕೂಡಲೇ ಮರು ಮಾತಾಡಲಿಲ್ಲ. ತಂದೆಯ ಆಜ್ಞೆ ತಗೊಂಡ, ಚತುರಂಗ ಬಲವನ್ನ ಎಲ್ಲ ತರದ ಸೈನಿಕರನ್ನ ಕರ್ಕೊಂಡು ಬಾರ್ಡರ್ಗೆ ಹೋಗಿ ನಿಂತ. ಹೂಣರು ದಾಳಿ ಮಾಡಿದ್ರು. ದಾಳಿ ಮಾಡಿದ ಹೂಣರ ಎದುರುಗಡೆ ಯಾವ ತರದ ಸಾಹಸಿ ಯೋಧನಂತೆ ಸ್ಕಂದಗುಪ್ತ ಹೋರಾಟ ಮಾಡಿದ ಅಂತಂದ್ರೆ, ಹೂಣರ ದಾಳಿಯ ಬಗ್ಗೆ ಬರಿತಾ ಹೇಳ್ತಾರೆ. ಹೂಣರ ದಾಳಿ ಹೆಂಗಿತ್ತು ಅಂತಂದ್ರೆ, ಸ್ಕಂದಗುಪ್ತ ಒಂದು ಕಡೆ ಹೂಣರನ್ನ ಸೋಲಿಸೋದ್ರ ವೇಳೆಗೆ, ಒಂದು ಕಡೆ ಅವರನ್ನ ಕೊಂದು ನಾನು ಇನ್ನು ಗೆದ್ದೆ ಅನ್ಕೊಳ್ಳೋ ವೇಳೆಗೆ ಈ ಹುತ್ತದಿಂದ ಇರುವೆಗಳು ಹೊರಗೆ ಬರುತ್ತಲ್ಲ, ಹಾಗೆ ಇನ್ನೊಂದು ಕಡೆಯಿಂದ ದೊಡ್ಡ ಪಡೆ ಬರ್ತಿತ್ತಂತೆ. ಇವ್ರು ಗಾಬರಿಯಾಗಿ ಅಲ್ಲೋದವ್ರು ಮಟ್ಟ ಹಾಕೋದ್ರ ವೇಳೆಗೆ ಇನ್ನೆಲ್ಲಿಂದ ಒಂದು ದೊಡ್ಡ ಪಡೆ ಬರ್ತಿತ್ತಂತೆ. ಎಷ್ಟು ದೊಡ್ಡ ಪಡೆ ಹೆಂಗ್ ಬರ್ತಿತ್ತು ಅಂತಂದ್ರೆ 4 ವರ್ಷಗಳ ಕಾಲ ಹೋರಾಟ. ಸ್ಕಂದಗುಪ್ತ ರಾಜ್ಯವನ್ನೇ ಬಿಟ್ಟು 4 ವರ್ಷಗಳ ಕಾಲ ಕದನದಲ್ಲಿರ್ತಿದ್ದ ನಿಜವಾದ ರಾಜ, ನಿಜವಾದ ಸಮರ್ಥ ಆತ. ಯಾವ ತರ ಅಂದ್ರೆ ಸದಾಕಾಲ ರಣಾಂಗಣದಲ್ಲೇ ಇದ್ದವನವನು. ಅವನ ಸಾವು ಕೂಡ ರಣಾಂಗಣದಲ್ಲೇ ಆಗಿದ್ದು ಅವನೊಬ್ಬ ಶ್ರೇಷ್ಠ ಸೇನಾನಿ ಅನ್ನೋದನ್ನು ತೋರಿಸುತ್ತೆ. ಈ ಸ್ಕಂದಗುಪ್ತ 4 ವರ್ಷಗಳ ಕಾಲ ಯಾವ ಪರಿ ಅವರನ್ನು ಬಡದ ಅಂತಂದ್ರೆ, ಹೂಣರು, ಜಗತ್ತನ್ನೆಲ್ಲ ಬೆದರಿಸಿದ ಹೂಣರು ಭಾರತದ ಗಡಿಯೊಳಗೆ ಕಾಲಿಡ್ಲಿಕ್ಕೂ ಸಾಧ್ಯ ಆಗಿರಲಿಲ್ಲ. ಇದು ನನ್ನ ಭಾರತದ ಶ್ರೇಷ್ಠತೆ ಅಂತ, ಇದು ನನ್ನ ಭಾರತದ ಸಾಧನೆ. ನನಗೆ ಬಹಳ ಹೆಮ್ಮೆ ಇದೆ ಈ ವಿಚಾರಕ್ಕೆ. ಯಾವ ಹೂಣರು ಇಡೀ ಜಗತ್ತನ್ನೇ ಪದಾಕ್ರಾಂತಗೊಳಿಸಿ ಪೂರ್ಣ ಪ್ರಮಾಣದಲ್ಲಿ ನಾಶಗೊಳಿಸ್ತೀವಿ ಎಂದು ನಿಶ್ಚಯ ಮಾಡಿದ್ರು, ಆ ಹೂಣರು ಭಾರತದ ಗಡಿಯನ್ನು ದಾಟಲಿಕ್ಕೆ 4 ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಸಾಕಷ್ಟು ಸಾವು ನೋವುಗಳನ್ನು ಎದುರಿಸಿದ ನಂತರ ಭಾರತದ ಸಹವಾಸ ಸಾಕಪ್ಪ ಅಂತ ಹೋದ್ರು. ಮಗ ವಾಪಸ್ ಬಂದಾಗ ತಂದೆ ಅತ್ಯಂತ ಪ್ರೀತಿಯಿಂದ ಮಗನನ್ನ ಸ್ವಾಗತಿಸಿದ್ರು. ಉದ್ದಕ್ಕೂ ನಮ್ಮ ಇತಿಹಾಸದ ಉದ್ದಕ್ಕೂ ಇದನ್ನು ನೋಡ್ತೀವಿ. ಯಾವಾಗ ಈ ಥರದೊಂದು ಗೆಲುವಾಗಿದೆಯೋ ಆಗೊಂದು ದೊಡ್ಡ ಯಜ್ಞ ನಡೆಯುತ್ತೆ. ಆ ಯಜ್ಞದಲ್ಲಿ ಕುದುರೆಯನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ರಾಮನ ಕಥೆ ನಮಗೆಲ್ಲ ಗೊತ್ತಿದೆ. ಅಶ್ವಮೇಧ ಯಾಗ ನಡೆಯುತ್ತೆ. ಅಶ್ವಮೇಧ ಅಂತಂದ್ರೆ ಕುದುರೆಯನ್ನ ಕಳಿಸ್ಕೊಡೋದು. ಈ ಕುದುರೆಯನ್ನ ಯಾರು ಕಟ್ಟಲಿಲ್ಲ ಅಂತಂದ್ರೆ, ಯಾರಾದ್ರೂ ಕಟ್ಟಿದ್ರೆ ಯುದ್ಧ ಮಾಡೋರನ್ನ ಸೋಲಿಸಬೇಕು, ಕಟ್ಟಲಿಲ್ಲ ಅಂದ್ರೆ ಕರ್ಕೊಂಡು ಬರಬೇಕು, ಅದನ್ನ ಸಮರ್ಪಣೆ ಮಾಡಬೇಕು ಅಂತ. ನಂಗೆ ತುಂಬಾ ಜನ ಕೇಳ್ತಾರೆ ಯಾಕೆ ಇದನ್ನ ಬಲಿ ಅರ್ಪಿಸಬೇಕು ಅಂತ. ನಾನು ಅರುಣಾಚಲ್ ಪ್ರದೇಶಕ್ಕೆ ಹೋಗಿದ್ದೆ. ಬಹಳ ಅಪರೂಪದ ಘಟನೆ ಇದು. ಅರುಣಾಚಲ್ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗದವರಿದ್ದಾರೆ. ಅವರು ಈಗಲೂ ಕೂಡ ಅವರು ಹಬ್ಬಗಳನ್ನು ಮಾಡ್ತಾರೆ. ಅವರ ಹಬ್ಬ ವಿಶೇಷವಾದ್ದು ಅಂತಂದ್ರೆ ಭೂಮಿ ಪೂಜನವೇ ಹಬ್ಬ ಅವರಿಗೆ. ಒಂದು ಬುಡಕಟ್ಟು ಜನಾಂಗದವರು ಒಂದು ಹಬ್ಬ ಮಾಡ್ತಾರೆ, ನಿಕುಂಬ್ ಅಂತ ಕರೀತಾರೆ. ಅದು ಭೂಮಿ ಪೂಜೆ, ನಾವು ಸಂಕ್ರಾಂತಿ ಹೆಂಗ್ ಮಾಡ್ತೀವೋ ಹಂಗೆ. ನಾನು ಹೋದಾಗ ಅದೃಷ್ಟವಶಾತ್ ಹಬ್ಬ ಇತ್ತು. ನೋಡ್ಲಿಕ್ಕೆ ಚಂದ. ಅವರ ಡ್ರೆಸ್ಸು, ಅವರ ಪೂಜೆಗಳು, ಅವರು ಹಾಡುವ ಹಾಡುಗಳು ಎಲ್ಲವೂ ಚಂದ.
ಆದರೆ ಒಂದು ಹಸುವಿನ ಆಕಾರದ ಒಂದು ಎತ್ತರದ ಒಂದು ಪ್ರಾಣಿಯನ್ನು ಅವರು ಅವತ್ತಿನ ದಿನ ಬಲಿ ಕೊಡ್ತಾರೆ. ಇತ್ತೀಚೆಗೆ ತುಂಬಾ ದೊಡ್ಡ ವಿರೋಧ ಎಲ್ಲ ನಡೀತಿದೆ, ಆದರೂ ಬಲಿ ನಿಂತಿಲ್ಲ. ಆ ಪ್ರಾಣಿ ವೈಶಿಷ್ಟ್ಯ ಏನು ಅಂದ್ರೆ ಅದರ ಹೆಸರು ಮಿಠುನ್ ಅಂತ. ಹೆಸರೇ ಮಿಠುನ್ ಅಂತ. ಹಸುವಿನ ಜಾತಿಗೆ ಸೇರಿದ ಪ್ರಾಣಿ. ವಿಶೇಷ ಏನು ಗೊತ್ತಾ, ಸೆಮಿ ವೈಲ್ಡ್ ಪ್ರಾಣಿ ಅದು. ಅದು ಕಾಡ್ನಲ್ಲಿರುತ್ತೆ, ಆದ್ರೆ ಅದಕ್ಕೆ ನಾಡ್ನಲ್ಲೊಬ್ಬ ಓನರ್ ಇರ್ತಾನೆ. ಅದು ಹೆಂಗೆ ಅಂದ್ರೆ ಈ ಓನರ್ ಮನೆಗೆ ಯಾವಾಗಲಾದ್ರೂ ಒಂದಿನ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ತಾನು ಉಪ್ಪು ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರ ಬರುತ್ತೆ. ಏನ್ ವಿಚಿತ್ರವಾದ ಸಂಗತಿ ಅಂತ. ಓನರ್ ಅದಕ್ಕೆ ಉಪ್ಪು ತಿನ್ನಿಸ್ಬೇಕು. ಉಪ್ಪು ತಿಂದು ಒಂದ್ 2-3 ದಿನಗಳ ಕಾಲ ಇನ್ನೇನು ಅವನ ಹತ್ರ ಊಟ ಕೇಳಲ್ಲ ಅದು. ಇವನು ಅದಕ್ಕೆ ಉಪ್ಪು ತಿನ್ನಿಸ್ಬೇಕು ಅಷ್ಟೇ. ಉಪ್ಪು ತಿನ್ನಿಸ್ಬೇಕು. ಉಪ್ಪು ತಿಂದು ಒಂದ್ 2-3 ದಿನಗಳ ಕಾಲ ಆದ್ಮೇಲೆ ಮತ್ತೆ ಓನರ್ನ ಅದು ಮಾತನಾಡಿಸ್ಕೊಂಡು ತನ್ನ ಪಾಡಿಗೆ ತಾನು ಹೊರಟ್ಬಿಡತ್ತೆ. ಹೋದ್ಮೇಲೆ ಇನ್ನೂ ಆಶ್ಚರ್ಯದ ಸಂಗತಿ, ನನ್ನ ಕಿವಿಗಳನ್ನ ನಂಬಲಿಲ್ಲ. ಅದಕ್ಕೆ ಮರಿ ಆಗುತ್ತಲ್ಲ ಕಾಡಿನಲ್ಲಿ, ಅದ ಮರಿ ಇನ್ನೂ ಕರ್ಕೊಂಡು ಬರುತ್ತೆ. ಇವನ್ ನಿಮ್ಮ ಓನರು ಅಂತ ಪರಿಚಯ ಮಾಡಿಸುತ್ತೆ. ಅದಕ್ಕೂ ಉಪ್ಪು ತಿನ್ನಿಸುತ್ತೆ. ಒಮ್ಮೆ ಉಪ್ಪು ತಿನ್ನಿಸಿದ ಮೇಲೆ ಮುಗೀತು. ಅದು ಪರ್ಮನೆಂಟ್ಲಿ ಉಪ್ಪು ತಿನ್ನಬೇಕು ಅಂದಾಗ ತನ್ನ ಓನರ್ ಮನೆಗೆ ಬರಬೇಕು, ಹಿಂಗ್ ಬಂದು ಹೋಗಬೇಕು. ಈ ಪ್ರಾಣಿಯನ್ನ ಮಿಠುನ್ ಅಂತ ಕರೀತಾರೆ. ಯಾರಿಗೂ ತೊಂದರೆ ಕೊಡಲ್ಲ. ಬಹುಶಃ ಅದರಷ್ಟು ವಿಶಿಷ್ಟವಾದ ಪ್ರಾಣಿ ಇನ್ನಿದೆಯೋ ಇಲ್ವೋ ಗೊತ್ತಿಲ್ಲ. ಇವರು ಕರ್ಕೊಂಡು ಹೋಗಿ ಈ ಪ್ರಾಣಿಯನ್ನ ಬಲಿ ಕೊಡಬೇಕು ಅಂತ ಗೊತ್ತಾದಾಗ ಕಾಡಿಗೆ ಹೋಗಿ ಹುಡುಕೊಂಡು ತಮ್ಮ ಪ್ರಾಣಿನ ಕರ್ಕೊಂಡು ಬರ್ತಾರೆ. ಹಬ್ಬಗಳ ದಿನ ಮತ್ತು ಬೇರೆ ಬೇರೆ ವಿಶೇಷವಾದ ಕಾರ್ಯಕ್ರಮಗಳ ದಿನ ಅದನ್ನು ಬಲಿ ಕೊಟ್ಬಿಡ್ತಾರೆ. ನಂಗೆ ಬಹಳ ನೋವಾಗ್ಬಿಡ್ತು. ಬಲಿಯು ತುಂಬಾ ಕೆಟ್ಟದಾಗಿ ಕೊಡ್ತಾರೆ. ನಾನು ಅವ್ರನ್ನ ಕೇಳಿದೆ, ಯಾಕರಪ್ಪ ಇಂಥ ಒಳ್ಳೆ ಪ್ರಾಣಿನ ಬಲಿ ಕೊಡ್ತೀರಾ? ಅವ್ರಂದ್ರೆ ಅದಕ್ಕೆ ಕೊಡ್ತೀವಿ ಅಂತ. ನಾನು ಕೇಳಿದೆ, ಯಾಕೆ? ಒಳ್ಳೇದು ಅಂದ್ರಲ್ಲ ಸರ್, ನಾವು ದೇವರಿಗೆ ಅರ್ಪಣೆ ಮಾಡುವಾಗ ಒಳ್ಳೆಯದನ್ನ ಅರ್ಪಣೆ ಮಾಡಬೇಕು, ಶ್ರೇಷ್ಠವಾದನ್ನ ಅರ್ಪಣೆ ಮಾಡಬೇಕು. ಇದಕ್ಕಿಂತ ಶ್ರೇಷ್ಠವಾದ್ದು ಮತ್ತೇನು ನಮ್ಗೆ ಸಿಗಲ್ಲ, ಅದಕ್ಕೋಸ್ಕರ ಇದನ್ನ ಅರ್ಪಣೆ ಮಾಡ್ತೀವಿ ಅಂತ. ನಾನು ಇದನ್ನು ಯಾವ ದೃಷ್ಟಿಯಿಂದ ಸ್ವೀಕಾರ ಮಾಡಬೇಕು ಗೊತ್ತಾಗಲಿಲ್ಲ ಅಂತ. ಏನ್ ವಿಚಿತ್ರವಾದ ಸಂಗತಿ ನೋಡಿ. ಒಂದು ಮಿಠುನ್ ಅಷ್ಟು ಒಳ್ಳೆ ಪ್ರಾಣಿ, ಬಟ್ ಅವನು ಶುದ್ಧಯು ಅಷ್ಟೇ ಶ್ರೇಷ್ಠ. ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಶ್ರೇಷ್ಠವಾದನ್ನೇ ಮಾಡಬೇಕು, ಯಾವುದು ಕನಿಷ್ಠವಾದನ್ನಲ್ಲ ಅಂತ. ನನಗೆ ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕಾಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಈಗ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ, ಮಿಠುನ್ ಬಚಾವ್ ಅಂತ. ಈ ಮಿಠುನನ್ನು ಉಳಿಸುವಂತ ದೊಡ್ಡ ಆಂದೋಲನ ನಡೀತಿದೆ, ಅದನ್ನು ಉಳಿಸಬೇಕು ಅಂತ ಎಲ್ಲ ನಡೀತಿದೆ. ಆದ್ರೆ ಈ ದೇಶದಲ್ಲಿ ಆ ಹೊತ್ತಿನಲ್ಲಿ ಹೆಂಗಿರ್ತಿತ್ತು ಅಂತಂದ್ರೆ, ಈ ಕುದುರೆಯನ್ನ ಸ್ಯಾಕ್ರಿಫೈಸ್ ಮಾಡೋದು ದೊಡ್ಡ ಸಂಗತಿ ಅಂತ. ಯಾವಾಗ ಇವನು ಹೂಣರನ್ನ ಸೋಲಿಸಿ ಬಂದೋ, ಈ ಅವರ ಊರಿನಲ್ಲಿ ಬಹಳ ದೊಡ್ಡ ಹಬ್ಬ, ಕುದುರೆಯನ್ನ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ತಯಾರಾದ್ರು. ಕುದುರೆ ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ಅರ್ಥ ಏನು ಗೊತ್ತೇನು? ವೈದಿಕ ಧರ್ಮ ವಾಪಸ್ಸು ಅಂತ. ಅದರ ಹಿಂದೆ ಇರುವಂತ ಸಂದೇಶಗಳನ್ನ ಗಮನಿಸಬೇಕು. ಬುದ್ಧನ ಸಂದೇಶಗಳು ಹರಡಿದ ನಂತರ ಹೆಚ್ಚು ಕಡಿಮೆ ವೈದಿಕ ಧರ್ಮ ನಾಶವಾಗುತ್ತೆ ಅಂತ ತಿಳ್ಕೊಂಡಿದ್ರಲ್ಲ. ಒಬ್ಬೊಬ್ಬ ರಾಜ ಮತ್ತೆ ಬರುತ್ತಿದ್ದ, ತಾನು ಅದೇ ಪಾಟಲಿಪುತ್ರದಲ್ಲಿ, ಯಾವ ಪಾಟಲಿಪುತ್ರದಲ್ಲಿ ಬುದ್ಧನ ಸಂದೇಶ ವಿಶೇಷವಾಗಿ ಹರಡಿತ್ತೋ ಅದೇ ಪಾಟಲಿಪುತ್ರದಲ್ಲಿ ಮತ್ತೆ ವೈದಿಕ ಧರ್ಮದ ಸ್ಥಾಪನೆಯಾಗುವಂತ ಕೆಲಸ ನಡೆದಿತ್ತು ಅನ್ನೋ ಸಂದೇಶ ಅಷ್ಟೇ. ಇದೆಲ್ಲ ಒಂದು ಸಂದೇಶವಾಗಿ ಸ್ವೀಕಾರ ಮಾಡಬೇಕು. ಇದು ಇತಿಹಾಸವನ್ನು ನೋಡುವಾಗ ಯಾರ್ದೋ ವಿರುದ್ಧ ಯಾರ್ದೋ ಪರ ಅಲ್ಲ, ಒಟ್ಟಾರೆ ಸಂದೇಶದ ಸ್ವೀಕಾರ. ಈ ಸಂದೇಶದ ನಂತರ ತಂದೆ ಅವನನ್ನು ಅತ್ಯಂತ ಪ್ರೀತಿಯಿಂದ ಗೌರವಯುತವಾಗಿ ಅವನನ್ನ ಅಧಿಕಾರಕ್ಕೆ ಕೂರಿಸಿದ. ಅವನ ತಂದೆಯ ಕೊನೆಯ ಅವಧಿ, ತಂದೆ ಹೊರಟರು. ಅದಾದ್ಮೇಲೆ ಸ್ಕಂದಗುಪ್ತ ಅಧಿಕಾರಕ್ಕೆ ಬಂದು ಸ್ವಲ್ಪ ವರ್ಷಗಳ ಕಾಲ ಅಧಿಕಾರ ಮಾಡೋದ್ರ ವೇಳೆಗೆ ಮತ್ತೊಮ್ಮೆ ಹೂಣರ ಆಕ್ರಮಣ ಆಯಿತು. ಈಗ ಇವನು ಜರ್ಜರಿತವಾಗಿದೆ, ದೇಹ ವೀಕ್ ಆಗಿದೆ. ಈಗ ಮೊದಲಿನ ತರ ಹೋರಾಟ ಮಾಡೋದು ಕಷ್ಟ. ಹಂಗಂತ ದೇಶವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತನ್ನ ಸೇನೆ ತಗೊಂಡು ಹೋದ. ಈ ಬಾರಿ ಹೋರಾಟ ಮಾಡ್ಲಿಕ್ಕೆ ಹೋದಂತ ಇವನ ಎದುರುಗಡೆ ಹೂಣರ ನಾಯಕ ಬಂದು ನಿಂತವನು ಮಿಹಿರ್ಗುಲ. ಅವನ ಎದುರಿಗೆ ಬಂದು ನಿಂತ. ಎಂಥ ತೀವ್ರತರವಾದ ಹೋರಾಟ ಅಂತಂದ್ರೆ ಅನೇಕ ತಿಂಗಳುಗಳ ಕಾಲ ಹೋರಾಟ. ಅಲ್ಲಿ ಅವನು ಹೋರಾಟ ನಡಿಬೇಕಾದ್ರೆ ಇಲ್ಲಿ ಕುಮಾರಗುಪ್ತನ ಮಗ ಅಂದ್ರೆ ಇವನ ಮಲತಾಯಿ, ಅವನ ಮಲ ಸೋದರ ಅವನೇನ್ ಮಾಡಿದ, ಅಧಿಕಾರಕ್ಕೆ ತಾನೇ ಏರಬೇಕು ಅಂತ ಹಠ ಹಿಡಿದು ಮೋಸ ಮಾಡಿ ಪಟ್ಟಕ್ಕೆ ಬಂದು ಕೂತ್ಬಿಟ್ಟಿದ್ದ. ಸ್ಕಂದಗುಪ್ತನಿಗೆ ಗೊತ್ತಿತ್ತು ನನ್ನ ಬೆನ್ನಿಂದ ಹಿಂಗ್ ನಡೆಯುತ್ತೆ ಅಂತ. ನಿಜವಾಗ್ಲೂ ಬೇರೆ ಯಾರಾದ್ರೂ ಇದ್ದಿದ್ರೆ ವಾಪಸ್ ಬಂದು ಅವನನ್ನು ಕೊಂದು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕಿತ್ತು. ಅವನಿಗೆ ಅನ್ನಿಸ್ತು, ನನಗದು ಮುಖ್ಯ ಅಲ್ಲ, ಈಗ ಹೂಣರನ್ನ ಅಡ್ಡಗಟ್ಟೋದೇ ಮುಖ್ಯ ಅಂತ. ಏನ್ ಸೇನಾನಿ ಸ್ಕಂದಗುಪ್ತ. ನಾನು ಯಾಕೆ ಸ್ಕಂದಗುಪ್ತನ ಬಗ್ಗೆ ಉಲ್ಲೇಖ ಮಾಡ್ತೀನಿ ಅಂತ ಅಂಡರ್ಲೈನ್ ಮಾಡಿ ಹೇಳಿದೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಅವನು ಎಂಥ ಸೇನಾನಿ ಅಂತಂದ್ರೆ ಕೊನೆ ಕಾಲದವರೆಗೂ ಹೋರಾಟ ಮಾಡ್ದ. ಹೋರಾಟ ಮಾಡ್ತಾ 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 ತನ್ನ ಡೇರೆಯಲ್ಲಿ ತನ್ನ ಕೊನೆಯ ಕಾಲದಲ್ಲಿ ಪ್ರಾಣವನ್ನ ಬಿಟ್ಟವನು ಸ್ಕಂದಗುಪ್ತ. ಒಬ್ಬ ರೋಮನ್ ನಾಯಕ ಹೇಳ್ತಾನಂತೆ, ಅವನು ರೋಮನ್ ನಾಯಕ ಡೆತ್ ಬೆಡ್ ಅಲ್ಲಿದ್ದ, ಸಾಯೋ ಹಂತಕ್ಕೆ. ಇದ್ದಕ್ಕಿದ್ದಂತೆ ಎದ್ ನಿಂತಂತೆ. ಪಕ್ಕದಲ್ಲಿದ್ದವ್ರು ಗಾಬರಿ ಆಗ್ಬಿಟ್ರು. ಕತ್ತಿ ಕೊಡು ಅಂತ ಕೇಳಿದ್ನಂತೆ. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನಿಂತು ಹೇಳಿದ್ನಂತೆ ಅವನು, ರೋಮನ್ ಧೀರ ಸಾಯ್ಬೇಕಾದ್ರೂ ನಿಂತಿರ್ಬೇಕು, ಮಲ್ಕೊಂಡು ಸಾಯಬಾರದು ಅಂತ. ಏನ್ ಮಾತು ನೋಡಿ ಅದು. ಒಬ್ಬ ಧೀರನಿಗೆ ನಿಜವಾದ ಸಾಹಸ ಏನು ಅಂತಂದ್ರೆ ಸಾಯ್ಬೇಕಾದ್ರೂ ನಿಂತಿರ್ಬೇಕು ಅವನು ಅಂತ. ಅಂತ ನಿಲುವು ಸ್ಕಂದಗುಪ್ತನಿಗೆ ಸಿಕ್ಕಿತ್ತು.
ಅದು ಬಹಳ ಅಪರೂಪದ ಜನರಿಗೆ ಸಿಗುವಂಥದ್ದು. ಅಂಥದ್ದು ಸ್ಕಂದಗುಪ್ತನಿಗೆ ಎಷ್ಟು ಚೆನ್ನಾಗಿ ದಕ್ಕಿತ್ತು ಅಂತಂದ್ರೆ ಅವನಿಗ ಡೇರೆಯಲ್ಲಿ ಕೊನೆ ಕ್ಷಣದಲ್ಲಿ ಪ್ರಾಣ ಬಿಡಬೇಕಾದಂತ ಪರಿಸ್ಥಿತಿ ಬಂತು. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಮಗುಪ್ತ ತನ್ನ ತೆಕ್ಕೆಗೆ ತನ್ನ ಅಧಿಕಾರವನ್ನು ತಗೊಂಡು ಪೂರ್ತಿ ಪ್ರಮಾಣದಲ್ಲಿ ನಿಂತಿದ್ದ ಸ್ಕಂದಗುಪ್ತ ಇತಿಹಾಸದ ಪುಟಗಳಲ್ಲಿ ಅಮರನಾಗಿ ಹೋಗ್ಬಿಟ್ಟ. ಅಧಿಕಾರಕ್ಕೋಸ್ಕರ ತಾನು ಹಾತೊರೆಯದೆ ಒಂದು ಶ್ರೇಷ್ಠ ಚಿಂತನೆಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡವನು ಸ್ಕಂದಗುಪ್ತ. ಪುರುಗುಪ್ತ ಇಲ್ಲಿ ಬಂದು ಕೂತಿದ್ದ. ಆ ಕಡೆ ಹೂಣರ ದೊರೆ ಯಾವಾಗ ಸ್ಕಂದಗುಪ್ತನ ಅಂತ್ಯ ಆಯ್ತೋ ತಾನು ದಾಳಿಗೈದ. ಪುರುಗುಪ್ತನ ಕೈಯಲ್ಲಿ ದಾಳಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಪೂರ್ಣ ಭಾರತ ಮತ್ತೆ ವಿಚ್ಛಿದ್ರಗೊಂಡು ಹೋಗ್ಬಿಡತ್ತಾ, ಹೂಣರ ಕೈಗೆ ಸಿಕ್ಕಾಕೊಂಡ್ಬಿಡತ್ತಾ ಅನ್ನೋ ಟೆನ್ಷನ್ ಇದ್ದಾಗ ಯಶೋಧರ್ಮ ಅನ್ನುವಂಥ ಒಬ್ಬ ಸಾಮಾನ್ಯನಾಗಿರುವಂಥ ಒಬ್ಬ ದೊರೆ, ಒಬ್ಬ ನಾಯಕ ಅಕ್ಕಪಕ್ಕದ ಎಲ್ಲ ರಾಜರುಗಳನ್ನ ಮಾತನಾಡಿಸಿ ತಾನು ಎದುರಿಗೆ ಬಂದು ನಿಂತ್ಕೊಂಡ. ಎಲ್ಲರನ್ನ ಗುಂಪು ಸೇರಿಸಿದ. ಎಷ್ಟು ಚೆನ್ನಾಗಿದೆ ನೋಡಿ. ಭಾರತೀಯರು ಒಟ್ಟಾಗಲ್ಲ ಅಂತ ಹೇಳ್ತೀವಿ, ಪುಟ್ಟ ಪುಟ್ಟ ರಾಜ್ಯಗಳು ಒಟ್ಟಾಗಲಿಲ್ಲ ಅಂತ ಇತಿಹಾಸದುದ್ದಕ್ಕೂ ನಮಗೆ ಹೇಳಿಕೊಟ್ಟು ತಲೆ ತಿಂದುಬಿಟ್ಟಿದ್ದಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಯಶೋಧರ್ಮ ಬಂದು ಎಲ್ಲರನ್ನು ಮಾತನಾಡಿಸಿ ಈಗ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದಾಗ ಪುರುಗುಪ್ತನ ಪರವಾಗಿಯೂ ಕೂಡ ಒಬ್ಬರು ಬಂದು ನಿಂತ್ಕೊಂಡು ನಾವೆಲ್ಲ ಸೇರಿ ಹೋರಾಟ ಮಾಡೋಣ ಅಂತ ಯಶೋಧರ್ಮನ ನೇತೃತ್ವದಲ್ಲಿ ಹೋರಾಟ ಶುರುವಾಗ್ಬಿಡ್ತು. ಮಿಹಿರುಗುಲ ತಾನು ಗೆದ್ದೇ ಬಿಡ್ತೀನಿ ಅನ್ಕೊಂಡಿದ್ದ. ಮತ್ತಿಲ್ಲಿ ಬುದ್ಧನ ಅನುಯಾಯಿಗಳು ಯಾರಿದ್ರು ಅವ್ರು ಮಿಹಿರುಗುಲನಿಗೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಮಿಹಿರುಗುಲನಿಗೆ ಹೇಳಿದ್ರು, ನೀನು ಒಂದ್ಸಲ ಗೆದ್ರೆ ನೀನು ಬುದ್ಧಿಸ್ಟ್ ಆಗ್ಬಿಡ್ತೀಯ, ನಮಗೂ ಅನುಕೂಲ ಆಗತ್ತೆ ಅಂತ ಹೇಳ್ಕೊಳ್ಳೋ ಹಂತಕ್ಕೆ ನಿಂತಿದ್ರು. ಎಲ್ಲವೂ ಚೆನ್ನಾಗೇ ಹೋಗಿತ್ತು. ಆದರೆ ಯಶೋಧರ್ಮನ ವೇಲರ್ ಅವನ ಧೈರ್ಯ ಹೇಗಿತ್ತು ಅಂದ್ರೆ ಮಿಹಿರುಗುಲನ ಟೋಟಲ್ ತಂಡವನ್ನ ಅಲ್ಲಿಂದ ಹೊರಗೆ ದಬ್ಬಿ ಮಿಹಿರುಗುಲನನ್ನ ಸೋಲಿಸಿದ್ದಲ್ಲದೆ ಅವನು ಯುದ್ಧದಲ್ಲಿ ಮಿಹಿರುಗುಲನ ವಶಪಡಿಸಿಕೊಂಡು ಬಂದ್ಬಿಟ್ಟ. ಅವನ ನೇಣಿಗೆ ಹಾಕಬೇಕು ಅಂತ ಆಜ್ಞೆ ಕೊಟ್ಟು ಆಯ್ತು. ಆಗ ಅಲ್ಲಿದ್ದ ಈ ಬಾಲಾದಿತ್ಯ ಅಂತ ಬುದ್ಧನ ಅನುಯಾಯಿಯೊಬ್ಬ, ಅವನು ಈ ಮಗಧ ಸಾಮ್ರಾಜ್ಯದಲ್ಲಿದ್ದವನು. ಅವನು ಹೇಳಿದ, ಮಿಹಿರಿಗುಲ್ನ ನನಗೆ ವಶ ಕೊಡಬೇಕು ನೀನು, ಅವನಿಗೆ ಹಾಗೆ ನೇಣಿಗೆ ಹಾಕಬಾರ್ದು ಅಂತ. ಯಶೋಧರ್ಮ ಏನೂ ಮಾಡ್ಲಿಕ್ಕಾಗದೆ ಮಿಹಿರಿಗುಲನ ವಶಕ್ಕೆ ಕೊಟ್ಟರೆ ಬಾಲಾದಿತ್ಯ ಏನು ಮಾಡ್ದ ಗೊತ್ತಾ? ಮಿಹಿರಿಗುಲನನ್ನ ಮಾತನಾಡಿಸಿ ನಿನಗೆ ಜೀವದಾನ ಮಾಡಿದ್ದೀವಿ, ನೀನು ಹೋಗಪ್ಪ ಅಂತ ಕಳಿಸ್ಬಿಟ್ಟ. ಹಾವಿಗೆ ಎಷ್ಟು ಹಾಲಿರಿದ್ರೂ ವಿಷದ ಹಲ್ಲು ಅದರಿಂದ ಕಳಚಿ ಹೋಗಲ್ಲ. ಸ್ವಲ್ಪ ಎಚ್ಚರಿಕೆ ಇರಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಈ ಒಳ್ಳೆತನ ಅನ್ನೋ ಹೆಸರಲ್ಲಿ ಅನೇಕ ಬಾರಿ ಭಾರತೀಯರು ತೋರಿಸಿದ ಮೂರ್ಖತನ ಇದೆಯಲ್ಲ, ಇದು ಇವತ್ತಿಗೂ ಕಾಡ್ತಾ ಇದೆ ನಮ್ಮನ್ನ. ಯಾವ ಪರಿಯ ಮೂರ್ಖತನ ಅಂತಂದ್ರೆ ಅವನನ್ನು ಕಳಿಸ್ಕೊಟ್ಬಿಟ್ರು, ಇವನು ಹೋದವನು ಸುಮ್ಮನೆ ಹೋಗ್ಲಿಲ್ಲ, ಹೋಗ್ತಾ ಕಾಶ್ಮೀರದಲ್ಲಿ ಕೆಲವರನ್ನ ಸೇರಿಸ್ಕೊಂಡು ತನ್ನ ನಾಡಿಗೆ ಹೋಗಿ ಮತ್ತೊಂದು ಸೇನೆಯನ್ನು ಕಟ್ ಮತ್ತೆ ಭಾರತದ ಮೇಲೆ ಆಕ್ರಮಣ ಮಾಡ್ದ. ಈ ಬಾರಿ ರಿವೆಂಜ್ ತಗೋತೀನಿ ಅಂತ. ಈ ಬಾರಿ ಯಾರು ಹಿಂದೆ ತಿರುಗಿ ನೋಡ್ಲಿಲ್ಲ. ಮತ್ತೆ ಯಾವ ತರದ ಆಕ್ರಮಣ ಆಯ್ತು ಅಂತಂದ್ರೆ ಮಿಹಿರಿಗುಲನ್ನು ಹಿಡಿಲಾಯ್ತು. ಅವನ ಈ ಬಾರಿ ಕೊಂದು ಹಾಕಿ ಭಾರತವನ್ನ ಪೂರ್ಣ ಪ್ರಮಾಣದಲ್ಲಿ ಹೂಣ ಮುಕ್ತ ಭಾರತ ಮಾಡಿದ್ರು. ಇದು ಎಷ್ಟು ಹೆಮ್ಮೆಯ ಸಂಗತಿ ಅಂತಂದ್ರೆ, ಯಾವ ಹೂಣ ಇಡೀ ಜಗತ್ತನ್ನ ಆಕ್ರಮಿಸಿಕೊಂಡಿತ್ತೋ ಆ ಹೂಣರ ಆಟ ಭಾರತದಲ್ಲಿ ನಡೆಯಲಿಲ್ಲ. ಯಾವ ಶಕರು ಜಗತ್ತಿಗೆ ಹೆದರಿಕೆ ಹುಟ್ಟಿಸಿದವರಾಗಿದ್ರೋ ಅವರ ಆಟ ಭಾರತದಲ್ಲಿ ನಡೆಯಲಿಲ್ಲ. ಇವರೆಲ್ಲರೂ ಸೇರಿ ಈ ಭಾರತವನ್ನ ಸಮರ್ಥವಾಗಿ ಮುಕ್ತವಾಗಿ ಉಳಿಸಿದ್ರು. ಈಗ ಯೋಚನೆ ಮಾಡಿ, ಇಷ್ಟು ಭಾರತ ಇಷ್ಟು ಸಮರ್ಥವಾಗಿ ಇಷ್ಟು ಮುಕ್ತವಾಗಿ ಉಳಿಬೇಕು ಅಂತಂದ್ರೆ ಅದರ ಹಿಂದೆ ಇದ್ದಂತ ಏಕಸೂತ್ರ ಏನು ಅಂತಂದ್ರೆ ರಾಷ್ಟ್ರೀಯತೆ ಅನ್ನುವಂಥ ಏಕಸೂತ್ರ ಇತ್ತು. ಯಾವಾಗ ಈ ರಾಷ್ಟ್ರೀಯತೆ ಅನ್ನೋ ಏಕಸೂತ್ರ ವಿಚ್ಛಿದ್ರಗೊಳ್ಳುತ್ತೋ, ಇದು ನಾಶವಾಗ್ಬಿಡುತ್ತೋ, ಅದು ಯಾವುದೂ ಉಳ್ಕೊಳ್ಳಲ್ಲ ಅಂತ. ಈ ರಾಷ್ಟ್ರೀಯತೆ ಅನ್ನೋ ಏಕಸೂತ್ರ ಇವತ್ತಿಗೂ ಉಳ್ಕೊಳ್ಳೋ ಅಗತ್ಯ ಇದೆ. ಯಾರು ನಮ್ಮ ನಡುವಿನ ದೇಶದ್ರೋಹಿಗಳೋ, ಯಾರು ನಮ್ಮ ನಡುವೆ ಈ ರಾಷ್ಟ್ರೀಯತೆಯಿಂದ ಭಿನ್ನವಾಗಿದ್ದಾರೋ ಯಾವತ್ತಿದ್ರೂ ಸಮಸ್ಯೆಯೇ. ಮುಂದೆ ಸುಮಾರೊಂದು 500 ವರ್ಷಗಳ ಕಾಲ ಈ ಹೂಣರ ಆಕ್ರಮಣವನ್ನು ತಡೆದ ನಂತರ 500 ವರ್ಷಗಳ ಕಾಲ ಭಾರತ ಪೀಸ್ಫುಲ್ ಆಗಿತ್ತು, ಶಾಂತವಾಗಿತ್ತು. ಮತ್ತೆ ಆ ಹಿಂದೂ ಕುಶ್ನವರೆಗೆ ಪೂರ್ಣ ಭಾರತ ಅಖಂಡವಾಗಿ ನಿಂತಿದ್ದ. ಅಲ್ಲಲ್ಲಿ ಚಿಕ್ಕ ಪುಟ್ಟ ರಾಜ್ಯಗಳಿದ್ದೂ ಕೂಡ ಯಾರೂ ಕೂಡ ಒಬ್ಬರ ಮೇಲೆ ಒಬ್ಬರು ಗಲಾಟೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದ್ರೂ ಕೂಡ ಸಣ್ಣ ಹೋರಾಟಗಳು ಅಷ್ಟೇ. ಆದ್ರೆ ಅಖಂಡವಾದ ಭಾರತ ತುಂಬಾ ಸುಂದರವಾಗಿ ಆರಾಮಾಗಿತ್ತು. ಈಗ 500 ವರ್ಷಗಳ ಕಾಲ ಈ ಆರಾಮಾಗಿದ್ದ ಭಾರತ ಮತ್ತೆ ಅಂತರ್ಮುಖಿಯಾಗಿ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಏರ್ತು. ನೆನ್ಪಿಟ್ಕೊಳ್ಳಿ, ಸಮುದ್ರಗುಪ್ತನ ಕಾಲದ ಗುಪ್ತರ ಆ ಚಟುವಟಿಕೆ ಹೇಗಿತ್ತು ಅಂತಂದ್ರೆ ಭಾರತದ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರಲ್ಲ, ಅಂತ ಪೀರಿಯಡ್ ಕೂಡ ಭಾರತ ಹೋಗಿದ್ದಂತ ಅತ್ಯಂತ ಶ್ರೇಷ್ಠ ಕಾಲ ಇತ್ತು. ಭಾರತಕ್ಕೆ ಬಂದ ಯಾತ್ರಿಕರು ಆ ಹೊತ್ತಿನಲ್ಲೂ ಕೂಡ ಭಾರತವನ್ನ ಅತ್ಯಂತ ಶ್ರೇಷ್ಠ ಅಂತ ಹೊಗಳುವಂತೆ ಭಾರತ ತನ್ನನ್ನು ತಾನು ಆಂತರಿಕವಾಗಿ ಬೆಳೆಸ್ಕೊಂಡಿತ್ತು. ಭಾರತ ಹೊರಗಡೆಯೂ ಬೆಳವಣಿಗೆಯನ್ನ ಕಂಡಿತ್ತು. ಈ 500 ವರ್ಷಗಳ ನಂತರ ಮತ್ತೊಂದು ದಾಳಿ ಆಯ್ತಲ್ಲ. ಅಷ್ಟೊತ್ತಿಗೆ ಈ ದೇಶದಲ್ಲಿ ಕೆಲವು ಮುಸಲ್ಮಾನರು ಇದ್ರು,
ಈ ದಾಳಿ ಹೇಗಾಯ್ತು ಅಂತಂದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಒಳಗೆ ಬಂದ್ರು. ಅನೇಕ ಬಾರಿ ಮುಸಲ್ಮಾನರ ಆಕ್ರಮಣಗಳೆಲ್ಲ ಆಗಿ ಅನೇಕರು ಮುಸಲ್ಮಾನರಾಗಿ ಕನ್ವರ್ಟ್ ಆಗಿಯೂ ಆಗಿತ್ತು. ಸಿಂಧ್ ಪ್ರಾಂತ್ಯದಲ್ಲಿ ಈ 500 ವರ್ಷಗಳ ನಂತರ ಒಳಗೆ ಬಂದಂತ ಕಾಸಿಂ, ಮೊಹಮ್ಮದ್ ಬಿನ್ ಕಾಸಿಂ ಈಗ ಒಳಗೆ ಬಂದವನೇನ್ ಮಾಡ್ದ, ಅವನು ಭಾರತದೊಳಗೆ ನುಗ್ಗಿ ರಾಜ ದಾಹಿರನ ಎದುರಿಗೆ ನಿಂತ. ಒಂದೇ ಒಂದು ಉಲ್ಲೇಖ ಮಾಡಿ ನಾನು ಕೊನೆಗೆ ಬರ್ತೀನಿ. ರಾಜ ದಾಹಿರ ಯುದ್ಧಕ್ಕೆ ಅಂತ ಹೋಗಿ ನಿಂತಾಗ ಅವನ ಸೈನ್ಯದಲ್ಲಿದ್ದಂಥ ಮುಸಲ್ಮಾನ ಸೈನಿಕರೆಲ್ಲ ಎದುರಿಗಿರುವಂಥವನು ಮುಸಲ್ಮಾನನಾಗಿದ್ದರಿಂದ ನಾವು ಅವನ ಜೊತೆ ಹೋರಾಟ ಮಾಡೋದಿಲ್ಲ, ಅವನು ಬಂದಿರೋದು ಕಾಫಿರರ ವಿರುದ್ಧ ಹೋರಾಟಕ್ಕಾದ್ದರಿಂದ ನಾವಿಲ್ಲಿ ನ್ಯೂಟ್ರಲ್ ಆಗ್ತೀವಿ ಅಥವಾ ಅವನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಯುದ್ಧದ ನಡು ಹೊತ್ತಿನಲ್ಲಿ ಶತ್ರುಗಳ ಜೊತೆ ಕೈ ಜೋಡಿಸ್ಬಿಟ್ರು. ಸುಮ್ಮನೆ ಈ ಪಾಸ್ ಬೈ ಆಗಿ ಇದು ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳೋದು, ಯಾವ ಥರದ ಆಕ್ರಮಣ ಈ ದೇಶದ ಮೇಲೆ ಆಗಿದೆ ಅಂತಂದ್ರೆ ಒಳಗೆ ಕೂತ್ಕೊಂಡು ಈ ಥರದ ಮೋಸಗಳಾಗಿವೆಯಲ್ಲ. ಭಾರತವನ್ನ ಕಟ್ಟಬೇಕಾದಾಗ, ಹೊಸ ಭಾರತವನ್ನ, ಮುಂದಿನ ಭಾರತವನ್ನ ಕಟ್ಟಬೇಕಾದಾಗ ಇವೆಲ್ಲವನ್ನು ನೀಟಾಗಿ ನೆನಪಲ್ಲಿಟ್ಕೊಂಡು ಹೊಸ ಭಾರತದ ನಿರ್ಮಾಣ ಮಾಡಬೇಕು. ಈ ಎಲ್ಲವನ್ನು ನೀಟಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ಇವೆಲ್ಲವೂ ನಿರಂತರವಾಗಿ ಆಗ್ತಿರುತ್ತೆ. ಈ ಆಗುವುದರ ನಡುವೆ ನಮ್ಮ ಕೆಲಸ ಏನು ಅಂತ, ನಾವು ಯಾವ ತರದ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಎರಡು ಸಂಗತಿ ಇದೆ. ಒಂದು, ಮುಂದಿನ ಪೀಳಿಗೆಯಲ್ಲಿ ನಾಯಕತ್ವದ ಗುಣವನ್ನ ಸಮರ್ಥವಾಗಿ ಹೊಕ್ಕುವಂತೆ ಮಾಡಬೇಕು. ಈ ದೇಶದ ಮುಂದಿನ ಪೀಳಿಗೆ ಹೇಗಿರಬೇಕು ಅಂತಂದ್ರೆ ನಾನು ನಾಯಕನಾಗ್ತೀನಿ ಅಂತ ಹೇಳುವಂತ ಆ ಎಲ್ಲ ಕ್ವಾಲಿಟೀಸ್ ಅವನಲ್ಲಿ ಬರಬೇಕು. ಹಿಂದಿನ ಪರಂಪರೆಯನ್ನು ಉಳಿಸುವಂತ ಪ್ರಯತ್ನ ಮಾಡಬೇಕು. ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನೆ, ಯಾತಕ್ಕೋಸ್ಕರ ಪ್ರಾಣ ಕೊಡಬೇಕು ಅಂತಂದ್ರೆ, ಮಾತು ತುಂಬಾ ಚೆನ್ನಾಗಿದೆ, ಯಾತಕ್ಕೋಸ್ಕರ ಪ್ರಾಣ ಕೊಡಬೇಕು ಅಂತಂದ್ರೆ ತನ್ನ ಪರಂಪರೆಯನ್ನು ಉಳಿಸಲಿಕ್ಕೆ, ತನ್ನ ಮಂದಿರಗಳನ್ನು ಉಳಿಸ್ಲಿಕ್ಕೋಸ್ಕರ ಪ್ರಾಣ ಕೊಡಬೇಕು ಅಂತ. ಪರಂಪರೆ ಅಂತಂದ್ರೆ ತನ್ನ ಪೂರ್ವಜರು ಯಾರು ಅಂತ ಉಳಿಸಬೇಕು. ಮಂದಿರವನ್ನು ಉಳಿಸೋದು ಅಂತಂದ್ರೆ ಅಸ್ಮಿತೆಯನ್ನು ಉಳಿಸೋದು ಅಂತ ಅರ್ಥ. ಮಂದಿರ ಅಂತಂದ್ರೆ ಬರೀ ದೇವಸ್ಥಾನಗಳು ಅಂತಲ್ಲ, ಅದು ಎಲ್ಲ ರೀತಿ ಆ ದೇಶದ ಏನು ಅಸ್ಮಿತೆಯ ಸಂಕೇತಗಳಿವೆಯೋ ಅದನ್ನು ಉಳಿಸಬೇಕು ಅಂತ. ಯಾವತ್ತು ಇದನ್ನು ಉಳಿಸ್ಲಿಕ್ಕೋಸ್ಕರ ರಾಷ್ಟ್ರ ನಿಲ್ಲುತ್ತಲ್ಲ, ಹೊಸ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅಂತಂದ್ರೆ ಹಂತ ಹಂತವಾಗಿ ನಾಶ. ಇಲ್ಲಿವರೆಗೂ ಏನ್ ಕೇಳಿದ್ದೀವೋ ಬಹಳ ಹೆಮ್ಮೆಯ ಸಂಗತಿ, ಹೇಳಬೇಕಾದ್ರೂ ನನಗೂ ಖುಷಿ. ಆದ್ರೆ ಇಲ್ಲಿಂದ ಆಚೆಗೆ ಏನ್ ಕೇಳಲಿಕ್ಕಿದೆಯಲ್ಲ ಅದು ಎದೆ ಒಡೆಯುವಂತ ಸಂಗತಿಗಳು. ಈ ಎದೆ ಒಡೆಯುವ ಸಂಗತಿಗಳಲ್ಲಿ ನಮ್ದು ಪಾಲಿದೆ, ಹೊರಗಡೆಯವ್ರದ್ದು ಪಾಲಿದೆ. ಎಂತೆಂಥ ಪಾಲುಗಳಿವೆ ಅಂತಂದ್ರೆ ಈ ಎದೆ ಒಡೆಯುವ ಸಂಗತಿಗಳಲ್ಲಿ ಮುಸಲ್ಮಾನರ ಆಕ್ರಮಣ ಅತ್ಯಂತ ಗಂಭೀರವಾದ್ದು. ಒಬ್ಬರಾದ್ಮೇಲೆ ಒಬ್ರು ಮುಸಲ್ಮಾನರ ಆಕ್ರಮಣ ಆಯ್ತು. ಹೀಗೆ ಆಕ್ರಮಣ ಮಾಡಿದವರು ಈ ದೇಶದಲ್ಲಿ ಅನೇಕರ ಕನ್ವರ್ಷನ್ ಮಾಡ್ತಾ ಹೋದ್ರು. ಕನ್ವರ್ಷನ್ ಮಾಡ್ತಾ ಹೋದವರನ್ನ ವಾಪಸ್ ನಾವು ತಗೊಳ್ಬೇಕಿತ್ತು. ಅದು ಏನಾಗೋಯ್ತು ಈ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮಕ್ಕೆ, ನಾವೇನ್ ಮಾಡಿದ್ವಿ ಅಂತಂದ್ರೆ ಲೋಟಿ ಬಂದಿ, ಬೇಟಿ ಬಂದಿ, ರೋಟಿ ಬಂದಿ, ಸ್ಪರ್ಶ ಬಂದಿ, ನಾವು ಈ ತರದ ಸಿಂಧು ಬಂದಿ ಅಂತ ಬಂದಿಗಳನ್ನು ಹಾಕೊಳ್ತಾ ಹೋದ್ವಿ. ಏನ್ ಗೊತ್ತೇನು ಅದರ ಅರ್ಥ? ಲೋಟಿ ಬಂದಿ ಅಂತಂದ್ರೆ ಒಬ್ಬರು ಕುಡಿದ ಲೋಟದಲ್ಲಿ ಇನ್ನೊಬ್ಬರು ನೀರು ಕುಡಿಬಾರದು. ರೋಟಿ ಬಂದಿ ಅಂತಂದ್ರೆ ಒಬ್ಬರು ಮುಟ್ಟಿದ ರೋಟಿಯನ್ನ ಒಬ್ಬರು ತಟ್ಟೆಯನ್ನು ಮತ್ತೊಬ್ಬರು ಮುಟ್ಟಬಾರದು. ಬೇಟಿ ಬಂದಿ ಅಂತಂದ್ರೆ ನನ್ ಜಾತಿ ಬಿಟ್ಟು ಬೇರೆಯವರಿಗೆ ಹೆಣ್ಣು ಕೊಡಬಾರದು. ಸ್ಪರ್ಶ ಬಂದಿ ಅಂತಂದ್ರೆ ಅವರನ್ನು ಮುಟ್ಟಿಸ್ಕೊಳ್ಬಾರದು, ಇವರನ್ನು ಮುಟ್ಟಿಸ್ಕೊಳ್ಬಾರದು. ಸಿಂಧು ಬಂದಿ ಅಂದ್ರೆ ಸಾಗರವನ್ನು ದಾಟಬಾರದು. ಈ ತರದ ಸಂಕೋಲೆಗಳನ್ನು ನಮಗೆ ನಾವೇ ಹಾಕೊಂಡು ಎಷ್ಟು ವೀಕ್ ಆಗಿ ಹೋಗ್ಬಿಡ್ತು ಭಾರತ ಅಂತಂದ್ರೆ ಇವತ್ತಿನ ಸ್ಥಿತಿಗೆ ಭಾರತ ಬಂದು ನಿಲ್ಲುತ್ತಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಇದೆ. ಮೊದಲನೇ ಟರ್ನಿಂಗ್ ಪಾಯಿಂಟು ಭಾರತ ಏನಾದರೂ ಇವತ್ತಿನ ಸ್ಥಿತಿಯಲ್ಲಿ ಹಿಂಗೆ ನಿಂತಿದೆ ಅಂತಂದ್ರೆ ಅದಕ್ಕೆ ಅಶೋಕನ ಆ ಚಿಂತನೆಗಳು ಕಾರಣ. ಆದರೆ ಎರಡನೇ ಟರ್ನಿಂಗ್ ಪಾಯಿಂಟು ನಮ್ದ ನಾವೇ ಬಂದಿ ಮಾಡಿಕೊಂಡು ಜಾತಿಯ ಮೂಲಕ ಸೆಪರೇಟ್ ಆಗಿ ಇಟ್ಕೊಂಡಿರುವಂಥ ಆವರಣಗಳನ್ನು ಮಾಡಿಕೊಂಡು ನಾವು ಎಷ್ಟರ ಮಟ್ಟಿಗೆ ವೀಕ್ ಆಗಿ ಹೋಗ್ಬಿಟ್ವಿ ಅಂತಂದ್ರೆ ಇದನ್ನು ಹೇಳಬೇಕಾದ್ರೆ ಎದೆ ಒಮ್ಮೆ ಢವಗುಟ್ಟುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಆ ಢವಗುಟ್ಟುವಂಥ ತುಂಬ ನೋವಿನ ಇತಿಹಾಸದ ಅಧ್ಯಾಯಗಳಿಗೆ ನಾಳೆ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.